ನಿಮ್ಮೆಲ್ಲರಿಗೂ ಕೂಡ ಒಂದು ಆ, ಆ, ದೊಡ್ಡದಾದ ವಂದನೆನ ಹೇಳಕ್ ಇಷ್ಟಪಡ್ತೀನಿ. ನನ್ ಕಡೆಯಿಂದ ನಿಮ್ಗೆ ಬೆಸ್ಟ್ ಸೆಷನ್ ಸಿಗ್ಬೇಕು ಅಂತ ಯಾರ್ಯಾರು ಇಷ್ಟಪಡ್ತಾ ಇದ್ದೀರಾ? ನನ್ ಕಡೆಯಿಂದ ನಿಮ್ಗೆ ಬೆಸ್ಟ್ ಸೆಷನ್ ಬೇಕು, ಬಹಳ ಅತ್ಯದ್ಭುತವಾದ ಸೆಷನ್ ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ವಿಡಿಯೋ ಅಲ್ಲೇ ಇರಿ. ನಿಮ್ಮ ವಿಡಿಯೋ ಅಲ್ಲಿ ನಾನು ನೋಡಿದಷ್ಟು ಕೂಡ ಈ ಸೆಷನ್ ನಿಮ್ಗೆ ಅದ್ಭುತವಾಗಿ ನಿಮ್ಗೆ ತಿಳ್ಕೊಳ್ಳೋದಕ್ಕೆ ಪಾಸಿಬಲ್ ಆಗುತ್ತೆ. ಸೊ ಶಾಂತ ಅವರು ಮತ್ತೆ ವಿಡಿಯೋ ಆನ್ ಮಾಡಿದ್ದಾರೆ. ವಂಡರ್ಫುಲ್ ಶಾಂತ ಅವರೇ. ಮತ್ತೆ ಆ, ಸರಾ ಸರಾ ಅವರು ಕೂಡ ವಿಡಿಯೋನ ಆನ್ ಮಾಡಿದ್ದಾರೆ. ಸಾಕಷ್ಟು ಜನ ಕೂಡ ವಿಡಿಯೋ ಆನ್ ಮಾಡಿದ್ದಾರೆ. ಯಾರ್ಯಾರು ವಿಡಿಯೋನ ಆನ್ ಮಾಡಿದ್ದಾರೋ ಎಲ್ಲರಿಗೂ ಕೂಡ ನನ್ನ ವಂದನೆಗಳು. ಅಂಡ್ ವಂಡರ್ಫುಲ್ ವಂಡರ್ಫುಲ್, ಬಹಳ ಬಹಳ ಖುಷಿ ಆಯ್ತು. ಇಲ್ಲಿ ಯಾರ್ಯಾರು ಬಂದಿದ್ದಾರೋ, ಕಿರಣ್ ಅವರು ಕೂಡ ವಿಡಿಯೋಲಿದ್ದಾರೆ, ಯಾರ್ಯಾರು ಇಲ್ಲಿ ಸೆಷನ್ ಅಲ್ಲಿ ಬಂದಿದ್ದಾರೋ ನಿಮ್ಮ ಪ್ರತಿ ಒಬ್ರೊಬ್ರಿಗೂ ಕೂಡ ಹೀಲಿ ಕುರಿತಾಗಿ ಚೂರು ಮಾಹಿತಿ ಇದೆ ಅಂತ ನಾನು ಭಾವಿಸ್ತೀನಿ. ಮಾಹಿತಿ ಇಲ್ಲ ಅನ್ನೋ ತರ ನಿಮಗೆ ಅನ್ಸಿದ್ರೆ, ನಿಮ್ಗೇನಾದ್ರೂ ಹೀಲಿ ಕುರಿತಾಗಿ ಮಾಹಿತಿ ಇಲ್ಲ, ಮಾಹಿತಿ ಸಿಕ್ಕಿಲ್ಲ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ದೆ ಆದ್ರೆ ನಾನು ನಿಮ್ಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ಮಾಹಿತಿ, ಮಗದಷ್ಟು ಮಾಹಿತಿ ನಿಮ್ಗೆ ಇವತ್ತಿನ ದಿನ ಈ ಸೆಷನ್ ಮುಖಾಂತರ ನಾನು ಡೀಟೇಲ್ಡ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಈ ಸೆಷನ್ ಮುಖಾಂತರ ನೀವು ಡೀಟೇಲ್ಡ್ ಆಗಿ ಪ್ರತಿಯೊಂದು ಕೂಡ ತಿಳ್ಕೊಬಹುದು ಅಂದ್ರೆ, ಈ ಸೆಷನ್ ಬಂದು ಅತ್ಯದ್ಭುತವಾದ ಸೆಷನ್ ಆಗಿರುತ್ತೆ. ನಿಮ್ಮ ಲೈಫ್ ಅಲ್ಲಿ ಹ್ಯಾಪಿನೆಸ್ ಲೆವೆಲ್ ಎಲ್ಲಿದೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಎಲ್ಲಾ ತರ ಪಾಸಿಬಿಲಿಟೀಸು ಆಗುತ್ತೆ ಈ ಸೆಷನ್ ಮುಖಾಂತರ. ನಿಮ್ಮ ಹ್ಯಾಪಿನೆಸ್ ಲೆವೆಲ್ ಒಂದ್ ಲೆವೆಲ್ ಅಲ್ಲಿ ಇದ್ರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಿಮ್ಮ ಸಕ್ಸಸ್ ಒಂದು ಲೆವೆಲ್ ಅಲ್ಲಿ ಇದ್ರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನೀವು ರಿಲೇಶನ್ಶಿಪ್ ಅಲ್ಲಿ ಚೇಂಜಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅಲ್ಲೂ ಕೂಡ ನಿಮ್ಗೆ ಚೇಂಜಸ್ ಸಿಗುತ್ತೆ. ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ನೀವು ಚೇಂಜಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಏರಿಯಾ ಆಫ್ ಲೈಫ್ ಅಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಚೇಂಜಸ್ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ಹೇಗೆ ಸಿಗಕ್ಕೆ ಸಾಧ್ಯ ಅಂತ ಡೀಟೇಲ್ಡ್ ಆಗಿ ನಾನ್ ನಿಮ್ಗೆ ಒನ್ ಬೈ ಒನ್ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಹೇಗೆ ಸಿಗ್ಬೋದು ಸಕ್ಸಸ್ ಅನ್ನೋದು, ಹೇಗೆ ಸಿಗ್ಬೋದು ಹ್ಯಾಪಿನೆಸ್, ಹೇಗೆ ಈ ಒಂದು ಸ್ಮಾಲ್ ಇಷ್ಟ ಅದ್ಭುತಕರವಾದ ಟೆಕ್ನಾಲಜಿ ಹೇಗೆ ಅಷ್ಟೊಂದು ಜನರ ಜೀವನದಲ್ಲಿ ಬದಲಾವಣೆ ತಗೊಂಬಂದಿದೆ, ಹೇಗೆ ಅಷ್ಟೊಂದು ಜನರ ಜೀವನದಲ್ಲಿ ಒಂದು ಚೇಂಜ್ ಅನ್ನ ತಗೊಂಬಂದಿದೆ, ಪ್ರತಿ ಒಂದೊಂದು ಕೂಡ ನೀವು ಡೀಟೇಲ್ಡ್ ಆಗಿ ಇವತ್ತು ನೀವು ತಿಳ್ಕೊತೀರಾ. ಯಾರ್ಯಾರು ತಿಳ್ಕೊಬೇಕು ಅಂತ ಆಸಕ್ತಿಯಿಂದ ಇಲ್ಲಿ ಕಾಯ್ತಿದ್ದೀರಾ, ನನ್ಗೆ ಟೆಕ್ಸ್ಟ್ ಮಾಡಿ, ನನ್ಗೆ ಚಾಟ್ ಅಲ್ಲಿ ಕಳಿಸಿ. 111 ಅಂತ ಕಳಿಸಿ. ಎಂತಕ್ಕೆ 111? 111 ಈಸ್ ಕಂಪ್ಲೀಟ್ಲಿ ಏಂಜಲ್ ನಂಬರ್. ಸೊ ಎಲ್ಲರೂ ಅಲೈನ್ಡ್ ಆಗೋಣ, ಈ ಸೆಷನ್ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಈ ಸೆಷನ್ ನಿಮ್ಮ ಜೀವನದಲ್ಲಿ ಚೇಂಜ್ ನ ತಗೊಂಡ್ಬರ್ಬೋದು ಅನ್ನೋದ್ರ ಕುರಿತಾಗಿ ತಿಳ್ಕೊಳ್ಳೋಣ. ಸೊ ಇವಾಗ ನೀವು ಈ ಸೆಷನ್ ಅಲ್ಲಿ ಇರೋದೇ ಆದ್ರೆ ನಾನು ನಿಮ್ಗೆ ಒಂದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ 45 ಮಿನಿಟ್ಸ್ ನೀವು ಯಾವುದೇ ಕಡೆಯನ್ನು ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಫೋಕಸ್ನ ಆ ಕಡೆ ಈ ಕಡೆ ಮಾಡ್ಕೊಳಕ್ ಹೋಗಿ. ಯಾಕಂದ್ರೆ ನಾವೀಗವಾಗ ಮಾತಾಡುವಂತ ಟೆಕ್ನಾಲಜಿ ಬಂದು ಕ್ವಾಂಟಮ್ ಸೈನ್ಸ್, ಕ್ವಾಂಟಮ್ ಫಿಸಿಕ್ಸ್ ಆಧಾರಿತವಾದದ್ದು. ಕ್ವಾಂಟಮ್ ಸೈನ್ಸ್, ಕ್ವಾಂಟಮ್ ಫಿಸಿಕ್ಸ್ ಆಧಾರಿತವಾದದ್ದಿರೋ ಕಾರಣದಿಂದ ಇದು ಬಹಳ ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಸಬ್ಜೆಕ್ಟ್ ಆಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರೋ ಸಬ್ಜೆಕ್ಟ್ ಆಗಿರೋ ಕಾರಣದಿಂದ ನನಗೆ ಒಂದೇ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಪ್ರತಿಯೊಂದು ತಿಳ್ಕೊಳ್ಳುವ ಮುಂಚೆ ನೀವು ಫೋಕಸ್ಡ್ ಆಗಿ ಕೂತ್ಕೊಳ್ಳಿ. ಜೊತೆಗೆ ನಿಮ್ಮೊಟ್ಟಿಗೆ ಒಂದು ಬುಕ್ ಪೆನ್ ಅನ್ನ ಜೊತೆಗೆ ನಿಮ್ಮೊಟ್ಟಿಗೆ ಇಟ್ಕೊಳ್ಳಿ. ಬುಕ್ ಪೆನ್ ಅನ್ನ ಇಟ್ಕೊಂಡು ನಿಮ್ಗೆ ಬರುವಂತ ಎಲ್ಲಾ ಕ್ವಶನ್ಸ್ ಅನ್ನು ಕೂಡ ನೀವು ಬುಕ್ ಪೆನ್ ಅಲ್ಲಿ ಬರ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಕ್ವಶನ್ಸ್ ಅನ್ನು ಕೂಡ ನಾನು ಈ ಸೆಷನ್ ಕಂಪ್ಲೀಟ್ ಆದ ನಂತರ ಹೆಂಡಿಂಗ್ ಅಲ್ಲಿ ನಿಮ್ಮ ಪ್ರತಿಯೊಂದು ಕ್ವಶನ್ಸ್ ಕೂಡ ನಾನು ತಗೋತೀನಿ. ಏನಂತೀರಾ? ಓಕೆನಾ? ಸೊ ಸಾಕಷ್ಟು ಜನ ವಿಡಿಯೋ ಅಲ್ಲಿ ಇದ್ದಾರೆ. ಇವಾಗ ನಮ್ಮ ಶಿವಾಜಿ ಅವರು ಕೂಡ ವಿಡಿಯೋ ಅಲ್ಲಿ ಇದ್ದಾರೆ. ಸೊ ಸಾಕಷ್ಟು ಜನ ವಿಡಿಯೋಲಿ ಇದ್ದಾರೆ. ಶಿವಾಜಿ ರಾವ್ ಅವರು ವಿಡಿಯೋಲಿ ಇದ್ದಾರೆ. ಮತ್ತೆ ಮತಾಪತಿ ಅವರು ಕೂಡ ಈ ವಿಡಿಯೋಲಿ ಇದ್ದಾರೆ. ಸಾಕಷ್ಟು ಜನ ವಂಡರ್ಫುಲ್. ಯಾರ್ಯಾರು ವಿಡಿಯೋಲಿ ಇದ್ದಾರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು. ಸೊ ಸಂಡೇ ಈವ್ನಿಂಗ್ ನಿಮ್ಮ ಅಮೂಲ್ಯವಾದ ಟೈಮ್ ಅನ್ನ ನೀವು ತೆಗೆದು ಈ ಸೆಷನ್ ನ ತಿಳ್ಕೊಳ್ಳೋದಕ್ಕೋಸ್ಕರ, ಹೇಗೆ ನಮ್ಮ ಜೀವನದಲ್ಲಿ ನಮ್ಮ ಹೆಲ್ತ್ ಅನ್ನ ನಾವು ಬದಲಾಯಿಸ್ಕೋಬಹುದು ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ. ಓಕೆ, ಆಲ್ ರೈಟ್, ಆಲ್ ರೈಟ್, ವಂಡರ್ಫುಲ್ ವಂಡರ್ಫುಲ್. ನಿಮ್ಮೆಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ನನ್ನ ವಾಯ್ಸ್ ಆಡಿಬಲ್ ಇದೆಯಾ ನಿಮ್ಗೆ? ಆಡಿಬಲ್ ಇದ್ರೆ 111 ಅಂತ ಮೆಸೇಜ್ ಮಾಡಿ. ಕ್ಲಾರಿಟಿ ಇದೆಯಾ ನನ್ನ ವಾಯ್ಸ್? ಎಲ್ಲರಿಗೂ ನಾನು ವಿಸಿಬಲ್ ಇದ್ದೀನಾ? ಹಲೋ? ಓಕೆ, ಓಕೆ, ಕ್ಲಾರಿಟಿ ಇದೆ. ಫೈನ್ ಫೈನ್. ಸೊ ನೀವು 111 ಅಂತ ಚಾಟ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನನ್ಗೂ ಗೊತ್ತಾಗುತ್ತೆ ನೀವು ಇನ್ವಾಲ್ವ್ ಆಗಿದ್ದೀರಾ ಕಾನ್ವರ್ಸೇಷನ್ ಅಲ್ಲಿ. ಈ ಕಾನ್ವರ್ಸೇಷನ್ ನಿಮ್ಗೆ ಆಡಿಬಲ್ ಇದೆ ಅನ್ಬಿಟ್ಟು. ಸೊ ಚಾಟ್ ಬಾಕ್ಸ್ ಅಲ್ಲಿ ನಾನು ಓಕೆ, ಕಿರಣ್ ಕಡೆಯಿಂದ ರಿಪ್ಲೈ ಬರ್ತಾ ಇದೆ. ವಂಡರ್ಫುಲ್.
ಮತ್ತೆ ಓಕೆ, ಫೈನ್ ಫೈನ್. ಸೊ ಓಕೆ, ಶೀಲಾ ಹೇಮಲತಾ ಅವರು ವಂಡರ್ಫುಲ್, ಫೋನ್ ಅನ್ನೋರು ಕೂಡ ರಿಪ್ಲೈ ಕೊಟ್ಟಿದ್ದಾರೆ, ವಂಡರ್ಫುಲ್ ವಂಡರ್ಫುಲ್. ಸಾಕಷ್ಟು ಜನ ಶಿವಾಜಿರಾವ್ ಅವರು ರಿಪ್ಲೈ ಕೊಟ್ಟಿದ್ದಾರೆ, ಓ ವೆರಿ ಗುಡ್ ವೆರಿ ಗುಡ್. ಅಶೋಕ್ ಕುಮಾರ್ ಅವರು ರಿಪ್ಲೈ ಕೊಟ್ಟಿದ್ದಾರೆ, VVM ಅವರು ರಿಪ್ಲೈ ಕೊಟ್ಟಿದ್ದಾರೆ. ಓಕೆ ಓಕೆ, ಎಲ್ಲರಿಗೂ ಆಡಿಬಲ್ ಇದೆ ಅಂತ ಗೊತ್ತಾಯ್ತು. ಸೊ ವಿತೌಟ್ ಫರ್ದರ್ ಡಿಲೇ, ನಾನು ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ, ಓಕೆ, ನಾನು ಜಸ್ಟ್ ಕೃಷ್ಣ ಅವರು ಕೂಡ ರಿಪ್ಲೈ ಮಾಡಿದ್ದಾರೆ, ಥಮ್ಸ್ ಅಪ್ ಕೊಟ್ಟಿದ್ದಾರೆ, ವೆರಿ ಗುಡ್ ವಂಡರ್ಫುಲ್. ಓಕೆ ಓಕೆ ಓಕೆ, ಇಲ್ಲಿ ಬಹಳ ಎನರ್ಜೆಟಿಕ್ ಕ್ರೌಡ್ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ. ಬಹಳ ಎನರ್ಜೆಟಿಕ್. ಚೇತನ್ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ, ಶರತ್ ಕುಮಾರ್ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ. ಎಲ್ಲಿ ಎನರ್ಜೆಟಿಕ್ ಕ್ರೌಡ್ ಇನ್ವಾಲ್ವ್ ಆಗಿದೆ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಇವಾಗ. ಸೊ ಇವಾಗ ಫರ್ದರ್ ಡಿಲೇ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ಯಾರ್ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಈ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ, ನೀವಿಲ್ಲಿ ಫಸ್ಟ್ ಟೈಮ್ ಬಂದಿದ್ರೆ ಫಸ್ಟ್ ಅಂತ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ನಾನು ಡೈರೆಕ್ಟ್ ಆಗಿ ಹೇಗೆ ಟೆಕ್ನಾಲಜಿ ವರ್ಕ್ ಆಗುತ್ತೆ ಅಂತ ಪ್ರಾಕ್ಟಿಕ್ಯಾಲಿಟಿ ಕಡೆಗೆ ಹೋಗ್ತೀನಿ. ಯಾರ್ಯಾರು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀರಾ ಈ ಸೆಷನ್ ತಿಳ್ಕೊಳ್ಳೋದಕ್ಕೆ, ಫಸ್ಟ್ ಟೈಮ್ ಯಾರ್ಯಾರು ಬಂದಿದ್ದೀರಾ? ಫಸ್ಟ್ ಟೈಮ್ ಬಂದಿದ್ರೆ ಫಸ್ಟ್ ಅಂತ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಎಫ್ ಅಂತ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ವಿರ್ಚುವಲ್ ಹ್ಯಾಂಡ್ ರೈಸ್ ಮಾಡಿ. ಎಲ್ಲ ಆಪ್ಷನ್ ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ಟೈಮ್ ಕಿರಣ್ ಅವರು ವಿರ್ಚುವಲ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಬಂದಿದ್ದೀನಿ ಸೆಷನ್ಗೆ, ನನಗೆ ಪೂರ್ತಿ ಡೀಟೇಲ್ಸ್ ಬೇಕು ಅನ್ಬಿಟ್ಟು. ವಂಡರ್ಫುಲ್ ವಂಡರ್ಫುಲ್ ಕಿರಣ್ ಅವರೇ. ಸೊ ಫಸ್ಟ್ ಟೈಮ್ ನೀವು ಈ ಸೆಷನ್ಗೆ ಬಂದಿರೋದೇ ಕಾರಣ ಆದ್ರೆ, ಹೇಗೆ ಈ ಟೆಕ್ನಾಲಜಿ ವರ್ಕ್ ಆಗುತ್ತೆ, ನಾವು ಈ ಟೆಕ್ನಾಲಜಿನ ಹೇಗೆ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ನಾನು ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಟೆಕ್ನಾಲಜಿ ಮೂಲತಃ ಬಂದು ಜರ್ಮನ್ ಇಂದ ಬಂದಿರುವಂತದ್ದು. ಒಬ್ರು ಸೈಂಟಿಸ್ಟ್ ಈ ಟೆಕ್ನಾಲಜಿನ ಇನ್ವೆಂಟ್ ಮಾಡಿದ್ದಾರೆ. ಮಲ್ಲೇಶ್ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕಿರಣ್ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ವೆರಿ ಗುಡ್ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಎ ಲವ್ಲಿ ಆಡಿಯನ್ಸ್. ನಿಮ್ಮೆಲ್ಲ ರಿಪ್ಲೈಗೂ ಕೂಡ ನಲ್ಲಿ ಒಂದು ಒಂದು ಈ ಟೆಕ್ನಾಲಜಿ ಬಂದಿರೋದು ಮೂಲತಃ ಜರ್ಮನ್ ನಿಂದ. ಮೂಲತಃ ಒಬ್ರು ಸೈಂಟಿಸ್ಟ್ ಇದನ್ನ ಇನ್ವೆಂಟ್ ಮಾಡಿರುವಂತದ್ದು, ಒಂದು ಪ್ಯೂರೆಸ್ಟ್ ಇಂಟೆನ್ಷನ್ ಇಂದ ಇನ್ವೆಂಟ್ ಮಾಡಿದ್ದಾರೆ. ನಾನು ಹೇಗೆ ಜನಗಳ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ತಗೊಂಬರ್ಲಿ, ನಾನು ಹೇಗೆ ಜನಗಳಲ್ಲಿ ಒಂದು ಕಂಪ್ಲೀಟ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ತಗೊಂಬರ್ಲಿ ಅನ್ನುವಂತ ಒಂದೇ ಇಂಟೆನ್ಷನ್ ಇಂದ ಈ ಟೆಕ್ನಾಲಜಿನ ತಗೊಂಬಂದಿರೋವಂಥದ್ದು. ಇಲ್ಲಿ ನಾವು ನೋಡಕ್ ಹೋದಾಗ ಈ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತ ಡೀಪೆಸ್ಟ್ ಆಸ್ಪೆಕ್ಟ್ ಅಲ್ಲಿ, ಇದು ಕಂಪ್ಲೀಟ್ಲಿ ಕ್ವಾಂಟಮ್ ಸೈನ್ಸ್ ಆಧಾರಿತವಾದ ಟೆಕ್ನಾಲಜಿ. ಇಟ್ಸ್ ಎ ಪ್ರೂವನ್ ಮೆಕ್ಯಾನಿಸಮ್, ಕಂಪ್ಲೀಟ್ಲಿ ಪ್ರೂವನ್ ಮೆಕ್ಯಾನಿಸಮ್, ಕ್ವಾಂಟಮ್ ಸೈನ್ಸ್ ಆಧಾರಿತವಾದ ಟೆಕ್ನಾಲಜಿ. ಸೊ ಇದ್ರ ಜೊತೆಗೆ ಇದು ಬಂದಿದ್ದು ಮೂಲತಃ 2006 ನಲ್ಲಿ ಒಂದು ದೊಡ್ಡದಾದ DVD ಆದಂತ ಸ್ಟ್ರಕ್ಚರ್ ಆದ ಬಾಕ್ಸ್ ಆದಂತ ಟೆಕ್ನಾಲಜಿಯಲ್ಲಿ ಬಂದಿದ್ದಂಥದ್ದು. ಇದರ ಇದು DVD ಅಂತ ಸ್ಟ್ರಕ್ಚರ್ ಅಲ್ಲಿ ಬಂದಿದ್ದಂತ ಡಿವೈಸ್ ನ ಹೆಸರು ಬಂದು ಟೈಮ್ ವೇವರ್. ಇದು ಬಂದಿದ್ದು 2006 ಅಲ್ಲಿ. ಇದರ ಪ್ರೈಸಿಂಗ್ ಆಗಿತ್ತು 50 lakhs to 1 CR. ಇಷ್ಟು ಪ್ರೈಸಿಂಗ್ ಆಗಿದ್ದಂತ ಡಿವೈಸ್ ಅನ್ನ ಜನಗಳು ಒಂದು ಸೆಷನ್ ಹೀಲಿಂಗ್ಗೋಸ್ಕರ 10,000 15,000 ಚಾರ್ಜ್ ಮಾಡ್ತಾ ಇದ್ರು. ಟೈಮ್ ವೇವರ್ ನ ಯೂಸ್ ಮಾಡೋದಕ್ಕೆ ಒಬ್ರು ಡಾಕ್ಟರೇ ಆಗಿರ್ಬೇಕಾಗಿತ್ತು, ಒಬ್ರು ಥೆರಪಿಸ್ಟೇ ಆಗಿರ್ಬೇಕಾಗಿತ್ತು. ಕಾಮನ್ ಪರ್ಸನ್ ಯೂಸ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಕಾಮನ್ ವ್ಯಕ್ತಿ ಯೂಸ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದೇ ಮೇನ್ ಇನ್ ಮೀನ್ಸ್ ಲೈಕ್ ಅದು ಟೆಕ್ನಾಲಜಿ ಡಾಕ್ಟರೇ ಯೂಸ್ ಮಾಡ್ಬೇಕಾಗಿತ್ತು, ಆ ತರ ಇತ್ತು. ಮಾರ್ಕಸ್ ಮಿಕಿ ಅವರು ಇದನ್ನ ಸಿಂಪ್ಲಿಫೈ ಅದಕ್ಕೋಸ್ಕರ 2006 ಅಲ್ಲಿ ಟೈಮ್ ವೇವರ್ ಬಂತು. ಹೀಲಿ 2019 ಅಲ್ಲಿ ಬಂತು. ಹೇಗೆ ಬಂತು ಹೀಲಿ 2019 ಅಲ್ಲಿ? ಒಂದು ಅದ್ಭುತಕರವಾದ ಟೆಕ್ನಾಲಜಿ 2019 ಅಲ್ಲಿ ಬರೋದಕ್ಕೆ ಕಾರಣನೇ ಹೀಲಿಂಗ್ ರಿಕ್ವೈರ್ಮೆಂಟ್ ಇತ್ತು. ಪ್ರತಿಯೊಬ್ರು ಹೀಲ್ ಆಗ್ಬೇಕು, ಹೀಲಿಂಗ್ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಸಿಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಮಾರ್ಕಸ್ ಮಿಕಿ ಅವರು, ಒಬ್ರು ಸಾಧು, ಒಬ್ರು ಮಾಂಕ್, ಅವರು ಸಿಂಪ್ಲಿಫೈಡ್ ಮಾಡಿ ನಿಮ್ಮೆಲ್ಲರ ಜೀವನಕ್ಕೂ ತಗೊಂಬಂದ್ರು ಈ ಟೆಕ್ನಾಲಜಿನ. ನಿಮ್ಮೆಲ್ಲರ ಜೀವನಕ್ಕೂ ತಗೊಂಬಂದು ಒಂದು ಚೇಂಜ್ ಅನ್ನ ತಗೊಂಬಂದ್ರು. ಓಕೆನಾ? ಈ ಟೆಕ್ನಾಲಜಿ ಬಂದ ನಂತರ ಎಲ್ಲರೂ ಯೂಸ್ ಮಾಡೋದಕ್ಕೆ ಈಸಿ ಆಯ್ತು. ಈ ಹೀಲಿನ ಯೂಸ್ ಮಾಡೋದಕ್ಕೆ ನೀವು ಡಾಕ್ಟರ್ ಆಗೋ ಅವಶ್ಯಕತೆ ಇಲ್ಲ, ಪ್ರಾಪರ್ ಟ್ರೈನಿಂಗ್ ತಗೊಂಡು ಯೂಸ್ ಮಾಡ್ಬೇಕಾಗತ್ತೆ. ಪಾಯಿಂಟ್ ನಂಬರ್ 1. ಇದು ಹೇಗೆ ವರ್ಕ್ ಆಗುತ್ತೆ? ಸೆಲ್ಯುಲಾರ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ನಿಮ್ಮ ಎಮೋಷನಲ್ ಇಂಬ್ಯಾಲೆನ್ಸ್ ಅನ್ನ ಹೀಲ್ ಮಾಡುತ್ತೆ. ಯಾವುದೇ ಒಂದು ಹೆಲ್ತ್ ಚಾಲೆಂಜ್ ಬರೋದಕ್ಕೆ ಕಾರಣ ಮೇನ್ ಏನು? ಎಮೋಷನ್ಸ್. ಯಾರಿಗಾದ್ರೂ ಈಗೋ ಚಾಲೆಂಜ್ ಇದ್ರೆ, ಗಾಲ್ ಬ್ಲಾಡರ್ ಚಾಲೆಂಜ್ ಇದ್ರೆ, ಅದಕ್ಕೆ ಮೇನ್ ಎಮೋಷನ್ ಆಗಿರುತ್ತೆ ಈಗೋ. ಹಾಗಂತ ನಾನ್ ಹೇಳ್ತಾ ಇಲ್ಲ, ಲೂಯಿಸ್ ಹೇ ಯು ಕ್ಯಾನ್ ಹೀಲ್ ಯೋರ್ ಮೈಂಡ್, ಯು ಕ್ಯಾನ್ ಹೀಲ್ ಯುವರ್ ಬಾಡಿ ಅನ್ನುವಂಥ ಬುಕ್ ಅಲ್ಲಿ ಹೇಳಿರುವಂತದ್ದು. ಯಾರಿಗಾದ್ರೂ ಕಿಡ್ನಿ ರಿಲೇಟೆಡ್ ಚಾಲೆಂಜಸ್ ಇದ್ರೆ ಅದಕ್ಕೆ ಮೇನ್ ಕಾರಣ ಏನು? ಫಿಯರ್ಸ್, ಡೀಪರ್ ಲೆವೆಲ್ ಆಫ್ ಫಿಯರ್ಸ್ ಇನ್ ಲೈಫ್. ಲಿವರ್ ರಿಲೇಟೆಡ್ ಚಾಲೆಂಜಸ್ ಇದೆ, ಅದಕ್ಕೆ ಮೇನ್ ಕಾರಣ ಏನು? ಲಿವರ್ ರಿಲೇಟೆಡ್ ಹ್ಯಾಂಗರ್, ಅನ್ರಿಸಾಲ್ವ್ಡ್ ಹ್ಯಾಂಗರ್. ನಾನು ಫರ್ಗಿವ್ ಮಾಡಲ್ಲ, ಆ ವ್ಯಕ್ತಿ ನನ್ಗೆ ಈ ತರ ಬೈದ್ರು ನಾನು ಮರೆಯಲ್ಲ ಅಂತ ನೀವು ಯಾರಿಗಾದ್ರೂ ಹೇಳಿರ್ತೀರಲ್ಲ,
ಅದೇ ಮೇನ್ ಕಾರಣ. ಎಷ್ಟೋ ಜನ ಸ್ಮೈಲ್ ಕೊಡ್ತಾ ಇದ್ದಾರೆ ಇಲ್ಲಿ, ಅವ್ರಿಗೆಲ್ಲ ಅವ್ರ ಓಲ್ಡ್ ಥಾಟ್ಸ್ ಕನೆಕ್ಟ್ ಆಗ್ತಾ ಇದೆ. ಸೊ ಈ ಎಮೋಷನ್ಸ್ ಇಂದ ಹೊರಗಡೆ ಬರಬೇಕು. ಎಲ್ಲ ಎಮೋಷನ್ಸ್ಗೂ ಮೂಲತಃ ಬಂದು ಸ್ಟ್ರೆಸ್ ಮೇನ್ ಕಾರಣ ಆಗಿರುತ್ತೆ. ಏನೋ ಒಂದು ಗೋಲ್ ಅದು ಸೆಟ್ ಮಾಡಿರ್ತೀರ ನಿಮ್ಮೊಬ್ರಿಗೋಸ್ಕರ ನಿಮ್ಗೋಸ್ಕರ ಅಂತಾನೆ, ನೀವಾಗ ಗೋಲ್ನ ಅಚೀವ್ ಮಾಡೋದಕ್ಕೆ ಪಾಸಿಬಲ್ ಆಗಿರಲ್ಲ, ಅದು ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ಅಟ್ ದಿ ಬೇಸ್ ಲೆವೆಲ್ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ಫಸ್ಟ್ ಅಟ್ ದಿ ಬೇಸಿಕ್ ಲೆವೆಲ್ ಸ್ಟ್ರೆಸ್ ಆದ ನಂತರ ಅದೊಂದು ಎಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಎಮೋಷನಲ್ ಇಂಬ್ಯಾಲೆನ್ಸ್ ಆದ ನಂತರ ಕಂಪ್ಲೀಟ್ ಹೆಲ್ತ್ ಚಾಲೆಂಜಸ್ ಬರೋದಕ್ಕೆ ಪಾಸಿಬಲ್ ಆಗುತ್ತೆ. ಓಕೆನಾ? ಇವಾಗ ಇದನ್ನ ಹೇಗೆ ನಾವು ಪ್ರಾಕ್ಟಿಕಲ್ಲಿ ಟೆಕ್ನಾಲಜಿ ಮುಖಾಂತರ ಹೀಲ್ ಮಾಡ್ಬೋದು ಅನ್ನೋದನ್ನ ಕುರಿತಾಗಿ ನಾವು ಡೀಟೇಲ್ಡ್ ಆಗಿ ನೋಡೋಣ, ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಯಾರಲ್ಲಿ ಡೀಟೇಲ್ಡ್ ಆಗಿ ನೋಡೋದಕ್ಕೆ ಈ ಟೆಕ್ನಾಲಜಿ ಕುರಿತಾಗಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ನೀವು ರೆಡಿ ಇರದೇ ಆಗಿದ್ರೆ ಜಸ್ಟ್ ಒಂದು ಹಾರ್ಟ್ ಸಿಂಬಲ್ ಕಳಿಸಿ ನಿಮ್ ಕಡೆಯಿಂದ, ಸೊ ದಟ್ ನಿಮ್ಮ ಹಾರ್ಟ್ ಸಿಂಬಲ್ ನಮ್ಮ ಹಾರ್ಟ್ ರೀಚ್ ಆಗುತ್ತೆ. ವಿ ಕ್ಯಾನ್ ಗಿವ್ ಸೆಷನ್. ಏನಂತೀರಾ? ಓ, ಸಾಕಷ್ಟು ಜನ ಹಾರ್ಟ್ ಸಿಂಬಲ್ ಸೆಂಡ್ ಮಾಡ್ತಿದ್ದಾರೆ. ಓಕೆ 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 ಓಕೆ, ಸಾಕಷ್ಟು ಜನ. ಮಲ್ಲೇಶ್ ಅವರು, ಓಕೆ, ಶಿವಾಜಿ ರಾವ್ ಅವರು, ಚೇತನ್ ಅವರು, ಕುಮಾರ್ ಅವರು, ಶೀಲಾ ಹೇಮಲತಾ ಅವರು, ಓಕೆ, ರಶ್ಮಿ ನಾಯ್ಡು ಅವರು, ಓ ಮೈ ಗಾಡ್, ಓ ಮೈ ಗಾಡ್, ರಾಮಚಂದ್ರಪ್ಪ ಅವರು, ಸಾಕಷ್ಟು ಜನ, ಮಂಜುನಾಥ್ ಅವರು, ಸಂತೋಷ್ ಅವರು, ವೆರಿ ಗುಡ್, ವಾಟ್ ಎ ಎನರ್ಜೆಟಿಕ್ ಕ್ರೌಡ್, ಪರ್ಫೆಕ್ಟ್. ಸೊ ಇವಾಗ ಈ ಸೆಷನ್ ನಾವು ಸ್ಟಾರ್ಟ್ ಮಾಡಲೇಬೇಕು. ಇವಾಗ ಸ್ಟಾರ್ಟ್ ಮಾಡಲೇಬೇಕು. ಏನಂತೀರಾ? ಸ್ಟಾರ್ಟ್ ಮಾಡ್ಬಿಡೋಣ ಅಲ್ವಾ? ರೈಟ್. ನಾನಿವಾಗ ನನ್ನ ಮೊಬೈಲ್ನಿಂದ ಸ್ಕ್ರೀನ್ ಶೇರಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಮುಕುಂದ ಅವರು ಕೂಡ, ಓಕೆ, ಎಲ್ಲರೂ ಎನರ್ಜೆಟಿಕ್ ಆಗಿದ್ದಾರೆ ಇವತ್ತು, ವೆರಿ ಗುಡ್. ಸೊ ಸಂಡೇ ಈವ್ನಿಂಗ್ ಬಂದು ಇಟ್ಸ್ ಫಿಲ್ಡ್ ವಿತ್ ಎನರ್ಜಿ, ಅಂದ್ರೆ ನಿಮ್ ಸಂಡೇನ ನೀವು ಬಹಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅರ್ಥ. ಆ ಕಾರಣಕ್ಕೆ ನೀವು ಎನರ್ಜೆಟಿಕ್ ಆಗಿದ್ದೀರಾ ಅಲ್ವಾ? ಸೊ ಜಸ್ಟ್ ಇವಾಗ ನಾನು ಸ್ಕ್ರೀನ್ ಶೇರಿಂಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನೀವಿಲ್ಲಿ ಬಂದಿದ್ದೀರಾ, ಇಲ್ಲಿ ಕೂತ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ಮೇನ್ ಕಾರಣ, ಗ್ಯಾಲಕ್ಸಿ ಅವರು ಕೂಡ ಹಾರ್ಟ್ ಸಿಂಬಲ್ ನ ಕಳಿಸಿದ್ದಾರೆ, ಗ್ಯಾಲಕ್ಸಿ M30 ಅವರು. ಓಕೆ, ಸೊ ನೀವಿಲ್ಲಿ ಬಂದಿದ್ದೀರಾ, ಈ ಸೆಷನ್ ಅಲ್ಲಿ ನೀವು ಕೂತ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ಮೇನ್ ಕಾರಣ ಆಗಿರುತ್ತೆ, ಯು ವಾಂಟ್ ಟು ಟ್ರಾನ್ಸ್ಫರ್ ಯುವರ್ ಲೈಫ್. ನಿಮ್ಮ ಲೈಫ್, ನಿಮ್ಮ ವೆಲ್ ಬೀಯಿಂಗ್, ನಿಮ್ಮ ಹ್ಯಾಪಿನೆಸ್ ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು ಅನ್ನೋ ರೀಸನ್ಗೆನೆ ನೀವು ಇಲ್ಲಿ ಬಂದಿರ್ತೀರ. ಲೈಫಲ್ಲಿ ನಮ್ಗೆ ಏನೇ ಸಿಗ್ಬೇಕಂದ್ರೂ ಕೂಡ, ಯಾವುದೇ ಒಂದು ಟೆಕ್ನಾಲಜಿ, ಯಾವುದೇ ಒಂದು ವ್ಯಕ್ತಿ ನಮ್ಗೆ ಮೀಟ್ ಆಗ್ಬೇಕಂದ್ರು ಅದು ಕೋ ಇನ್ಸಿಡೆನ್ಸ್ ಅಲ್ಲ. ಇಟ್ಸ್ ಎ ಯೂನಿವರ್ಸಲ್ಲಿ ಪ್ಲಾನ್ಡ್ ಆಗಿರುತ್ತೆ ಆಲ್ರೆಡಿ. ಆಲ್ರೆಡಿ. ಓಕೆನಾ? ಇದು ಯೂನಿವರ್ಸಲ್ಲಿ ಪ್ಲಾನ್ಡ್ ಆಗಿದೆ ಆಲ್ರೆಡಿ. ನೀವು ಈ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು. ಇಟ್ ವಾಸ್ ಯೂನಿವರ್ಸಲ್ಲಿ ಪ್ಲಾನ್ಡ್ ಆಗಿತ್ತು ನನಗೆ 4 years ಮುಂಚೆ ಈ ಟೆಕ್ನಾಲಜಿ ಕುರಿತಾಗಿ ನನ್ನ ಲೈಫನ್ನ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಬೇರೆಯವ್ರ ಲೈಫ್ನು ಕೂಡ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಸೊ ನಾನು ಅದೇ ಪಾತ್ ನಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಈ ಪಾತ್ ನಲ್ಲಿ ನಿಮ್ಗೂ ಕೂಡ ನನ್ನ ಜೊತೆಗೆ ವಾಕ್ ಮಾಡಿಸ್ಬೋದು, ನಿಮ್ಮನ್ನು ಕೂಡ ನಮ್ಮ ಜೊತೆಗೆ ನಾವು ಕರ್ಕೊಂಡು ಹೋಗ್ಬೋದು. ವಿತ್ ದಿ ಗ್ರೇಸ್ ಆಫ್ ಗಾಡ್ ನಾನು ಈ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸಾಕಷ್ಟು ಜನರ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ. ಆಲ್ಮೋಸ್ಟ್ 3000+ ಫ್ಯಾಮಿಲೀಸ್ಗೆ ಈ ಟೆಕ್ನಾಲಜಿನ ರೀಚ್ ಔಟ್ ಮಾಡಿಸಿದ್ದೀವಿ, ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಹೀಲ್ ಆಗೋದಕ್ಕೆ. ಎಷ್ಟು ಜನ ವೀಲ್ ಚೇರ್ ಅಲ್ಲಿ ಇದ್ದಂಥವ್ರು ಕೂಡ ಹೊಸ ಜೀವನ ಸಿಕ್ಕಿದೆ, ಸಾಕಷ್ಟು ಜನಕ್ಕೆ ಹೊಸ ಜೀವನ ಸಿಕ್ಕಿದೆ. ನನ್ಗೆ ಹೇಳಿರ್ತಾರೆ, ಈ ತರ ಹೆಲ್ತ್ ಚಾಲೆಂಜ್ ಇತ್ತು ಮೇಡಮ್ ಅಂತ, ಹೆಲ್ತ್ ಚಾಲೆಂಜ್ ಹೊರಗಡೆ ಬಂದಿದ್ದಾರೆ, ಯಾವ್ದೋ ಚಾಲೆಂಜಸ್ ಇತ್ತು ಹೊರಗಡೆ ಬಂದಿದ್ದಾರೆ. ಅದೆಲ್ಲ ಬೆಸ್ಟ್ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ನಮ್ಮ ಲೈಫಲ್ಲಿ ಇದೆ. ಈ ಬ್ಲೆಸ್ಸಿಂಗ್ಸ್ ನಿಮ್ ಜೀವನಕ್ಕೂ ತಗೊಂಬರೋಣ ಅನ್ನೋದೇ ನಮ್ಮ ಆಸೆ. ರೈಟ್? ಸೊ ಇವಾಗ ನಾನು ಸ್ಕ್ರೀನ್ ಶೇರಿಂಗ್ ನ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಲೆಟ್ಸ್ ಗೋ ಅಹೆಡ್ ವಿತ್ ಇಟ್. ಸೊ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಕೂಡ ನೀವು ಇರಿ, ನನ್ಗೊಂದು ಪ್ರಾಮಿಸ್ ಮಾಡಿ ಟಿಲ್ ಎಂಡ್ ಆಫ್ ದಿ ಸೆಷನ್, ನೆಕ್ಸ್ಟ್ 45 minutes ನಾನು ಇದೇ ಸೆಷನ್ ಅಲ್ಲಿ ಇರ್ತೀನಿ. ಇದ್ದು ಎಲ್ಲಾನು ತಿಳ್ಕೊಂಡು ಕ್ವಶನ್ ನ ಕ್ಲಾರಿಫೈ ಮಾಡ್ಕೋತೀನಿ ಅಂತ. ನೀವು 45 minutes ಈ ಸೆಷನ್ ಅಲ್ಲಿ ಇದ್ದಿದ್ದೇ ಆದ್ರೆ ನಿಮ್ಗೆ ಈ ಟೆಕ್ನಾಲಜಿ ನಿಮ್ಮ ಜೀವನಕ್ಕೆ ಏನ್ ತೊಗೊಂಬರ್ಬೋದು ಅನ್ನೋದು ಗೊತ್ತಾಗುತ್ತೆ. ಯಾರ್ಯಾರಲ್ಲಿ 45 minutes ವರೆಗೂ ಇರೋದಕ್ಕೆ ರೆಡಿ ಇದ್ದೀರಾ, ಥಮ್ಸ್ ಅಪ್ ಸಿಂಬಲ್ ಕೊಡಿ, ಇಲ್ಲಾಂದ್ರೆ ಹಾರ್ಟ್ ಸಿಂಬಲ್ ಕಳಿಸಿ. ಓಕೆ, ರಾಮಚಂದ್ರಪ್ಪ ಅವ್ರು ರಿಪ್ಲೈ ಕೊಡ್ತಿದ್ದಾರೆ, ಶಿವಾಜಿರಾವ್ ಅವ್ರು ರಿಪ್ಲೈ ಕೊಡ್ತಿದ್ದಾರೆ, ಸಂತೋಷ್ ಎಂ, ಶರತ್, ಚೇತನ್, ಕಿರಣ್, ವಿವಿಎಂ, ಓ ಮೈ ಗಾಡ್, ವೆರಿ ಗುಡ್. ಮಂಜುನಾಥ್ ಅವರು, ರಶ್ಮಿ ನಾಯ್ಡು ಅವರು, ಕಿರಣ್ ಅವರು, ಸಾಕಷ್ಟು ಜನ, ಮಲ್ಲೇಶ್ ಅವರು, ವೆರಿ ಗುಡ್, ಕೃಷ್ಣ ಅವರು, ಹಮದ್ ಅವರು, ಓ ಮೈ ಗಾಡ್, ಶಾಂತ ಅವರು, ಆಶೀಶ್ ಅವರು, ಮಂಜುನಾಥ್ ಅವರು, ಓ ಮೈ ಗಾಡ್, ಸಾಕಷ್ಟು ಜನ, ವೆರಿ ಗುಡ್. ಇವಾಗ 1 second ಡಿಲೇ ಮಾಡೋದು ಬೇಡ, ಸೆಷನ್ ಸ್ಟಾರ್ಟ್ ಮಾಡ್ಬಿಡೋಣ ಅಲ್ವಾ? ಎಲ್ಲ ಟೈಮ್ ಪ್ರಿಷಿಯಸ್. ಏನಂತೀರಾ? ಲೆಟ್ಸ್ ಸ್ಟಾರ್ಟ್ ದಿ ಸೆಷನ್ ರೈಟ್ ಅವೇ. ಐ ಆಮ್ ಜಸ್ಟ್ ಶೇರಿಂಗ್ ದಿ ಸ್ಕ್ರೀನ್.
ಇವತ್ತು ಹೀಲಿಯಲ್ಲಿ ಟೋಟಲಿ 3 ತರದ ಅಪ್ಲಿಕೇಶನ್ಸ್ ಇದೆ. ಈ 3 ತರದ ಅಪ್ಲಿಕೇಶನ್ಸ್ ಕುರಿತಾಗಿನೂ ಕೂಡ ನಾನು ನಿಮಗೆ ಡೀಟೇಲ್ಡ್ ಆಗಿ ಕಮ್ಯುನಿಕೇಟ್ ಮಾಡ್ತೀನಿ. ಈ 3 ತರದ ಅಪ್ಲಿಕೇಶನ್ ನಮ್ಮ ಜೀವನದಲ್ಲಿ ಹೇಗೆ ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ಬರ್ಬೋದು, ಅದು ಹೆಲ್ತೇ ಆಗಿರ್ಲಿ, ಹ್ಯಾಪಿನೆಸ್ಸೇ ಆಗಿರ್ಲಿ, ಏನೇ ಆಗಿರ್ಲಿ, ಹೇಗೆ ನಿಮ್ಮ ಲೈಫ್ ಅನ್ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು ಅನ್ನೋದ್ರ ಕುರಿತಾಗಿ ಡೀಟೇಲ್ಡ್ ಆಗಿ ನೋಡೋಣ. ಏನಂತೀರಾ? ಫಸ್ಟ್ ನಾವು ಬ್ಲೂ ಆ್ಯಪ್ ಹೋಗ್ಬಿಡೋಣ. ಬ್ಲೂ ಆ್ಯಪ್ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ವೈಟ್ ಆ್ಯಪ್ ಬರೋಣ. ಇದು ಪಿಂಕ್ ಆ್ಯಪ್ ಇದೆಯಲ್ಲ, ಇದು ಮೂಲತಃ ವಯರ್ಸ್ ಮುಖಾಂತರ ನಾವು ತೋಳುವಂತ ಪ್ರೋಗ್ರಾಮು, ಇಲ್ಲ ಅಂದ್ರೆ ಈ ತರ ಹೈವೇ ವಾಚ್ ಮುಖಾಂತರ ತೋಳುವಂತ ಪ್ರೋಗ್ರಾಮ್ ಆಗಿರುತ್ತೆ ಇದು ಪಿಂಕ್ ಆ್ಯಪ್. ಇದು ವೈಟ್ ಆ್ಯಪ್ ಇಲ್ಲೇನ್ ನೋಡ್ತಾ ಇದ್ದೀರಾ, ಅದು ಸ್ಪೆಸಿಫಿಕ್ ಹೆಲ್ತ್ ಚಾಲೆಂಜಸ್ಗೋಸ್ಕರ ಯೂಸ್ ಮಾಡುವಂತದ್ದಾಗಿರುತ್ತೆ. ಇಲ್ಲಿ ಬ್ಲೂ ಆ್ಯಪ್ ಏನ್ ನೋಡ್ತಾ ಇದ್ದೀರಾ, ಅದು ಅನಾಲಿಸಿಸ್ಗೋಸ್ಕರ ಮತ್ತೆ ಡಿಸ್ಟೆಂಟ್ ಡೀಲಿಂಗ್ಗೋಸ್ಕರ. ನಾನು ಒಂದೊಂದು ಪ್ರೋಗ್ರಾಮ್ಗೆ ಹೋಗ್ತಾ ಹೋಗ್ತಾ ಆ ಪ್ರೋಗ್ರಾಮ್ ಎಂತಕ್ಕೋಸ್ಕರ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ, ಇಷ್ಟನ್ನು ಕೂಡ ಡೀಟೇಲ್ಡ್ ಆಗಿ ಆ ಪ್ರೋಗ್ರಾಮ್ ಬಂದಾಗ್ಲೇ ನಾನು ವಿವರಣೆ ಕೊಡ್ತೀನಿ. ಏನಂತೀರಾ? ಇದು ನಿಮ್ಗೆ ಕ್ಲಾರಿಟಿ ಕೊಡುತ್ತಾ? ಟಾಪ್ ವರ್ಷನ್ ಹೀಲಿಯಲ್ಲಿ 280 ಪ್ರೋಗ್ರಾಮ್ಸ್ ಇದೆ. ಸೊ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವ್ರು ನನ್ನ ಹತ್ರ ಬಂದು ಹೇಳ್ತಾರೆ, ಮೇಡಮ್ ನನ್ಗಿರೋ ಚಾಲೆಂಜು ನಾನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಮೇಡಮ್ ಅಂತ. ಯೋಚನೆ ಮಾಡಬೇಡಿ, ಹೀಲಿ ನಿಮ್ಮ ಎಲ್ಲ ಎಕ್ಸ್ಪ್ರೆಷನ್ಸ್ನು ಅರ್ಥ ಮಾಡ್ಕೊಳ್ಳುತ್ತೆ. ಹೀಲಿ ಇನ್ಫ್ಯಾಕ್ಟ್ ನೀವು ಯಾರ ಹತ್ರ ಹೇಳ್ದಿರೋ ಅಂತ ಎಕ್ಸ್ಪ್ರೆಷನ್ ಕೂಡ ಅರ್ಥ ಮಾಡ್ಕೊಂಡು ನಿಮ್ಗೆ ಹೀಲ್ ಮಾಡುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಡಿಫ್ರೆಂಟ್ ಇರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯ ವೈಬ್ರೇಷನ್ ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ಕ್ವಾಂಟಮ್ ಸೆನ್ಸರ್ ಇದೆ. ಈ ಕ್ವಾಂಟಮ್ ಸೆನ್ಸರ್ ನಿಮ್ಮ ವೈಬ್ರೇಷನ್ ನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಗೆ ಎಲ್ಲಿ ಹೀಲಿಂಗ್ ಬೇಕಾಗಿದೆಯೋ ಅಲ್ಲಿ ಹೀಲಿಂಗ್ ಕೊಡುತ್ತೆ. ಅದಕ್ಕೆ ನಾವೆಲ್ಲೂ ಕೂಡ ಕ್ಯೂರ್ ಅಂತ ಕ್ಲೈಮ್ ಮಾಡಲ್ಲ, ಆದ್ರೂ ಕೂಡ ಸೆಲ್ಯುಲಾರ್ ಲೆವೆಲ್ ಹೀಲಿಂಗ್ ಇರೋ ಕಾರಣದಿಂದ, ಔರಿಕ್ ಲೆವೆಲ್ ಹೀಲಿಂಗ್ ಇರೋ ಕಾರಣದಿಂದ, ವಾಟರ್ ಥೆರಪಿ ಬೇಸ್ಡ್ ಹೀಲಿಂಗ್ ಇರೋ ಕಾರಣದಿಂದ ಒಂದು ವ್ಯಕ್ತಿ ಹೀಲ್ ಆಗ್ತಾರೆ. ಇನ್ ಬಿಟ್ವೀನ್ ಲೈನ್ಸ್ ನ ನೀವೇ ತಿಳ್ಕೋಬೇಕು. ನೀವಾಗ ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ನಿಮ್ಗೆ ಹೇಳ್ತಾರಾ ನೀವು ಹೀಲ್ ಆಗ್ಬಿಡ್ತೀರಾ ಅಂತ? ಖಂಡಿತವಾಗ್ಲೂ ಹೇಳಲ್ಲ. ಕ್ಯೂರ್ ಆಗ್ಬಿಡ್ತೀರಾ ಅಂತ ಹೇಳ್ತಾರ? ಇಷ್ಟು ಟ್ಯಾಬ್ಲೆಟ್ಸ್ ತೊಗೊಂಬಿಡಿ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಕಡೆ ಆನ್ಸರ್ ಬರೀತಾರ ಕ್ಯೂರ್ ಅಂತ? ಖಂಡಿತವಾಗ್ಲೂ ಬರೆಯಲ್ಲ ಅಲ್ವಾ? ಅಂದ್ರೆ ಏನು, ಅದು ಹೀಲ್ ಆಗುತ್ತೆ. ಅಭಿಷೇಕ್ ಬಿ ಅವರು ಥಮ್ಸ್ ಅಪ್ ಕೊಡ್ತಿದ್ದಾರೆ. ಪರ್ಫೆಕ್ಟ್ ಅಭಿಷೇಕ್ ಬಿ, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಇಟ್. ಸೊ ಅಂದ್ರೆ ಏನು, ಇದು ಖಂಡಿತವಾಗ್ಲೂ ಹೀಲ್ ಆಗುತ್ತೆ. ಇದಕ್ಕೋಸ್ಕರ ಅಂದ್ರೆ 14 ಡೇಸ್ ರಿಫಂಡ್ ಪೀರಿಯಡ್ ಕಂಪನಿಯವ್ರು ಕೊಟ್ಟಿದ್ದಾರೆ. ನಾವು ಇವಾಗ ಕಾರ್ ಪರ್ಚೇಸ್ ಮಾಡ್ತೀವಿ, ಏನೇನೋ ಪರ್ಚೇಸ್ ಮಾಡ್ತೀವಿ, ಒಂದು ಮೊಬೈಲ್ ಪರ್ಚೇಸ್ ಮಾಡಿದ್ರು ಕೂಡ ರಿಫಂಡ್ ಪೀರಿಯಡ್ ಆಪ್ಷನ್ ಇರಲ್ಲ ಅಲ್ವಾ? ಸೊ ಇಲ್ಲಿ ನಿಮ್ಗೆ ರಿಫಂಡ್ ಪೀರಿಯಡ್ 14 ಡೇಸ್. ಒಂದು ಹೊಸ ಕಾರ್, ನೀವು 40 lakhs ವರ್ತ್ ಕಾರ್ ತೊಗೊಂಬಂದ್ರು ಕೂಡ ಅದು ಶೋರೂಮ್ ಇಂದ ಹೊರಗಡೆ ಬಂದಿದ ತಕ್ಷಣ 10% ಡಿಪ್ರಿಶಿಯೇಟೆಡ್ ಆಲ್ರೆಡಿ. ಇಲ್ಲಿ ಒಂದು ಅದ್ಭುತವಾದ ಕಂಪನಿ ಇದೆ, ಅವ್ರದ್ದು ಮೈಂಡ್ ಸೆಟ್ ಜನಗಳಿಗೆ ಹೀಲ್ ಮಾಡ್ಬೇಕನ್ಬಿಟ್ಟು ಅವರು ನಿಮ್ಗೆ ಏನ್ ಮಾಡ್ತಾರೆ, 14 ಡೇಸ್ ಯೂಸ್ ಮಾಡಿ, ನಿಮ್ಗೆ ಹೆಲ್ಪ್ ಆಗಿಲ್ಲ ಅಂದ್ರೆ ನೀವು ಬನ್ನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ರಿಟರ್ನ್ ತಗೊಳ್ಳೋದಕ್ಕೆ ಅಂತ ಅಲ್ವಾ? ಸೊ ಇವಾಗ ಇಲ್ಲಿ ನೋಡೋಣ ಹೇಗೆ ನಾವು ಈ ಸ್ಪೆಸಿಫಿಕ್ ಟೆಕ್ನಾಲಜಿನ ಯೂಸ್ ಮಾಡ್ಬೋದು ಅನ್ನೋದ್ರ ಕುರಿತಾಗಿ. ನಾನು ಫಸ್ಟ್ ಇವಾಗ ಬ್ಲೂ ಆ್ಯಪ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಬ್ಲೂ ಆ್ಯಪ್ ಬಂದು ಕಂಪ್ಲೀಟ್ಲಿ ಡಿಸ್ಟೆಂಟ್ ಹೀಲಿಂಗು, ಜೊತೆಗೆ ನಿಮ್ಮ ಔರಿಕ್ ಕ್ಲೆನ್ಸಿಂಗ್, ಎಮೋಷನಲ್ ಕ್ಲೆನ್ಸಿಂಗ್, ಸಾಕಷ್ಟು ಡೀಪರ್ ಲೆವೆಲ್ ಅಲ್ಲಿ ಕ್ಲೆನ್ಸಿಂಗ್ ನಿಮಗಾಗುತ್ತೆ. ನೀವು ಹೀಲ್ ಡಿವೈಸ್ ತೊಗೊಂಡ ನಂತರ ನಿಮ್ಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಸಿಗುತ್ತೆ. ಆ ಯೂಸರ್ ಐ ಡಿ ಪಾಸ್ವರ್ಡ್ನ ನೀವು ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಹಾಕಿದ ತಕ್ಷಣನೇ ಯು ಕ್ಯಾನ್ ಯೂಸ್ ಇಟ್. ಇಲ್ಲಿ ಎಷ್ಟು ಜನ ಹೀಲರ್ಸ್ ಇದ್ದಾರೆ? ಹಲೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ರೆಸ್ಪಾನ್ಸಿವ್ ಆಗಿರೋಣ ಸೆಷನ್ ಅಲ್ಲಿ, ಸೊ ದಟ್ ನಿಮ್ ಪೂರ್ತಿ ಡೌನ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಎಷ್ಟು ಜನ ಹೀಲರ್ಸ್ ಇದ್ದಾರೆ, ಎಷ್ಟು ಜನ ಹೀಲರ್ಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಎಷ್ಟು ಜನ ಹೀಲರ್ಸ್ ನ ನೋಡಿದ್ದೀರಾ? ಓಕೆ, ಅಭಿಷೇಕ್ ಅವ್ರ ಹೀಲರ್ ಇದ್ದಾರೆ. ವಂಡರ್ಫುಲ್ ಅಭಿಷೇಕ್ ಅವ್ರ ಹ್ಯಾಂಡ್ ರೈಸ್ ಮಾಡಿದಕ್ಕೆ ಇಟ್ ಶೋಸ್ ವಾಟ್ ಯು ಆರ್. ಪರ್ಫೆಕ್ಟ್. ಸೊ ರಾಮಚಂದ್ರಪ್ಪ ಅವರು ಕೂಡ ಅವ್ರ ಕಡೆಯಿಂದ ಎಕ್ಸ್ಪ್ರೆಸ್ ಮಾಡಿದೆ, ಮಲ್ಲಿಕಾರ್ಜುನ್ ಅವ್ರ ಕಡೆಯಿಂದ ಎಕ್ಸ್ಪ್ರೆಸ್, ಸಾಕಷ್ಟು ಜನ ಹೀಲರ್ಸ್ ಇದ್ದಾರೆ ಅಂತ ಭಾವಿಸ್ತೀನಿ. ನೀವು ಹೀಲರ್ಸ್ ಆಗಿದ್ರೆ ನೀವು ಜನಗಳಿಗೆ ಹೀಲ್ ಮಾಡ್ಬೋದು. ಯಾವ ತರ, ಈ ತರ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರಿಗೆ ನೀವು ಹೀಲ್ ಮಾಡ್ಬೋದು. ಓಕೆನಾ? ಸೊ ನಾನು ಇವಾಗ ಜಸ್ಟ್ ಪ್ರೊಫೈಲ್ ಕ್ರಿಯೇಷನ್ ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪರ್ಸನ್, ಅನಿಮಲ್, ಪ್ಲಾಂಟ್ಸ್, ಆರ್ಗನೈಸೇಷನ್, ಬಿಲ್ಡಿಂಗ್, ವೆಹಿಕಲ್, ಗ್ರೂಪ್ ಎಲ್ಲದಕ್ಕೂ ಹೀಲ್ ಮಾಡ್ಬೋದು. ನೀವು ಕೆಲವ್ರ, ನಾನು ರೀಸೆಂಟ್ಲಿ ನಮ್ಮೊಬ್ಬರ ಫ್ರೆಂಡ್ ಅನ್ನ ನಾನು ಮಾತಾಡಿಸ್ತಾ ಇದ್ದೆ. ಅವರು ಮೊಬೈಲ್ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತಾರೆ, ಅವರು ಕೂಡ ಬಿಸ್ನೆಸ್ ವ್ಯಕ್ತಿ. ಅವ್ರ ಮೊಬೈಲ್ ಆಲ್ಮೋಸ್ಟ್ 7 to 8 years ಇಂದ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ. ಯಾರಾದ್ರೂ 7 to 8 years ಇಂದ ಒಂದೇ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅರ್ಥ ಏನು, ಅವ್ರ ಮೊಬೈಲ್ ಅವ್ರ ಎನರ್ಜಿಗೆ ಟ್ಯೂನ್ ಆಗಿದೆ, ಎನರ್ಜೈಸ್ಡ್ ಆಗಿದೆ ಅಂತ ಅರ್ಥ. ಎಷ್ಟು ಜನ ಲ್ಯಾಪ್ಟಾಪ್ ಮೊಬೈಲ್ 6 months ಅಲ್ಲೇ ಹೊರಟೋಗುತ್ತೆ. ಎಂತಕ್ಕೆ ಹಂಗಾಗುತ್ತೆ? ಮೊಬೈಲ್ 6 months ಆಗಿ ಹೊರಟೋಗುತ್ತೆ ಅಂದ್ರೆ ಎನರ್ಜಿ ವಾಸ್ ಡೌನ್. ಈವನ್ ಆಬ್ಜೆಕ್ಟ್ಗೂ ಕೂಡ ಒಂದು ಎನರ್ಜಿ ಇದೆ. ನಮ್ಗೆ ಹೇಗೆ ಒಂದು ಎನರ್ಜಿ ಇದೆ, ನಮ್ಮ ಇರುವಂತ ಪ್ಲೇಸಿಗೆ ಹೇಗೆ ಒಂದು ಎನರ್ಜಿ ಇದೆ, ವೆಹಿಕಲ್, ಬಿಲ್ಡಿಂಗ್, ಆಬ್ಜೆಕ್ಟ್ ಎಲ್ಲದಕ್ಕೂ ಕೂಡ ಒಂದು ಎನರ್ಜಿ ಇದೆ. ಆ ಎನರ್ಜಿನ ನಾವು ಟ್ಯೂನ್ ಮಾಡಿಬಿಟ್ಟು ರೈಟ್ ಹಾದಿಯಲ್ಲಿ ತೊಗೊಂಡ್ಬರ್ಬೇಕು ಅಷ್ಟೇ.
ಓಕೆನಾ. ಇವಾಗ ನಾನು ಪರ್ಸನ್ ಅನ್ನುವಂಥ ಪ್ರೊಫೈಲ್ನ ಚೂಸ್ ಮಾಡ್ತೀನಿ. ಇಲ್ಲಿ ನೀವು ನೇಮ್ನ ಕೊಡಬೇಕು. ಫಸ್ಟ್ ನೇಮ್ ನಾನು ಜಸ್ಟ್ ಡೆಮೋ ಆಗಿರೋ ಕಾರಣದಿಂದ ನಾನು ಡೆಮೋ ಅಂತಾನೆ ಕೊಡ್ತೀನಿ. ಓಕೆನಾ. ಲಾಸ್ಟ್ ನೇಮ್ ಡೆಮೋ ಎ ಅಂತ ಕೊಡ್ತೀನಿ. ಜೊತೆಗೆ ಫೋಟೋ, ನೀವು ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಬರೀ ನೆಕ್ ರೀಜನ್ವರೆಗೂ ಮಾತ್ರ ನೀವು ಫೋಟೋ ಅಪ್ಲೋಡ್ ಮಾಡಬೇಕು. ನಾನು ಇವಾಗ ಯೂಸ್ ಕ್ಯಾಮ್ರಾ ಅಂತೀನಿ, ಜಸ್ಟ್ ನಾನು ಓನ್ ಫೋಟೋನ ತಗೋತೀನಿ, ನಿಮಗೆ ತೋರಿಸ್ತೀನಿ ಹೇಗೆ ಅಂದ್ಬಿಟ್ಟು. ಸೊ ಇಷ್ಟೇ ಬೇಕಾಗಿದೆ ಫೋಟೋ, ಬೇರೆ ಏನು ಇರೋ ಅವಶ್ಯಕತೆ ಇಲ್ಲ. ಇಷ್ಟೇ ಫೋಟೋನ ನೀವು ತಗೊಂಡು ನೀವು ಇದನ್ನ ಅನಾಲಿಸಿಸ್ ಮಾಡಬಹುದು. ನೀವು ಇದರಲ್ಲಿ ವೈಬ್ರೇಷನ್ನ ರೆಕಾರ್ಡ್ ಮಾಡಬಹುದು. ನೀವು ಹೀಲರ್ ಆಗಿದ್ರೆ ನೀವು ಬೇರೆಯವ್ರಿಗೆ ಹೀಲನ್ನು ಕೂಡ ಮಾಡಬಹುದು. ನೀವು ಹೀಲರ್ ಅಲ್ಲ ಅಂದ್ರೂ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹೀಲ್ ಮಾಡಬಹುದು. ಜಸ್ಟ್ ಇಲ್ಲಿ ರೆಕಾರ್ಡ್ ವೈಬ್ರೇಷನ್ ಅಂತ ಕೊಟ್ಟು ಕನೆಕ್ಟ್ ಅಂತ ಕೊಟ್ಟಾಗ ಹೀಲಿ ಡಿವೈಸ್ ಹೇಳುತ್ತೆ ಸರ್ಚ್ ಫಾರ್ ಯುವರ್ ಡಿವೈಸ್ ಅಂದ್ಬಿಟ್ಟು. ನೀವು ಬ್ಲೂಟೂತ್ನ ಆನ್ ಮಾಡಿದಾಗ ಇದು ಆಟೋಮೆಟಿಕಲ್ಲಿ ಒಂದು ಇದಕ್ಕೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಬ್ಲೂಟೂತ್ ಬಂದು ಡಿವೈಸ್ಗೆ ಕನೆಕ್ಟ್ ಆಗುತ್ತೆ. ಸರ್ಚಿಂಗ್ ಫಾರ್ ಡಿವೈಸ್ ಅಂತ ತೋರಿಸ್ತಾ ಇದೆ ಕರೆಂಟ್ಲಿ. ಇದು ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿ ನಿಮ್ಗೆ ಯಾವ ತರ ನೀವು ಹೀಲಿಂಗ್ ಅನ್ನ ತಗೋಬಹುದು, ಏನ್ ನಿಮ್ಗೆ ಅನಾಲಿಸಿಸ್ ಬೇಕಾಗಿದೆ, ಯಾವ ಪ್ರೋಗ್ರಾಮ್ ಈ ನಿಮಿಷಕ್ಕೆ ನಿಮ್ಗೆ ಹೀಲಿಂಗ್ ಬೇಕಾಗಿದೆ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಹೇಳುತ್ತೆ. ನೋಡಿ ಕರೆಂಟ್ಲಿ ಇವಾಗ ರೆಕಾರ್ಡ್ ವೈಬ್ರೇಷನ್ ಆಗ್ತಾ ಇದೆ. ಹೀಲಿಯಲ್ಲಿ ಕ್ವಾಂಟಮ್ ಸೆನ್ಸರ್ ಇದೆ, ಅದ್ರ ಮುಖಾಂತರ ರೆಕಾರ್ಡ್ ಮಾಡುತ್ತೆ. ಇದು ಹೇಗೆ ನನಗೆ ಎಷ್ಟು ಜನ ಬಂದು ಕೇಳ್ತಾರೆ, ಅಶ್ವಿನಿ ಮೇಡಮ್ ಹೇಳಿ ಮೇಡಮ್ ನನಗೆ ಇದು ಹೇಗೆ ವರ್ಕ್ ಆಗ್ತದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಮೇಡಮ್ ಅಂತ. ಈ ಫೋಟೋ ಕ್ಲೋಸ್ ಬೈ ಫೋಟೋ ನೀವು ತಗೊಂಡಾಗ ನಿಮ್ಮ ಐಸ್ ರೆಟಿನಾ ಪ್ರತಿಯೊಂದು ಕೂಡ ಇಂಡಿಕೇಟ್ ಮಾಡುತ್ತೆ. ನಿಮ್ಮ ಬಿಹೇವಿಯರ್, ನಿಮ್ಮ ಚಾಲೆಂಜಸ್, ನಿಮ್ಮ ಕಾರ್ಮಿಕ್ ಪ್ಯಾಟರ್ನ್ ಪ್ರತಿಯೊಂದು ಕೂಡ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ವೈಬ್ರೇಷನ್ ಇ ಸಿ ಜಿ ತರ ನೋಡ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಅದು ನಿಮ್ಮ ವೈಬ್ರೇಷನ್, ಅದು ನಿಮ್ಮ ಪ್ರಾಣಿಕ್ ಎನರ್ಜಿ, ಅದು ನಿಮ್ಮ ಚಿ ಎನರ್ಜಿಸ್ ಅಂತ ಕರೀತಾರೆ. ಇಲ್ಲಿ ಟೈಟಲ್ ಕೊಡಬೇಕು. ಮಿಸ್ ಇದ್ರೆ ಮಿಸ್ ಅಂತ ಕೊಡಿ, ಮಿಸ್ಟರ್ ಇದ್ರೆ ಮಿಸ್ಟರ್ ಅಂತ ಕೊಡಿ, ಮತ್ತೆ ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನ ಕೊಡಿ. ನಿಮ್ದು ಆಕ್ಚುಯಲ್ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಕೊಡಿ. ನಾನು ಜಸ್ಟ್ ಇವಾಗ ಒಂದು ಡೆಮೋಗೋಸ್ಕರ ಜಸ್ಟ್ ಹಾಗೆ ಒಂದು ಡೇಟ್ ಆಫ್ ಬರ್ತ್ ನ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ನನ್ನ ಆಕ್ಚುಯಲ್ ಡೇಟ್ ಆಫ್ ಬರ್ತ್ ಫಾರ್ ಯೋರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್. ನನ್ನ ಆಕ್ಚುಯಲ್ ಡೇಟ್ ಆಫ್ ಬರ್ತ್ ಬೇಕಂದ್ರೆ ನಿಮ್ಗೆ ಪರ್ಸನಲ್ ಕನೆಕ್ಟ್ ಆಗ್ಬೋದು, ಜಸ್ಟ್ ಫಾರ್ ದಿ ಜೋಕ್. ಓಕೆ. ಸೊ ಪ್ಲೇಸ್ ಆಫ್ ಬರ್ತ್ ಹಾಕಿ. ಪ್ಲೇಸ್ ಆಫ್ ಬರ್ತ್ ಬಂದು ಬ್ಯಾಂಗ್ಳೂರ್ ಅಂತ ಹಾಕ್ತಾ ಇದ್ದೀನಿ ಕರೆಂಟ್ಲಿ ನಾನು. ಸೊ ಜೆಂಡರ್ ಏನಿದೆ ಅಷ್ಟು ಹಾಕಿ. ಇಮೇಲ್ ಐ ಡಿ ಫೋನ್ ನಂಬರ್ ಎಲ್ಲ ರಿಕ್ವೈರ್ಮೆಂಟ್ ಇಲ್ಲ. ಕಂಟ್ರಿ ಒಂದು ಫಿಲ್ ಮಾಡಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡೋ ಮುಖಾಂತರ ಪ್ರೊಫೈಲ್ ಕ್ರಿಯೇಷನ್ ಕಂಪ್ಲೀಟ್ ಆಗುತ್ತೆ. ಏನಾಗುತ್ತೆ, ಪ್ರೊಫೈಲ್ ಕ್ರಿಯೇಷನ್ ಕಂಪ್ಲೀಟ್ ಆಗುತ್ತೆ. ಇಷ್ಟು ಪ್ರೊಫೈಲ್ ಕ್ರಿಯೇಷನ್ ಕಂಪ್ಲೀಟ್ ಆದ ನಂತರ ನೀವು ಆರಾಮಾಗಿ ನಿಮ್ಮ ಹೀಲಿಂಗ್ ಅನ್ನ ನೀವು ಮಾಡಬಹುದು. 100% ಆಗಿ ನಿಮ್ಮ ಹೀಲಿಂಗ್ ಅನ್ನ ನೀವು ಮಾಡಬಹುದು. ಓಕೆನಾ. ಇವಾಗ ನಾನು ಜಸ್ಟ್ ಇದು ಪ್ರೊಫೈಲ್ ಕ್ರಿಯೇಷನ್ಗೋಸ್ಕರ ಇವಾಗ ಅನಾಲಿಸಿಸ್ ಮಾಡೋಣ ಹೇಗೆ ಅಂದ್ಬಿಟ್ಟು. ನನಗೆ ಅನಾಲಿಸಿಸ್ ಮಾಡೋದಕ್ಕೆ ಬೇರೆ ಪ್ರೊಫೈಲ್ನ ಚೂಸ್ ಮಾಡ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಅನಾಲಿಸಿಸ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ನಾನು ಜಸ್ಟ್ ಕರೆಂಟ್ಲಿ ಈ ಪ್ರೊಫೈಲ್ನ ಚೂಸ್ ಮಾಡ್ಕೋತೀನಿ. ಇದು ಅನಾಲಿಸಿಸ್ಗೋಸ್ಕರ ಮಾತ್ರ ನಾನು ಈ ವ್ಯಕ್ತಿ ಜೊತೆ ಮಾತಾಡಿದ್ದೀನಿ, ಅವ್ರ ಪ್ರೊಫೈಲ್ನ ಅನಾಲಿಸಿಸ್ ಮಾಡ್ತೀನಿ. ಇವಾಗ ಆಲ್ ಹೀಲಿ ಅನಾಲಿಸಿಸ್, ಬಾಡಿ ರಿಲೇಟೆಡ್ ಅನಾಲಿಸಿಸ್. ಫಸ್ಟ್ ಅವರ ಲೆವೆಲ್ ಅನಾಲಿಸಿಸ್ಗೆ ಹೋಗ್ಬಿಡೋಣ, ಆಮೇಲೆ ಮ್ಯಾನಿಫೆಸ್ಟೇಷನ್ ಅನಾಲಿಸಿಸ್ ಬರೋಣ, ಆಮೇಲೆ ಬಾಡಿ ಲೆವೆಲ್ ಅನಾಲಿಸಿಸ್ ಬರೋಣ. ಏನಂತೀರಾ? ಸೊ ಅವರ ಯಾರ್ಯಾರಿಗೆ ಅವರ ಬಗ್ಗೆ ಏನಾದರೂ ನಾಲೆಜ್ ಇದೆ ಅಥವಾ ನಾಲೆಜ್ ತಿಳ್ಕೋಬೇಕು ಅಂತ ಭಾವಿಸ್ತಾ ಇದ್ದೀರಾ, ಅವರು ತಮ್ಮ ಅಮೂಲ್ಯವಾದ ಒಂದು ಮೆಸೇಜ್ ಅನ್ನ ಬರೆಯೋ ಮುಖಾಂತರ ಅಥವಾ ಒಂದು ಎಕ್ಸ್ಪ್ರೆಷನ್ ಮುಖಾಂತರ ನಮ್ಗೆ ವ್ಯಕ್ತಪಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ನೀವೆಲ್ಲರೂ ಕೇಳಿಸ್ಕೊತಾ ಇದ್ದೀರಾ ಅನ್ಬಿಟ್ಟು. ಓಕೆನಾ. ಸೊ ಅವರ ಅನಾಲಿಸಿಸ್ ನಾನು ಇವಾಗ ಈ ವ್ಯಕ್ತಿಗೆ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ಈ ವ್ಯಕ್ತಿಯ ಅವರ ಹೇಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಈ ವ್ಯಕ್ತಿಯ ಅವರ ಕರೆಂಟ್ಲಿ ಇರೋದು ಬರೀ 62% ಮಾತ್ರ. ಆಕ್ಚುಯಲ್ ಅವರ ಬಂದು 85%ಗಿನ್ನು ಮೇಲೆ ಇದ್ರೆ ಮಾತ್ರ ಇಟ್ ಇಸ್ ದಿ ಬೆಸ್ಟ್ ಅವರ. ಇಟ್ ಈಸ್ ದಿ ಬೆಸ್ಟ್ ಅವರ. ಓಕೆನಾ. 85%ಗಿನ್ನು ಕಡಿಮೆ ಇದ್ರೆ ಇಟ್ ಈಸ್ ನಾಟ್ ಎ ಬೆಸ್ಟ್ ಅವರ. ಇಲ್ಲಿ ಬರೀ 62% ತೋರಿಸ್ತಾ ಇದೆ, ಇಲ್ಲೆಲ್ಲ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ. ಅಂದ್ರೆ ಏನು, ಇಲ್ಲಿ ಈ ವ್ಯಕ್ತಿಗೆ ಹೀಲಿಂಗ್ ಬೇಕಾಗಿದೆ ಅಂತ ಅರ್ಥ. ಇಲ್ಲಿ ಕ್ರೌನ್ ಚಕ್ರ ನೋಡಿದಾಗ 77% ಮಿಡಲ್ ತೋರಿಸ್ತದೆ, ಹೈ ತೋರಿಸ್ಬೇಕು ಯಾವಾಗ್ಲೂ. ನೋಡಿ ಇಲ್ಲಿ ಹಾರ್ಟ್ ಚಕ್ರ ಹೈ ತೋರಿಸ್ತಾ ಇದೆ. ಹಾರ್ಟ್ ಚಕ್ರ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಟು ಮ್ಯಾನಿಫೆಸ್ಟ್. ಬೇರೆಯವ್ರಿಗೆ ಏನೋ ಒಂದು ಸಿಕ್ಕಿದೆ, ನಿಮ್ಗೆ ಬೇರೆಯವ್ರು ನಿಮಗೆ ಸಿಕ್ಬೇಕಾಗಿರೋದು ಬೇರೆಯವ್ರು ಸಿಕ್ಬಿಟ್ಟಿದ್ರೆ ನೀವು ಜಲಸಿ ಫೀಲ್ ಮಾಡ್ಕೊಂಡ್ರೆ ನಿಮ್ಗೆ ಬೇರೆದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಕೂಡ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹಾರ್ಟ್ ಚಕ್ರ, ಅನಾಥ ಚಕ್ರನ ಬಹಳ ಪ್ಯೂರಿಫೈಡ್ ಆಗಿರ್ಬೇಕು. ಈ ವ್ಯಕ್ತಿಗೆ ನೋಡಕ್ ಹೋದಾಗ ಥರ್ಡ್ ಐ ಚಕ್ರ, ಥಿಂಕಿಂಗ್ ಪ್ಯಾಟರ್ನ್ಸ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಮತ್ತೆ ಥ್ರೋಟ್ ಚಕ್ರ, ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್, ಲಿಟ್ರಲಿ ಲೋ ಇದೆ. ಕಿಯಾಸ್ ರಿಗರ್, ಎಲ್ಲೆಲ್ಲಿ ಕಿಯಾಸ್ ರಿಗರ್ ಅಂತ ನೋಡ್ತಿರೋ ಇವೆಲ್ಲ ನಿಮ್ಗೆ ಹೀಲಿಂಗ್ ಬೇಕಾಗಿರುವಂತ ಜಾಗ. ಇವಾಗ ನಾವು ಡೀಪ್ಲಿ ನೋಡಕ್ ಹೋದಾಗ ಇದು ಹೀಲಿಂಗ್ ರಿಕ್ವೈರ್ಮೆಂಟ್ ಇದೆಯಾ ಅಂತ, ಖಂಡಿತವಾಗ್ಲೂ ರಿಕ್ವೈರ್ಮೆಂಟ್ ಇದೆ. ಇಲ್ಲೆಲ್ಲ ಎಮೋಷನ್ಸ್ ಇರುತ್ತೆ ವಿಚ್ ಆರ್ ಅನ್ಹೀಲ್ಡ್. ನಾನು ಅವಾಗ್ಲೇ ಏನಂದೆ, ಎಮೋಷನ್ಸ್ ವಾಟ್ ಕ್ರಿಯೇಟ್ಸ್ ಇಂಬ್ಯಾಲೆನ್ಸಸ್ ಅಂತ ಅಂದೆ ಅವಾಗ್ಲೇ ನಮ್ಮ ಫಿಸಿಕಲ್ ಬಾಡಿಯಲ್ಲಿ. ಸೊ ಎಮೋಷನ್ಸ್ ಹೀಲ್ ಆಗ್ಲೇಬೇಕಾ? ಎಸ್, ಎಮೋಷನ್ಸ್ ಹೀಲ್ ಆಗ್ಲೇಬೇಕು. ಕೆಲವು ಎಮೋಷನ್ಸ್ ನ ಅವರ ಕಾರ್ಮಿಕ್ ಪ್ಯಾಟರ್ನ್ ಇಂದ ತಗೊಂಡ್ಬಂದಿರ್ತಾರೆ,
ಕೆಲವು ಎಮೋಷನ್ಸ್ ನ ಅವರ ಆನ್ಸಿಸ್ಟರ್ಸ್ ಕಾರ್ಮಿಕ್ ಪ್ಯಾಟರ್ನ್ ಇಂದ ಬಂದಿರ್ತಾರೆ. ಈ ತರ ಕಾರ್ಮಿಕ್ ಪ್ಯಾಟರ್ನ್ ನ ತಗೊಂಡ್ಬಂದಿರುವಂತ ಎಮೋಷನ್ಸ್ ನ ಅದು ನಿಮ್ಮ ಔರಾ ಅಲ್ಲೇ ಇರುತ್ತೆ. ಹೌರಾ ಹೀಲ್ ಆಗ್ಲೇಬೇಕಾಗುತ್ತೆ. ಹೌರಾ ಹೀಲ್ ಆಗೋ ಮುಖಾಂತರನೇ ನೀವು ಎಮೋಷನ್ಸ್ ಇಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಥ್ರೋಟ್ ಚಕ್ರ ಇದೇ ತರನೇ ಇಂಬ್ಯಾಲೆನ್ಸ್ ಆಗ್ತಾ ಹೋದ್ರೆ ಥ್ರೋಟ್ ಸಂಬಂಧಪಟ್ಟಿರುವಂತ ಎಲ್ಲಾ ತರದ ಹೆಲ್ತ್ ಚಾಲೆಂಜ್ ಅವ್ರಿಗೆ ಬರೋದಕ್ಕೆ ಸಾಧ್ಯ ಆಗ್ಬೋದು. ಏನಾಗ್ಬೋದು? ಥೈರಾಯ್ಡ್ ಆಗ್ಬೋದು, ಬೇರೆ ಬೇರೆದು. ಇಫ್ ಅವ್ರ ಹತ್ರ ಹೀಲ್ ಇದೆ ಅಂತ ಅನ್ಕೊಳ್ಳಿ, ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ಹೀಲಿಂಗ್ ತಗೊಂಡು ಅವ್ರು ಹೀಲ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಯಾರ್ಯಾರು ನಿಮ್ಗೆ ಇಲ್ಲಿ ಸೆಷನ್ಗೆ ಈ ಲಿಂಕ್ ಅನ್ನ ಕಳ್ಸಿದ್ದಾರೋ ಅವ್ರಿಗೆ ಥ್ಯಾಂಕ್ ಯು ಕಳಿಸಿ. ಎಂತಕ್ಕೆ? ನಿಮ್ಗೆ ನಿಮ್ಮ ಥ್ರೋಟ್ ಚಕ್ರ ಬಗ್ಗೆ, ನಿಮ್ಮ ಕಮ್ಯುನಿಕೇಶನ್ ಬಗ್ಗೆ, ನಿಮ್ಮ ಪ್ರತಿಯೊಂದು ವಿಚಾರ ಕುರಿತಾಗಿ ನಿಮ್ಗೆ ತಿಳ್ಕೊಳ್ಳುವಂತ ಅವಕಾಶ ಸಿಕ್ಕಿದೆ. ಯಾರ್ಯಾರಿಲ್ಲಿ ಸೆಷನ್ ಇದೆ ಥ್ಯಾಂಕ್ ಯು ಅಂತ ಕಳಿಸಿ. ಬಿಕಾಸ್ ಅವರೊಬ್ರು ಗಾಡ್ ಮೆಸೆಂಜರ್. ಆ ಕಾರಣದಿಂದ ನಿಮ್ಗೆ ಈ ಸೆಷನ್ ಕುರಿತಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು ಅಲ್ವಾ. ಇಲ್ಲಿ ನಾವು ಹಾರ್ಟ್ ನೋಡಕ್ ಹೋದಾಗ ಹಾರ್ಟ್ ಹೈ ಇದೆ. ನಾನು ಆಗ್ಲೇ ಏನಂದೆ? ಹಾರ್ಟ್ ಚಕ್ರ ಚೆನ್ನಾಗಿದ್ರೆ ಮ್ಯಾನಿಫೆಸ್ಟ್ ಚೆನ್ನಾಗುತ್ತೆ ಅಂದೆ ಅಲ್ವಾ. ಇವರಿಗೆ ಮ್ಯಾನಿಫೆಸ್ಟೇಷನ್ ಪವರ್ ಚೆನ್ನಾಗಿದೆ. ಸೋಲಾರ್ ಪ್ಲೆಕ್ಸ್ ಚಕ್ರ ಮಿಡಿಲ್ ರಿಗರ್, ಓಕೆ. ರೂಟ್ ಚಕ್ರ ಮಿಡಿಲ್. ರೂಟ್ ಚಕ್ರ ಏನು? ರೂಟ್ ಚಕ್ರ ಬಂದು ನಿಮ್ಮ ಫಿನಾನ್ಷಿಯಲ್ಸ್ ನ ನೋಡ್ಕೊಳ್ಳುತ್ತೆ. ನಿಮ್ಮ ಸೆಕ್ಯೂರಿಟಿ ಆಫ್, ಕೆಲವ್ರಿಗೆ ಎಲ್ಲ ಇರುತ್ತೆ, ಕ್ರೋರ್ಸ್ ಟುಗೆದರ್ಸ್ ಆಫ್ ಮನಿ ಇರುತ್ತೆ, ಇದ್ರೂ ಕೂಡ ಅವ್ರಿಗೆ ಸೆಕ್ಯೂರ್ಡ್ ಫೀಲ್ ಇರಲ್ಲ. ಎಲ್ಲಿ ಯಾವಾಗ ಏನಾಗುತ್ತೋ ಅಂತ ಇಂಬ್ಯಾಲೆನ್ಸಸ್ ಹಾರ್ಟ್ ಅಲ್ಲಿ ಫೀಲ್ ಆಗ್ತಾ ಇರುತ್ತೆ. ಎಂತಕ್ಕೆ? ಅವ್ರ ಸೋಲಾರ್ ಚಕ್ರ ಅಷ್ಟು ಸ್ಟೇಬಲ್ ಆಗಿರಲ್ಲ. ಅದೇ ಕಾರಣಕ್ಕೆ ಇಲ್ಲಿ ಸ್ಯಾಕ್ರಲ್ ಚಕ್ರ ನೋಡಕ್ ಹೋದಾಗ ಸ್ಯಾಕ್ರಲ್ ಚಕ್ರ ಬಹಳ ಇಂಪಾರ್ಟೆಂಟ್ ಟು ಕನ್ಸೇವ್ ಆರ್ ಈವನ್ ಟು ಮ್ಯಾನಿಫೆಸ್ಟ್ ಆಲ್ಸೋ. ಒಂದು ಹೆಲ್ತಿ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಇರೋದಕ್ಕೆ ಸ್ಯಾಕ್ರಲ್ ಚಕ್ರ ಬಹಳ ಇಂಪಾರ್ಟೆಂಟ್. ಅದು ಮೆನ್ಸ್ಗೆ ಆಗಿರ್ಲಿ ಫಿಮೇಲ್ಸ್ಗೆ ಆಗಿರ್ಲಿ. ಸೊ ನೀವ್ ಹೇಳ್ತೀರ ನನಗೆ ಚಕ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಮೇಡಮ್, ಇದೆಲ್ಲ ನಿಜಾನ ಮೇಡಮ್? ನೀವ್ ಹೇಳ್ಬೋದು. ನಿಮ್ಗೆ ಗೊತ್ತಿದ್ರು ಕೂಡ ನಮ್ಮ ಬಾಡಿಯಲ್ಲಿ ಚಕ್ರಾಸ್ ಇದೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಮ್ಮ ಬಾಡಿಯಲ್ಲಿ ಚಕ್ರಾಸ್ ಇದೆ. ನಮ್ಮಲ್ಲಿ ಹಲವಾರು ಟೆಸ್ಟಿಮೋನೀಸ್ಗಳಿದಾವೆ. ಜನಗಳು, ನಮ್ಮೊಬ್ರು ಟೀಮ್ ಮೇಟ್ ಇದ್ದಾರೆ ರಾಂಚಿ, ಅವ್ರು ಜಸ್ಟ್ ರೂಟ್ ಚಕ್ರ ಪ್ರೋಗ್ರಾಮ್ ನ ಯೂಸ್ ಮಾಡಿ 4 ಡಿಜಿಟ್ಸ್ ಇದ್ದಂತ ಇನ್ಕಮ್ ಅವರು ಅದನ್ನ 6 ಡಿಜಿಟ್ಸ್ಗೆ ತಗೊಂಡೋದ್ರು. ಎಷ್ಟು? 4 ಡಿಜಿಟ್ಸ್ ಅಂತ ಇನ್ಕಮ್ ಅವ್ರು ಅದನ್ನ 6 ಡಿಜಿಟ್ಸ್ಗೆ ತಗೊಂಡೋದ್ರು. ಫ್ಯಾಮಿಲಿಯಲ್ಲಿ ಸಾಕಷ್ಟು ರಿಲೇಶನ್ಶಿಪ್ಸ್ ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಹೊರಗಡೆ ಬರೋದಕ್ಕೋಸ್ಕರ ಅವರು ಸ್ಯಾಕ್ರಲ್ ಚಕ್ರ ಪ್ರೋಗ್ರಾಮ್ ನ ಯೂಸ್ ಮಾಡಿ ಅವ್ರ ರಿಲೇಶನ್ಶಿಪ್ ನ ಸ್ಟ್ರೆಂಥನ್ ಮಾಡ್ಕೊಂಡ್ರು. ಯಾರ್ಯಾರಿಗೆ ಹೇಗೆ ಇದು ಮಾಡ್ಕೊಂಡ್ರು ಅಂತ ತಿಳ್ಕೊಳ್ಳುವಂತ ಅವಕಾಶ ಅನ್ಸುತ್ತೋ ಅವ್ರು ಅಷ್ಟು ಜನನು ಕೂಡ ನನ್ಗೆ ಒಂದು ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ, ಇಲ್ಲಾಂದ್ರೆ ಏನೋ ಒಂದು ಎಮೋಜಿ ಸೆಂಡ್ ಮಾಡಿ, ಸೊ ದಟ್ ನನಗೆ ಅರ್ಥ ಆಗುತ್ತೆ ನಿಮ್ಗೆ ನಿಮ್ಮ ರೂಟ್ ಚಕ್ರ ಆಗಿರ್ಲಿ, ನಿಮ್ಮ ಸ್ಯಾಕ್ರಲ್ ಚಕ್ರ ಆಗಿರ್ಲಿ, ನಿಮ್ಗೂ ಎಂಪವರ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆ ಅನ್ಬಿಟ್ಟು. ಓಕೆ, ಅಶೋಕ್ ಅವ್ರು ಕಳಿಸ್ತಾ ಇದ್ದಾರೆ, ವಂಡರ್ಫುಲ್. ಓಕೆ, ಕಿರಣ್ ಅವ್ರು ಕಳಿಸ್ತಾ ಇದ್ದಾರೆ. ಓಕೆ, ಮತ್ತೆ ಓಕೆ, ಸಾಕಷ್ಟು ಜನ, ಅಭಿಷೇಕ್ ಅವರು, MSK ಅವರು, ಗ್ಯಾಲಕ್ಸಿ M30, ಓಕೆ, ಅಹಮದ್ ಅವರು, ಓ ಮೈ ಗಾಡ್, ಮುಕುಂದ್ ಅವರು, ಸಂತೋಷ್ ಅವರು, ಮಹಾದೇವನ್ ಅವರು, ಓಕೆ, ಶಿವಾಜಿ ರಾವ್ ಅವರು, ಓ ಮೈ ಗಾಡ್, ಎಲ್ಲರಿಗೂ ಕೂಡ ರಾಮಚಂದ್ರ ಅವರು. ಅಂದ್ರೆ ನೀವೆಲ್ಲರೂ ಸೆಷನ್ ನ ಕರೆಕ್ಟ್ ಆಗಿ ಅಟೆಂಡ್ ತಿಳ್ಕೊತಾ ಇದ್ದೀರಾ. ಶ್ರೀಪತಿ ಅವರು, ಸಾಕಷ್ಟು ಜನ. ಅಂದ್ರೆ ಏನು? ನಿಮ್ಗೆ ರೂಟ್ ಚಕ್ರ, ಫಿನಾನ್ಸಸ್ ಚೆನ್ನಾಗಾಗ್ಬೇಕು ಅಂತ ಆಸೆ ಪಡ್ತೀರಾ. ಉಷಾ ಅವರು, ಓಕೆ, ನಿಮ್ಗೆ ಫೈನಾನ್ಸಸ್ ಚೆನ್ನಾಗಾಗ್ಬೇಕಂತ ಆಸೆ ಪಡ್ತೀರಾ. ಎಸ್, ಈ ಸೆಷನ್ ಅನ್ನ ಕಂಪ್ಲೀಟ್ ಧ್ಯಾನವಾಗಿ ಕೇಳಿ. ನಿಮ್ಗೆ ಖಂಡಿತವಾಗ್ಲೂ ಯು ಆರ್ ಗೋಯಿಂಗ್ ಟು ಗೆಟ್ ಬೆಸ್ಟ್ ಔಟ್ ಆಫ್ ದಿಸ್ ಸೆಷನ್. ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ. ಇವೆಲ್ಲರಿಗೂ ಏನ್ ಗೊತ್ತಾಯ್ತು? ಇಂಬ್ಯಾಲೆನ್ಸಸ್ ಮಾತ್ರ ಗೊತ್ತಾಯ್ತು. ಸೊ ಥ್ಯಾಂಕ್ ಗಾಡ್, ನಾನು ಇವಾಗ ನನ್ನ ಲೈಫಲ್ಲಿ ಜಾಸ್ತಿ ಫಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನ್ಸಿಗೆ ನೀವು ಅನ್ಕೋಬಹುದು ಇದೇ ಚಾಲೆಂಜಸ್ ಇರೋದು, ನಾನು ಇದನ್ನ ಸಾರ್ಟ್ ಔಟ್ ಮಾಡ್ಕೊಂಡ್ರೆ ನಮ್ಮ ಲೈಫಲ್ಲಿ ಇರುವಂತ ಚಾಲೆಂಜಸ್ ಕೂಡ ನಾವು ಸಾರ್ಟ್ ಔಟ್ ಮಾಡ್ಕೋಬಹುದು ಅನ್ನೋಂತ ಒಂದು ಬೇಷ್ ಅಂತ ನೀವು ನಿಮ್ಮಷ್ಟಕ್ಕೆ ನೀವು ಹೇಳ್ಕೋಬಹುದು. ನಿಮ್ಮಷ್ಟಕ್ಕೆ ನಿಮ್ಮ ಬ್ಯಾಕ್ ನ ಟ್ಯಾಪ್ ಮಾಡ್ಕೋಬಹುದು. ನನಗೆ ಗೊತ್ತಾಗಿದೆ ಸಮಥಿಂಗ್ ಬಿಗ್ ರಹಸ್ಯ ಅನ್ಬಿಟ್ಟು ಅಲ್ವಾ. ಯಾಕಂದ್ರೆ ಎಷ್ಟು ಜನಕ್ಕೆ ಇಷ್ಟು ನಾಲೆಜ್ ಆಕ್ಸೆಸಿಬಲ್ ಇರಲ್ಲ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಡ್ತೀನಿ. ಇದು ಕರೆಂಟ್ಲಿ ಇವಾಗ ಎಲ್ಲಾ ತರದ ಎಮೋಷನ್ಸ್ ಕುರಿತಾಗಿ ಅನಲೈಸ್ ಮಾಡ್ತಾ ಇದೆ. ಏಂತಕ್ಕೆ ಈ ಚಕ್ರ ಲೋಯರ್ ಪರ್ಫಾರ್ಮೆನ್ಸ್ ಅಲ್ಲಿ ಇದೆ, ಯಾವ ಎಮೋಷನ್ ಅವ್ರ ಪ್ಯಾಟ್ರನ್ ಏನಿದೆ ಅಂತ ಗೊತ್ತಾಗುತ್ತೆ. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ದ ಪರ್ಸನ್ ನೋಸ್ ದಿ ಫೆನಾಮಿನನ್ ಆಫ್ ಎಮೋಷನಲ್ ಎಕ್ಸ್ಟಾರ್ಷನ್ by the outside world and therefore controlling their expression. ಈ ವ್ಯಕ್ತಿಗೆ ಮನಸ್ಸಿನಲ್ಲಿ ಭಾವನೆ, ನಾನು ಓಪನ್ ಆಗಿ ನನ್ನ ಎಮೋಷನ್ಸ್ ಕುರಿತಾಗಿ ನಾನು ಯಾರಿಗಾದ್ರೂ ಹೇಳ್ಬಿಟ್ರೆ ಅವ್ರು ನನ್ನ ಮಿಸ್ಯೂಸ್ ಮಾಡ್ಕೋತಾರೆ, ಜನಗಳು, ಪ್ರಪಂಚ ನನ್ನ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋಂತ ಫೀಲಿಂಗ್ ಈ ವ್ಯಕ್ತಿಗೆ. ಅದಕ್ಕೆ ಅವರು ಯಾರ ಹತ್ರನೂ ಏನು ಹೇಳಲ್ಲ. ಏನಂತ, ಯಾವ ತರ ಮಾತಾಡ್ತಾರೆ ಈ ವ್ಯಕ್ತಿ? ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ, ಆ ತರ ಜೀವನ ನಡ್ಸಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ.
88% ಅಂದ್ರೆ ಏನು, ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. 8 ಅಂದ್ರೂ ಬಹಳ ರಿಲೆವೆಂಟ್ ಕರೆಂಟ್ ಲೈಫ್ ಸ್ಟೈಲ್ ಥೀಮ್ ಅಲ್ಲಿ ಇವ್ರಿಗೆ ಕಾನ್ಶಿಯಸ್ ಅಲ್ಲಿ ಲೈಫ್ ಅಲ್ಲಿ ಇದೆ. ಸಿ ಹೀಲಿಂಗ್ ಅನ್ನೋದು ಎರಡು ತರ ಇರುತ್ತೆ. ಒಂದು ಕಾನ್ಶಿಯಸ್, ನಿಮ್ಮ ಕಾನ್ಶಿಯಸ್ ಥಾಟ್ ಅಲ್ಲಿ ಇರುವಂತ ಹೀಲಿಂಗ್ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಏನಿದೆ, ಏನ್ ರಿಕ್ವೈರ್ಮೆಂಟ್ ಆಫ್ ಹೀಲಿಂಗ್ ಇದೆ, ಅದು ನಿಮ್ಗೆ ಗೊತ್ತಾಗಲ್ಲ. ಸುಪ್ರೀಂ ಕಾನ್ಶಿಯಸ್ ಇಂದ ಏನ್ ಚಾಲೆಂಜಸ್ ನೀವು ಫೇಸ್ ಮಾಡ್ತಿದ್ದೀರಾ ಅದು ನಿಮ್ಗೆ ಗೊತ್ತಾಗಲ್ಲ. ಅದು ನೀವು ಹೀಲ್ ಆಗ್ಬೇಕಂದ್ರೆ ಖಂಡಿತವಾಗ್ಲೂ ಇವೆಲ್ಲ ಅದಕ್ಕೆ ಕನೆಕ್ಟೆಡ್ ಆಗಿರುವಂತದ್ದು. ಇಲ್ಲಿ ನೀವು ನೋಡ್ಬೋದು 86% D1E24 ಅಂದ್ರೆ ಏನು, ಇದು ಸಬ್ ಕಾನ್ಶಿಯಸ್ ಆಗಿ ಇವ್ರ ಥಾಟ್ ಅಲ್ಲಿ ಇದೆ ಅನ್ಬಿಟ್ಟು. ಅದಕ್ಕಿನ್ನು ಡೀಪರ್ ಲೆವೆಲ್ ಅಲ್ಲಿ ನೋಡಿದಾಗ 84% 7 ಇದು ಇವರ ಆನ್ಸಿಸ್ಟರ್ಸ್ ಪಾರ್ಟ್ನರ್ ಇಂದ ಬಂದಿದೆ. ಇನ್ನರ್ ಚೈಲ್ಡ್ ಹೀಲ್ ಆಗಿಲ್ಲ. ಇನ್ನರ್ ಚೈಲ್ಡ್ ಹೀಲ್ ಆಗಿಲ್ಲ ಅಂದ್ರೆ ಅರ್ಥ ಏನು, ಈ ವ್ಯಕ್ತಿಗೆ ಸಫಿಶಿಯಂಟ್ ಸೆಲ್ಫ್ ಲವ್ ಇಲ್ಲ ಮನಸ್ಸಿನಲ್ಲಿ. ತನ್ನ ಓನ್ ಕ್ಯಾಲಿಬರ್ ಮೇಲೆ, ತನ್ನ ಓನ್ ಪೊಟೆನ್ಶಿಯಾಲಿಟಿ ಮೇಲೆ ಈ ವ್ಯಕ್ತಿಗೆ ಅಷ್ಟು ಪ್ರೀತಿ ಇಲ್ಲ, ಅಷ್ಟು ಭರವಸೆ ಇಲ್ಲ. ಆ ಕಾರಣಕ್ಕೆ ಈ ತರ ಚಾಲೆಂಜಸ್ ಬರ್ತಾ ಇರೋದು. ದ ಪರ್ಸನ್ ಡಸಂಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದೆಮ್ಸೆಲ್ಫ್ ಅಂಡ್ ದೇರ್ ಡಿಸಿಷನ್ಸ್. ಅಂದ್ರೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ತನ್ನ ಕುರಿತಾಗಿ ತನಗೆ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಬೇರೆಯವ್ರು ಯಾರೋ ಏನೋ ಹೇಳ್ದಂಗೆ ನಡ್ಕೊಂಡು ಹೋಗ್ತಾರೆ, ಅದು ಅವ್ರಿಗೆ ಹೆಲ್ಪ್ ಆಗ್ತಾ ಇಲ್ಲ. ಇದಕ್ಕೆ ಹೀಲ್ ಏನ್ ಮಾಡುತ್ತೆ, ಹೀಲಿ ಇದಕ್ಕೆ ಅಫರ್ಮೇಶನ್ ಮುಖಾಂತರ ಹೀಲ್ ಮಾಡುತ್ತೆ. ಎಲ್ಲರಿಗೂ ಅಫರ್ಮೇಶನ್ ಪವರ್ ಗೊತ್ತಿದೆಯಾ ಅಂತ ಭಾವಿಸ್ತೀನಿ. ಅಫರ್ಮೇಶನ್ ಅಂದ್ರೆ ಏನು, ಐ ಆಮ್ ಅಸ್ಯೂಮಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಫಾರ್ ಮೈ ಚಾಯ್ಸಸ್. ನನಗೆ ಈ ಬಟ್ಟೆ ಹಾಕೋಬೇಕು ಅಂದ್ರೆ ಅದೇ ಬಟ್ಟೆನ ಹಾಕೋತೀನಿ, ಇದನ್ನ ತಿನ್ಬೇಕು ಅಂತ ಅಂತಿದ್ರೆ ಇದನ್ನ ತಿಂತೀನಿ, ಅದೇ ಕಾರ್ನ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಅದೇ ಕಾರ್ನ ಪರ್ಚೇಸ್ ಮಾಡ್ತೀನಿ. ನನ್ಗೆ ಇಷ್ಟು ದಿನ ನಾನು ಟ್ರಾವೆಲ್ಗೆ ಹೋಗ್ಬೇಕು ಅಂತ ಇಷ್ಟ ಅದ, ಅಷ್ಟು ದಿನ ಟ್ರಾವೆಲ್ ಹೋಗ್ತೀನಿ. ಅಂದ್ರೆ ಏನು, ದಿಸ್ ಪರ್ಸನ್ ಇಸ್ ಕೇಪಬಲ್ ಆಫ್ ಟೇಕಿಂಗ್ ಡಿಸಿಷನ್ಸ್ ಅಲ್ವಾ. ಆ ತರ ಒಂದು ಡಿಸಿಷನ್ ತಗೊಳ್ಳೋ ಅಂತ ಮನೋಭಾವನೆ ಇರುವಂತ ಫ್ರೀಕ್ವೆನ್ಸೀಸ್ ನ ಸೋಲಾರ್ ಪ್ಲೆಕ್ಸ್ ಚಕ್ರ ಪ್ರೋಗ್ರಾಮ್ ತಗೊಳ್ಳೋ ಮುಖಾಂತರ ಇವ್ರಿಗೆ ಸಿಗುತ್ತೆ. ರೈಟ್, ಬಹಳ ಅದ್ಭುತವಾಗಿದೆಯಲ್ಲ. ದ ಪರ್ಸನ್ ಕ್ಲಿಯರ್ಲಿ ಪ್ರಿಸೀವ್ಸ್ ದೇರ್ ವೀಕ್ ಸೆಲ್ಫ್ ಎಸ್ಟೀಮ್. ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು, ಅವ್ರ ಕುರಿತಾಗಿ ಅವ್ರಿಗೆ ಭರವಸೆ ಇಲ್ಲ, ಡ್ಯೂ ಟು ಎಮೋಷನಲ್ ಎಕ್ಸ್ಟಾರ್ಷನ್ ಆನ್ ದಿ ಪರ್ಸನಾಲಿಟಿ ಲೆವೆಲ್ ಅಂಡ್ ಇಸ್ ರೆಡಿ ಟು ಲೀವ್ ದಿಸ್ ಟೈಪ್ ಆಫ್ ಬಿಹೇವಿಯರ್. ಈ ಪರ್ಸನ್ಗೆ ಗೊತ್ತಾಗಿದೆ ಈ ತರ ಒಂದು ವ್ಯಕ್ತಿತ್ವ ಇದೆ ಇದರಲ್ಲಿ, ನಾನು ಈ ವ್ಯಕ್ತಿತ್ವದಿಂದ ಹೊರಗಡೆ ಬರಬೇಕು ಅಂತ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಏನೇ ಚಾಲೆಂಜ್ ಇಂದ ನೀವು ಡೀಪೆಸ್ಟ್ ರೂಟ್ ಅಲ್ಲಿ ಹೋದಾಗ, ನೀವು ಎಷ್ಟೇ ಹೊರಗಡೆ ಬರ್ಬೇಕಂತ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಒಬ್ಬರೇ ಸ್ವತಃ ಎಫರ್ಟ್ ನಿಂದ ನೀವು ಹೊರಗಡೆ ಬರೋದಕ್ಕೆ ಕಷ್ಟ ಆಗುತ್ತೆ. ಅದನ್ನ ನೀವು ನಿಜಕ್ಕೂ ಹೊರಗಡೆ ಬರ್ಬೇಕಂದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ, ಈ ತರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಹೀಲ್ ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ಹೇಳ್ಬೋದು, ಅಶ್ವಿನಿ ಮೇಡಮ್ ನಾನು ಇಷ್ಟೊತ್ತಿಂದ ಕೇಳ್ತೀನಿ, ಎಲ್ಲ ಹೀಲಿಂಗ್ ನನಗೆ ಗೊತ್ತಾಗಿದೆ, ನಾನು ಇವಾಗ ನೆಕ್ಸ್ಟ್ ಇದನ್ನ ಹೇಗೆ ಹೀಲ್ ಮಾಡ್ಕೊಳ್ಳಿ ಹೇಳಿ ಮೇಡಮ್ ಅಂತ ನೀವು ನನಗೆ ಕೇಳ್ಬೋದು. ಏನು ಮಾಡಂಗಿಲ್ಲ, ಜಸ್ಟ್ ವೈಬ್ರೇಟ್ ಅಂತ ಕ್ಲಿಕ್ ಮಾಡಿ ಟೈಮರ್ ಚೂಸ್ ಮಾಡಿ. ನೀವು ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನ್ ಕೊಡ್ತಾರೆ, ನಿಮ್ಗೆ ಮೆಡಿಸಿನ್ಸ್ ಇಷ್ಟು ಸರಿ ತೋಡಿ ಅಂತ ಹೇಳ್ತಾರೆ. ಇಲ್ಲಿ ಫ್ರೀಕ್ವೆನ್ಸಿ ಹೀಲಿಂಗ್ ಅಲ್ಲೂ ಕೂಡ, ಈ ಟೆಕ್ನಾಲಜಿಯಲ್ಲೂ ಕೂಡ ನಾವು ನಿಮ್ಗೆ ಹೇಳ್ಕೊಡ್ತೀವಿ, ಟ್ರೈನಿಂಗ್ಸ್ ನ ಕಂಡಕ್ಟ್ ಮಾಡ್ತೀವಿ, ನೀವು ಇಷ್ಟೇ ಸರಿ ಯೂಸ್ ಮಾಡಬೇಕು ಅಂದ್ಬಿಟ್ಟು. ಇಲ್ಲಿ ನೀವು 38 ಸೆಕೆಂಡ್ಸ್ 7 ಟೈಮ್ಸ್ ಚೂಸ್ ಮಾಡ್ಬೇಕು. ಏನ್ 7 ಟೈಮ್ಸ್, 7 ಟೈಮ್ಸ್ 7 ಚಕ್ರಾಸ್ ಹೀಲ್ ಆಗುತ್ತೆ. ಜೊತೆಗೆ 27 ಮಿನಿಟ್ಸ್ ನ ಚೂಸ್ ಮಾಡ್ಕೋಬೇಕು. ಇದು ಹೀಲಿ ಅಕಾಡೆಮಿ ಮುಖಾಂತರ ಹೇಳ್ತಾ ಇರುವಂತ ಮಾತಿದು. ನೀವು ಈ ತರ ಹೀಲಿಂಗ್ ತಗೊಂಡಾಗ ನಿಮ್ಮ ಡೀಪೆಸ್ಟ್ ಲೆವೆಲ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಬರುತ್ತೆ. ನಿಮ್ಗೆ ಎಷ್ಟೋ ಥಾಟ್ಸ್ ಇರುತ್ತೆ, ಆ ಥಾಟ್ಸ್ ಕೆಲವು ದಿನಗಳಾದ ನಂತರ ಈ ಥಾಟ್ಸ್ ನಂದು ಅಲ್ವೇ ಅಲ್ಲ ಅಂತ ಫೀಲ್ ಬರುತ್ತೆ. ಎಷ್ಟು ಜನ ಇಲ್ಲಿ ತಮಗಿರುವಂತ ನೆಗೆಟಿವ್ ಥಾಟ್ಸ್ ಇಂದ ಹೊರಗಡೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಎಷ್ಟು ಜನ ಇಲ್ಲಿ ಆಸೆ ಪಡ್ತಾ ಇದ್ರೆ, ಎಷ್ಟು ಜನ ಸತತ ದಿನ ಬೆಳಿಗ್ಗೆ ಎದ್ದು ಅದ್ರ ಕುರಿತಾಗಿ ಹೊರಗಡೆ ಬರಬೇಕು ಅನ್ನೋದ್ರ ಕುರಿತಾಗಿ ಪ್ರಯತ್ನನ ಪಡ್ತಾ ಇದ್ದೀರಾ? ಕಿರಣ್ ಅವರು ಓಕೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಫಾರ್ ಬೀಯಿಂಗ್ ಸೋ ಓಪನ್. ಇಟ್ ಟೇಕ್ಸ್ ವಾಟ್ ಇಟ್ ಟೇಕ್ಸ್. ಶಿವಾಜಿ ರಾವ್ ಅವರು ಥಮ್ಸ್ ಅಪ್ ಮಾಡಿದ್ದಾರೆ, ಅಭಿಷೇಕ್ ಅವರು ಥಮ್ಸ್ ಅಪ್ ಮಾಡಿದ್ದಾರೆ. ಅಂದ್ರೆ ಥ್ಯಾಂಕ್ ಗಾಡ್ ನಿಮಗೆ ಗೊತ್ತಿದೆ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಚಾಲೆಂಜ್ ಅನ್ನೋದೇ ಬಿಗ್ ವಿಚಾರ. ಎಷ್ಟು ಜನಕ್ಕೆ ಅವ್ರ ಲೈಫಲ್ಲಿ ಏನ್ ಚಾಲೆಂಜ್ ಅವರಿಂದ ಹೊರಗಡೆ ಬರ್ಬೇಕನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ನಿಮ್ಗೆ ಗೊತ್ತಿದೆ ಅಂದ್ರೆ ಯು ಆರ್ ಇನ್ ಎ ರೈಟ್ ಪ್ಲಾಟ್ಫಾರ್ಮ್. ನಜೀರ್ ಅವರು, ಕೃಷ್ಣ ಅವರು, ಅಭಿಷೇಕ್ ಅವರು, ಸಾಕಷ್ಟು ಜನ ಅವ್ರು ರೆಸ್ಪಾಂಡ್ ಮಾಡಿದ್ದಾರೆ. ವೆರಿ ಗುಡ್. ಇಲ್ಲಿ ಜಸ್ಟ್ ವೈಬ್ರೇಟ್ ಅಂತ ಕೊಡ್ತಾ ಕೊಡ್ತಾ ನಿಮ್ಮ ಪೂರ್ತಿ ಎಮೋಷನಲ್ ಡೀಪರ್ ಲೆವೆಲ್ ಆಫ್ ಇಂಬ್ಯಾಲೆನ್ಸಸ್ ನ ನೀವು ಹೊರಗಡೆ ಬರೋದಕ್ಕೆ ಪಾಸಿಬಲ್ ಆಗುತ್ತೆ. ಹೊರಗಡೆ ಬಂದ್ರೆ ಯು ವಿಲ್ ಲೀಡ್ ಎ ಬ್ಯೂಟಿಫುಲ್ ಲೈಫ್. ಯು ಗಾಟ್ ದಿ ಸೀಕ್ರೆಟ್ ಅಲ್ವಾ. ನಾನು ಇವಾಗ ಜಸ್ಟ್ ಟೈಮಿಂಗ್ ಅಭಾವ ಇರೋದ ಕಾರಣ ಜಸ್ಟ್ ಇಂದ ಹೊರಗಡೆ ಬರ್ತೀನಿ. ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಪವರ್ಫುಲ್ ಟೂಲ್. ಇನ್ನೊಂದು ಯಾರ್ಯಾರು ಇಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ? ನಾನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್, ನನಗೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ ಮೇಡಮ್. ನನಗೆ ಜಾಬಲ್ಲಿ ಪ್ರಮೋಷನ್ ಬೇಕು, ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಮೇಡಮ್. ನನಗೆ ರಿಲೇಶನ್ಶಿಪ್ ಬೇಕು, ಓಕೆ
ಓ ಶ್ರೀಪತಿ ಅವರು, ಮಂಜುನಾಥ್ ಅವರು ಥಮ್ಸ್ ಅಪ್ ಮಾಡಿದ್ದಾರೆ, ವಂಡರ್ಫುಲ್. ಸೊ ಕಿರಣ್ ಅವರು ಓಕೆ, ಶಿವಾಜಿರಾವ್ ಸಾಕಷ್ಟು ಜನ ರೆಸ್ಪಾಂಡ್ ಮಾಡಿದ್ದಾರೆ, ಫೋನ್ ಅವರು ಸಾಕಷ್ಟು ಜನ ಓಕೆ ಓಕೆ ಫೈನ್, ನಾನು ಇವಾಗ ಏನಂತ ಹೇಳ್ಬಿಡ್ತೀನಿ ಸೀಕ್ರೆಟ್ ಅಂತ. ಸೊ ಕೋಚ್ ಅಂತ ಕ್ಲಿಕ್ ಮಾಡಿ ಸ್ಟಾರ್ಟ್ ನ್ಯೂ ಅನಾಲಿಸಿಸ್ ಅಂತ ಕೊಡಿ. ಇಲ್ಲಿ ನೀವು ನಿಮ್ಗೆ ಏನ್ ಅಚೀವ್ ಮಾಡಬೇಕಾಗಿದೆಯೋ ಗಮನವಿಟ್ಟು ಕೇಳಿ, ಏನ್ ಅಚೀವ್ ಮಾಡಬೇಕಾಗಿದೆಯೋ ಅದನ್ನ ನೀವು ಆಲ್ರೆಡಿ ಅಚೀವ್ ಮಾಡಿರೋ ತರ ಅದನ್ನ ಬರೀರಿ. ರಾಮಚಂದ್ರಪ್ಪ ಅವರು ಕೂಡ ಥಮ್ಸ್ ಅಪ್ ಕೊಡ್ತಾ ಇದ್ದಾರೆ, ವೆರಿ ಗುಡ್. ಏನ್ ಅಚೀವ್ ಮಾಡ್ಬೇಕಂತ ಅನ್ಕೊಂಡಿದ್ರೋ ಆಲ್ರೆಡಿ ಆಗಿರೋ ತರ ನೀವು ಅದನ್ನ ಅಫರ್ಮೇಶನ್ ನ ಕೊಡಿ. ಎಷ್ಟು ಜನ ಇಲ್ಲಿ ಗಾಯತ್ರಿ ಮಂತ್ರ ಈ ಫೋಕಸ್ ಸ್ಟೇಟ್ಮೆಂಟ್ ಅಲ್ಲಿ ಬರ್ದ್ಬಿಟ್ಟು ಗಾಯತ್ರಿ ಮಂತ್ರದ ಫ್ರೀಕ್ವೆನ್ಸಿಸ್ ತೋತಾ ಇದ್ದಾರೆ. ಎಷ್ಟೋ ಜನ ಇಲ್ಲಿ ಹೋಪೋನೋಪೋನೋ ಪ್ರೇಯರ್ ಬರ್ಬಿಟ್ಟು ಐ ಆಮ್ ಸಾರಿ, ಪ್ಲೀಸ್ ಫರ್ ಗಿವ್ ಮೀ, ಐ ಲವ್ ಯು ಅನ್ನುವಂಥ ಚಾಂಟಿಂಗ್ ನ ಬರೆದು ತಮ್ಮ ಸೋಲ್ ನ ಕ್ಲೆನ್ಸ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಅಷ್ಟು ಜನಕ್ಕೂ ಕೂಡ ಎಷ್ಟೋ ಜನ, ಒನ್ ಆಫ್ ದಿ ಪರ್ಸನ್ ಕ್ಯಾಟ್ ವಾಸ್ ಮಿಸ್ಸಿಂಗ್, ಕ್ಯಾಟ್ ಮಿಸ್ಸಿಂಗ್ ಆಗಿತ್ತು, ಅವ್ರು ಬಂದಿಲ್ಲ, ಅಫರ್ಮೇಶನ್ ಬರೆದು ಅವ್ರ ಕ್ಯಾಟ್ ಅವ್ರ ಮನೆಗೆ ವಾಪಸ್ ಬಂದಿದೆ. ರಿಲೇಶನ್ಶಿಪ್ ಇದಾಗಿತ್ತು ಮತ್ತೆ ಸರಿಗೆ ಹೋಗಿದೆ. ನಮ್ಮ ಒಬ್ರು ರೀಸೆಂಟ್ ಒಬ್ರು ಟೀಮ್ ಮೇಟ್ ಅವ್ರು ಹೈದರಾಬಾದ್ ಅಲ್ಲಿ ಹೇಳ್ತಾ ಇದ್ರು, ಮೇಡಮ್ ಅವರು ICICI ಬ್ಯಾಂಕ್ ಅಲ್ಲಿ ಬಹಳ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ವರ್ಕ್ ಮಾಡ್ತಾರೆ, ಅವ್ರಿಗೆ ಕೆಲವು ಟಾರ್ಗೆಟ್ಸ್ ಗಳಿದೆ ಅಚೀವ್ ಮಾಡೋದಕ್ಕೆ ಎವ್ರಿ ಮಂತ್. ಅವರು ಸ್ಟಾರ್ಟ್ ಆಫ್ ದಿ ಮಂತ್ ಅಲ್ಲೇ ಬರೆದು ಬಿಡ್ತಾರೆ, ನನಗೆ ಇಷ್ಟು ಟಾರ್ಗೆಟ್ ಅಚೀವ್ ಆಗಬೇಕಾಗಿದೆ ಅನ್ಬಿಟ್ಟು. ಆ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಫ್ರೀಕ್ವೆನ್ಸಿ ನೀವು ಅನಾಲಿಸಿಸ್ ಮಾಡಿದ ನಂತರ ವೈಬ್ರೇಷನ್ ಕೊಟ್ಟಾಗ ಅದು ನಿಮ್ಮ ಇನ್ಫಾರ್ಮೇಶನ್ ಫೀಲ್ಡ್, ನಿಮ್ಮ ಔರಿಕ್ ಫೀಲ್ಡ್ಗೆ ಹೋಗಿ ಅದು ನಿಮಗೆ ಅಚೀವ್ ಮಾಡೋದಕ್ಕೆ ತೊಗೊಂಬಂದು ಕೊಡುತ್ತೆ. ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಲ್ಲಿ ನಿಮಗೆ ಏನೇನು ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕೆ ಎಲ್ಲ ಅವೈಲೇಬಲ್ ಇದೆ. ಯೂನಿವರ್ಸ್ ಇಸ್ ಫಿಲ್ಡ್ ವಿತ್ ಅಬೆಂಡೆನ್ಸ್. ಹಲೋ, ಯಾರಾದ್ರೂ ಸಮುದ್ರಕ್ಕೆ ಹೋಗಿ ನೀರು ಕಡಿಮೆ ಇದೆ ಅಂತ ಹೇಳ್ತೀರಾ? ಯಾರಾದ್ರೂ ಆತರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಇಲ್ಲ. ಅಂದ್ರೆ ಏನು? ಇಟ್ ಇಸ್ ಫಿಲ್ಡ್ ವಿತ್ ಅಬೆಂಡೆನ್ಸ್ ಅಲ್ವಾ? ಅಂದ್ರೆ ನಿಮ್ಮ ಲೈಫಲ್ಲಿ ನಿಮ್ಗೆ ಏನೇನ್ ಬೇಕಾಗಿದೆ ಎಲ್ಲಾನು ಫೀಲ್ಡ್ ವಿತ್ ಅಬೆಂಡೆನ್ಸ್, ನೀವು ಎಲ್ಲದಕ್ಕೂ ಕೂಡ ಆಕ್ಸೆಸ್ ಮಾಡ್ಬೋದು. ಜಸ್ಟ್ ನೀವು ಅಲೈನ್ಡ್ ಆಗಬೇಕು. ಅಲೈನ್ಡ್ ಆಗೋದಕ್ಕೆ ನಿಮ್ಗೆ ಇದರ ರಿಕ್ವೈರ್ಮೆಂಟ್ ಇದೆ. ನೀವಿಲ್ಲಿ ಇವಾಗ ಜಸ್ಟ್ ಒಂದು ಸ್ಮಾಲ್ ಒಂದು ಅಫರ್ಮೇಶನ್ ಕೊಡ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ರಿಸೀವ್ ಎವ್ರಿ ಮಂತ್ 1 lakh, 5 lakhs ಅಂತಾನೆ ಹಾಕೋಣ. ಥ್ಯಾಂಕ್ ಯು ಯೂನಿವರ್ಸ್, ಐ ರಿಸೀವ್ every month 1 lakh, 5 lakhs. with all the source of from all the source ಅಂತ ಹಾಕ್ಬಿಡೋಣ. from all the source, SOURC. ಓಕೆ ರೈಟ್. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೇಳಬೇಕು. ಏನೇ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಕೊಟ್ರೆ ಅದು ಬೇಗ ಆಗುತ್ತೆ. ಐ ರಿಸೀವ್ಡ್, ಐ ಆಮ್ ರಿಸೀವಿಂಗ್ ಅಂತ ಹಾಕ್ಬೇಕು. ಐ ಆಮ್ ರಿಸೀವಿಂಗ್ ಅಂದ್ರೆ ಆಲ್ರೆಡಿ ಬರ್ತಾ ಇದೆ, ಆಲ್ರೆಡಿ ನಡೀತಾ ಇದೆ ಅನ್ನೋ ತರ ಹಾಕ್ಬೇಕು. ಐ ಆಮ್ ರಿಸೀವಿಂಗ್ 5 lakhs ಫ್ರಮ್ ಆಲ್ ದಿ ಸೋರ್ಸ್. ಅಂದ್ರೆ ಏನು? ಇವ್ರಿಗೆ ಏನ್ ಅಬ್ಸ್ಟಕಲ್ ಇದೆ ಇದನ್ನ ಅಚೀವ್ ಮಾಡೋದಕ್ಕೆ. ಕೆಲವರಿಗೆ ಹೆಲ್ತ್ ಬೇಕಾಗಿರುತ್ತೆ, ಅದನ್ನು ಕೂಡ ಹಾಕ್ಬೋದು. ಏನ್ ಬೇಕಾಗಿದೆ ಅದನ್ನ ಅವ್ರು ಹಾಕ್ಬೋದು. ಜಸ್ಟ್ ಇವಾಗ ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಟ್ಟಾಗ ಇದು ಆಟೋಮೆಟಿಕಲಿ ಅನಲೈಸ್ ಮಾಡುತ್ತೆ ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ಇದನ್ನ ಅಚೀವ್ ಮಾಡೋದಕ್ಕೆ ಇವ್ರಿಗೆ ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನ ಕೊಟ್ಬಿಟ್ಟು ಇವರು ಈಸಿಯಾಗಿ ಅದ್ರ ಕುರಿತಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಅನ್ಬಿಟ್ಟು ಅನ್ನೋದ್ರ ಕುರಿತಾಗಿ ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಇವ್ರು ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅನ್ನೋದ್ರ ಕುರಿತಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ಇಟ್ಸ್ ಅ ವೆರಿ ಸಿಂಪಲ್ ಅಂಡ್ ಅಮೇಸಿಂಗ್ ಪ್ರೋಗ್ರಾಮ್. ಆಲ್ ಟುಗೆದರ್ ನಾವು ಇಲ್ಲಿ ನೋಡಕ್ ಹೋದಾಗ ಇಲ್ಲಿ ಕರಿಯರ್ ಅಂತ ತೋರಿಸ್ತಿದ್ರೆ, ಕರಿಯರ್ ಅಲ್ಲಿ ಅಷ್ಟು ಫೋಕಸ್ ಇಲ್ಲ ಅನ್ನೋದ್ರ ಕುರಿತಾಗಿ ಹೇಳ್ತಾ ಇದೆ. ಸ್ಪಿರಿಚುಯಾಲಿಟಿ ಅಂತ ತೋರಿಸ್ತಾ ಇದೆ. ಜೊತೆಗೆ ಪರ್ಸನಲ್ ರಿಲೇಶನ್ಶಿಪ್. ಅಟ್ ಎ ಟೈಮ್ ನೀವು 3 ಏರಿಯಾಸ್ ಅಲ್ಲಿ ಫೋಕಸ್ ಮಾಡ್ಕೋಬಹುದು. ಬೆಸ್ಟ್ ಅಲ್ಲಿ ಬಹಳ ಪೊಟೆನ್ಶಿಯಲ್ ಎನರ್ಜೀಸ್ ಎಲ್ಲಿದೆ, ಎನರ್ಜೀಸ್ ಎಲ್ಲಿ ಬಹಳ ಚೆನ್ನಾಗಿ ಅಲೈನ್ಡ್ ಆಗಿದೆ ಅಂತ ನೋಡಕ್ ಹೋದಾಗ ಸೋಷಿಯಲ್ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿ ಅಲೈನ್ಮೆಂಟ್ ಆಗಿದೆ. ಗೋಲ್ಸ್, ಈ ವ್ಯಕ್ತಿಗೆ ಏನಾದ್ರು ಮಾಡ್ಬೇಕಂತ ಆಸಕ್ತಿ ಇದೆ. ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಫೈನಾನ್ಸಸ್ ಕೂಡ ಬೆಟರ್ ಆಗಿದೆ. ಸೆಲ್ಫ್ ವರ್ತ್ ಕೂಡ ಬೆಟರ್ ಆಗಿದೆ. ಫ್ಯಾಮಿಲಿ ರಿಲೇಶನ್ಶಿಪ್ ಕೂಡ ಬೆಟರ್ ಆಗಿದೆ. ಹೀಲಿಂಗ್ ಬೇಕಾಗಿರುವಂತ ಏರಿಯಾ ಬಂದು ಕರಿಯರ್, ಪರ್ಸನಲ್ ರಿಲೇಶನ್ಶಿಪ್, ಸ್ಪಿರಿಚುಯಾಲಿಟಿ. ಇದು 3ಅನ್ನ ಇವರು ಚೂಸ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಅವಾಗ ಅಲ್ಲಿ ಏನೇನು ಅಫರ್ಮೇಶನ್ಸ್ ಮುಖಾಂತರ ಇಲ್ಲಿ ಸ್ಟಾರ್ಟ್ ಹೀಲಿಂಗ್ ಅಂತ ಕೊಟ್ಟಾಗ ಅದು ಆಟೋಮೆಟಿಕಲಿ ನಿಮ್ಗೆ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕಲಿ ನಿಮ್ಗೆ ಇದು ಕ್ಲೆನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಬಹಳ ಡೀಪರ್ ಲೆವೆಲ್ ಅಲ್ಲಿ ನಿಮ್ಮಲ್ಲಿ ಒಂದು ಶಿಫ್ಟ್ ಅನ್ನ ಹೀಲಿ ತಗೊಂಡ್ ಬಂದೇ ಬರುತ್ತೆ. ಜಸ್ಟ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕಷ್ಟೇ. ನೋಡಿ, ಐ ಡೆವಲಪ್ ಅಂಡ್ ಹಾರ್ಮೋನೈಸ್ ದಿ ಫಾಲೋಯಿಂಗ್ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ವಿನ್ ಟ್ಯಾಲೆಂಟ್. ಓಕೆನಾ? ಬ್ರೆತ್,
The following breathing meditation strengthens me, and I'm the breath that fills me. Can you see the affirmation? ಈ ತರ ಅಫರ್ಮೇಷನ್ ಫ್ರೀಕ್ವೆನ್ಸೀಸ್ ನೀವು ಎವ್ರಿ ಡೇ 24/7 ನೀವು ಚಾಂಟ್ ಮಾಡೋಕ್ಕಾಗತ್ತಾ? ಹಲೋ. ಬಟ್ ಈ ತರ ಹೀಲಿ ಯೂಸ್ ಮಾಡಿ ಸ್ಟಾರ್ಟ್ ಅಂತ ವೈಬ್ರೇಟ್ ಅಂತ ಕೊಟ್ಟು ಈ ತರ ಫ್ರೀಕ್ವೆನ್ಸಿ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತಾ? ಸ್ಟಾರ್ಟ್ ಅಂತ ಕೊಟ್ಟು ಇದ್ರ ಫ್ರೀಕ್ವೆನ್ಸಿ ತೊಗೊಳೋದು ಬೆಸ್ಟ್ ಆಗುತ್ತೆ ಅಲ್ವಾ? ಐ ಫ್ರೀ ಮೈಸೆಲ್ಫ್ ಫ್ರಮ್ ದಿ ಎಂಟೈಗಲ್ಮೆಂಟ್ಸ್ ಇನ್ ಮೈ ಪರ್ಸನಲ್ ಹಿಸ್ಟ್ರಿ. ಇಟ್ ಕ್ಯಾನ್ ಬಿ ಆ್ಯಂಡ್ ಇಟ್ ಆಸ್ ಇಟ್ಸ್ ಪ್ಲೇಸ್, ಬಟ್ ಇಟ್ ಡಸಂಟ್ ಕನ್ಸರ್ನ್ ಮೀ ಎನಿಮೋರ್. ಐ ಲೀವ್ ಇನ್ ಡಿವೈನ್ ಕನೆಕ್ಷನ್ ಆ್ಯಂಡ್ ಗೈಡೆನ್ಸ್. ನನಗೆ ಯೂನಿವರ್ಸಿಂದನೇ ಸಪೋರ್ಟ್ ಬರೋ ಥರ ಮಾಡ್ಕೋತೀನಿ. ನನಗಿರೋಂಥ ಎಲ್ಲ ಚಾಲೆಂಜಸ್ಸಿಂದ ಗಂಟುಗಳಿಂದ ನಾನು ಹೊರಗಡೆ ಬರ್ತೀನಿ. ಆ್ಯಂಡ್ ಅಕ್ಸೆಪ್ಟ್ ಆಲ್ ದಟ್ ವಾಸ್. ಎಲ್ಲ ಇವತ್ತರೆಗೂ ಏನೇನಾಗಿದೆ ಜೀವನದಲ್ಲಿ ಎಲ್ಲ ಅಕ್ಸೆಪ್ಟ್ ಮಾಡ್ಕೋತೀನಿ. ಆ್ಯಂಡ್ ವಿಲ್ ಬಿ. ಸೊ ಎಷ್ಟು ಬ್ಯೂಟಿಫುಲ್. ಈ ಅಫರ್ಮೇಷನ್ ಓದೋದಕ್ಕೆ ಒಂಥರ ಖುಷಿ, ಇದ್ರ ವೈಬ್ರೇಷನ್ ಬಾಡಿಗೆ ಹೋಗುತ್ತೆ ಇನ್ನೂ ಖುಷಿ. ಏನಂತೀರಾ? ಟ್ರಸ್ಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್ ಟರ್ಮ್ಸ್. ಐ ಡೋಂಟ್ ಹ್ಯಾವ್ ಟು ಟ್ರೈ ಎನಿಥಿಂಗ್. ನಾನು ಏನು ಅಂದ್ಕೊಂಡಿದ್ದೆ ಎಲ್ಲ ಅದಾಗುತ್ತೆ. ನಾನೇನು ಟ್ರೈ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಐ ಕ್ಯಾನ್ ಲೆಟ್ ಗೋ ಆ್ಯಂಡ್ ಗೋ ವಿತ್ ದಿ ಫ್ಲೋ. ಜೀವನದಲ್ಲಿ ಏನು ಬರ್ತದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ, ಅದ್ರ ಜೊತೆಗೆ ಹೋಗ್ತೀನಿ ನಾನು. ದೇರ್ಫೋರ್ ಎವ್ರಿಥಿಂಗ್ ಕ್ಯಾನ್ ಬಿ ಡನ್. ದೇರ್ ಇಸ್ ನಥಿಂಗ್ ನೀಡ್ಸ್ ಟು ಬಿ ಡನ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್. ಯಾಕೆ ಈ ವ್ಯಕ್ತಿಗೆ ಟ್ರಸ್ಟ್ ಇಲ್ಲ, ನಾನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತೀನಿ ಅಂತ ಟ್ರಸ್ಟ್ ಇಲ್ಲ. ಅದಕ್ಕೆ ಟ್ರಸ್ಟ್ ರಿಲೇಟೆಡ್ ಅಫರ್ಮೇಷನ್ಸ್ ಎಲ್ಲ ಕೊಟ್ಟಿದೆ ನೋಡಿದ್ರ. ಬ್ರೆತ್ ರಿಲೇಟೆಡ್, ಸ್ಪಿರಿಚುಯಾಲಿಟಿ ರಿಲೇಟೆಡ್. ಐ ಲೀವ್ ಮೈ ಸ್ಪಿರಿಚುಯಾಲಿಟಿ, ಐ ಟ್ರಸ್ಟ್ ಮೈ ಇನ್ನರ್ ವಾಯ್ಸ್. ನನ್ನ ಇನ್ನರ್ ವಾಯ್ಸ್ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಎಷ್ಟು ಸರಿ ಅಲ್ಲಿ ಹೋಗ್ಬೇಡ, ಅದ್ ಮಾಡಬೇಡ, ಎಂತಕ್ಕೆ ಮಾಡ್ತಿದ್ಯಾ ಅಂತ. ಅದು ನೀವು ಫೋರ್ಸ್ಫುಲ್ಲಿ ಮಾಡ್ತಾ ಇರ್ತೀರಾ. ದಟ್ ಈಸ್ ದಿ ಮೂಮೆಂಟ್ ನಿಮ್ಮ ಸೋಲ್ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿದೆ ಅಂತ. ಎಲ್ಲೆಲ್ಲಿ ನೀವು ಇದು ಮೈನಸ್ ಪರ್ಸೆಂಟೇಜ್ ಅಲ್ಲಿ ನೋಡ್ತಾ ಇದ್ದೀರಾ, ಆ ಮೈನಸ್ ಪರ್ಸೆಂಟೇಜ್ ಎಲ್ಲ ಕರೆಂಟ್ ಸ್ಟೇಟ್ ಆಫ್ ಲೈಫ್ ಅಲ್ಲೇ ಆ ವ್ಯಕ್ತಿ ಜೀವನದಲ್ಲಿ ಅವರು ಫೇಸ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ಅದು ಮೈನಸ್ ಅಲ್ಲಿ ಬರ್ತಾ ಇದೆ. ರೈಟ್? ಸೊ ಬಹಳ ಡೀಪರ್ ಲೆವೆಲ್ ಆಫ್ ಮೀನಿಂಗ್ ಇದೆ. ಜಸ್ಟ್ ಇದಕ್ಕೆ ವೈಬ್ರೇಟ್ ಅಂತ ಕೊಡಬೇಕು. ನೀವೊಂದು ಅಫರ್ಮೇಷನ್ಗೆ, ಒಂದೇ ಅಫರ್ಮೇಷನ್ಗೆ ನೀವು ಏನಿಲ್ಲ ಅಂದ್ರೂ ಕೂಡ 11 days 21 days ಹೀಲಿಂಗ್ ಕೊಟ್ಟಾಗ ಅಟ್ ಎ ಟೈಮ್ ನೀವು 5 lakhs ರೀಚ್ ಆಗ್ಬಿಡ್ತೀರಾ. ಅಟ್ ಟೈಮ್ಸ್ ಅಂತ ಹೇಳ್ಬೋದು. ಎಸ್, ಬಟ್ ಸ್ಟಡಿ ಸ್ಲೋ ಆ್ಯಂಡ್ ಅಲ್ಟಿಮೇಟ್ ಗೋಲ್ನ ರೀಚ್ ಮಾಡಿದೆಯಲ್ಲ ಅದೇ ಇಂಪಾರ್ಟೆಂಟ್. ಸ್ಲೋಲಿ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 50,000 ಅರ್ನ್ ಆಗ್ತಾ ಇರೋ ಕಡೆ 70, 80, 90, 1 lakh. ನೆಕ್ಸ್ಟ್ 6 months ಅಲ್ಲಿ ಯು ವಿಲ್ ಸ್ಟಾರ್ಟ್ ರೀಚಿಂಗ್ ಯೋರ್ ಟಾರ್ಗೆಟ್. ನಮ್ಮಲ್ಲಿ ಎಂತ ಟೀಮ್ಮೇಟ್ಸ್ ಇದ್ರು ಅಂದ್ರೆ, ಹೀಲ್ ಡಿವೈಸ್ ಆರ್ಡರ್ ಮಾಡ್ಬಿಟ್ಟು, ಮೇಡಮ್ ನಾನು ಆರ್ಡರ್ ಅಂತೂ ಮಾಡ್ಬಿಟ್ಟಿದ್ದೀನಿ, ಕ್ರೆಡಿಟ್ ಕಾರ್ಡ್ ಅಂತೂ ಸ್ವೈಪ್ ಮಾಡ್ಬಿಟ್ಟಿದ್ದೀನಿ, ಹೇಗೆ ನಾನು ಪೇ ಮಾಡ್ಬೇಕು ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಅವ್ರು ಹೀಲ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅವ್ರ ಇನ್ಕಮ್ 6 digits 7 digits ವರ್ಗು ಕೂಡ ಟಚ್ ಆಗಿದೆ. ಎಸ್, ಆ ಥರ ಟೆಸ್ಟಿಮೋನೀಸ್ ನಮ್ಮಲ್ಲಿದೆ. ರೈಟ್? ಅಂದ್ರೆ ಏನು? ಇಟ್ ವರ್ಕ್ಸ್. ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಎನರ್ಜಿ ಹೀಲ್ ಆಗಬೇಕು. ಯಾರ್ಯಾರಲ್ಲಿ ನಿಮ್ಮ ಎನರ್ಜಿನ ಹೀಲ್ ಮಾಡ್ಕೊಳ್ಳೋದಕ್ಕೆ ತಯಾರಿದ್ದೀರಾ? ಯಾರಲ್ಲಿ ಒಂದು ಪರ್ಫೆಕ್ಟ್ ಅಲೈನ್ಮೆಂಟ್ಗೆ ಬರೋದಕ್ಕೆ ತಯಾರಿದ್ದೀರಾ? ಓಕೆ, ಫೋನ್ ಅವ್ರು ಥಮ್ಸ್ ಅಪ್ ಕೊಡ್ತಾ ಇದ್ದಾರೆ. ಓಕೆ, ಮುಕುಂದ, ನಜೀರ್, MSK, ಸಂತೋಷ್, ಶ್ರೀಪತ್, ಮಾದೇವನ್ ಅವರು, ಮತ್ತೆ ಝೂಮ್ ಯೂಸರ್ ಅಭಿಷೇಕ್, ಗ್ಯಾಲಕ್ಸಿ M30, ಮಂಜುನಾಥ್. ಸೊ ಗ್ಯಾಲಕ್ಸಿ M30 ಅಂತ ಓದಕ್ಕಿರು ನಿಮ್ಮ ಹೆಸರು ಓದೋದಕ್ಕೆ ಇಷ್ಟಪಡ್ತೀನಿ. ಕುಮಾರ್ M ಅವರು, ನಿಮ್ಮ ಹೆಸರು ಓದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಹೆಸರು ಓದಾಗ ನಿಮ್ಗೊಂದು ಎನರ್ಜಿ ರೀಚ್ ಆಗುತ್ತೆ ಅಲ್ವಾ? ಅಹಮದ್ ಅವರು, ಶಿವಾಜಿರಾವ್, ಸಾಕಷ್ಟು ಜನ. ವಂಡರ್ಫುಲ್ ವಂಡರ್ಫುಲ್, ಎಕ್ಸಲೆಂಟ್ ಕ್ರೌಡ್ ಇದೆ ಇಲ್ಲಿ ಅಂತ ಅನ್ಬೋದು. ಕಿರಣ್ ಅವರು, ಸಾಕಷ್ಟು ಜನ ಇದ್ದಾರೆ. ವೆರಿ ಗುಡ್ ವೆರಿ ಗುಡ್. ಇದು ಕೋಚ್ ಅನಾಲಿಸಿಸ್ ಕುರಿತಾಗಿ. ಇವಾಗ ನಿಮ್ಗೆ ಕೋಚ್ ಅನಾಲಿಸಿಸ್ ಬಗ್ಗೆ ಗೊತ್ತಾಯ್ತು, ಅವರ ಅನಾಲಿಸಿಸ್ ಬಗ್ಗೆ ಗೊತ್ತಾಯ್ತು. ಇವಾಗ ಅಶ್ವಿನಿ ನೆಕ್ಸ್ಟ್ ಏನು ಹೇಳ್ತೀರಾ? ಸಮಥಿಂಗ್ ಎಕ್ಸೈಟಿಂಗ್ ಅಂತ ನೀವು ಕೇಳ್ಬೋದು. ನೆಕ್ಸ್ಟ್ ಇವಾಗ ಡೇಟಾಬೇಸ್, ಎಮೋಷನಲ್ ಡೇಟಾಬೇಸ್ಗೆ ಹೋಗೋಣ. ಎಮೋಷನಲ್ ಏನಂದ್ರೆ, ನಾನು ಪ್ರತಿಯೊಂದು ಹೆಲ್ತ್ ಚಾಲೆಂಜ್ ಬರೋದಕ್ಕೂ ಕಾರಣ ಎಮೋಷನಲ್ ಇಂಬ್ಯಾಲೆನ್ಸ್ ಅಂತಾನೆ ಹೇಳಿದೆ ಅಲ್ವಾ? ಎಷ್ಟೋ ಜನ ಜರ್ಮ್ ಸ್ಟೋನ್ಸ್ ವೇರ್ ಮಾಡ್ತಾರೆ. ಜರ್ಮ್ ಸ್ಟೋನ್ಸ್ ಅಲ್ಲಿ ಏನಿರುತ್ತೆ? ಜರ್ಮ್ ಸ್ಟೋನ್ಸ್ ಅಲ್ಲಿ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ಒಂದು ಜರ್ಮ್ ಸ್ಟೋನ್ ಹಾಕೊಳ್ಳೋದು ಅದೇ ಬೇರೆದು. ನಿಮ್ಮ ಕರೆಂಟ್ ಲೈಫ್ ಸ್ಟೈಲ್ಗೆ ಒಂದು ಜರ್ಮ್ ಸ್ಟೋನ್ ಹಾಕೊಳ್ಳೋದು ಅದೇ ಬೇರೆದು. ಇವತ್ತಿನ ದಿನಕ್ಕೆ, ಈ ಮೂಮೆಂಟ್ಗೆ ನಿಮ್ಗೆ ಯಾವ ಜರ್ಮ್ ಸ್ಟೋನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ನೀವು ಹಾಕೊಳ್ಳೋದಿದೆಯಲ್ಲ ಅದೇ ಅಲ್ಟಿಮೇಟ್. ಅರ್ದು ಫ್ರೀಕ್ವೆನ್ಸಿ ತಗೊಳ್ಳೋದಿದೆಯಲ್ಲ ಅದೇ ಅಲ್ಟಿಮೇಟ್ ಅಲ್ವಾ? ಈ ಮೂಮೆಂಟ್ಗೆ ನಿಮ್ ನೀರ್ ಬೇಕಂದ್ರೆ ನೀರ್ ಕುಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಪ್ಪ ಶಾಂತ ಅದೇ ಅನ್ಸುತ್ತೆ. ಈ ಮೂಮೆಂಟ್ಗೆ ನಿಮ್ಗೆ ಎಲ್ಲಿ ಹೀಲಿಂಗ್ ಬೇಕಾಗಿದೆ, ಯಾವ ಜರ್ಮ್ ಸ್ಟೋನ್ ಮುಖಾಂತರ ಅದು ಸಿಕ್ಕಿದ್ರೆ ಏನ್ ಅನ್ಸುತ್ತೆ? ನಿಮಗೆ ಖುಷಿ ಆಗುತ್ತೆ. ಲೆಟ್ಸ್ ಅನಲೈಸ್ ಜರ್ಮ್ ಸ್ಟೋನ್ ಮುಖಾಂತರ ಏನ್ ಹೀಲಿಂಗ್ ಬೇಕಾಗಿದೆ ಅನ್ನೋದ್ರ ಕುರಿತಾಗಿ ಅನಲೈಸ್ ಮಾಡೋಣ. ಇವ್ರಿಗೆ ಅಲಸ್ಕನ್ ಜರ್ಮ್ ಸ್ಟೋನ್ ಇಸ್ ಎಕ್ಸಲೆಂಟ್ ಪ್ರೋಗ್ರಾಮ್. ಸಾಕಷ್ಟು ಎಮೋಷನಲ್ ಹೀಲಿಂಗ್ ಅನ್ನ ಕೊಡುತ್ತೆ, ಸಾಕಷ್ಟು ಎಮೋಷನಲ್ ಕ್ಲೆನ್ಸಿಂಗ್ಸ್ ಅನ್ನ ಮಾಡುತ್ತೆ ಜರ್ಮ್ ಸ್ಟೋನ್ ಫ್ರೀಕ್ವೆನ್ಸಿ ಮುಖಾಂತರ. ಸೊ ಇವಾಗ ಇದು ಡೀಟೇಲ್ಡ್ ಆಗಿ ಅನಾಲಿಸಿಸ್ ಆಗ್ತಾ ಇದೆ. ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ರಿಪೋರ್ಟ್ ನಿಮಗೆ ಬರುತ್ತೆ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ನೋಡಕ್ ಹೋದಾಗ ಡೈಮಂಡ್, ಯಾರ್ಯಾರು ಡೈಮಂಡ್ ಬೈ ಮಾಡ್ಬೋದು ಇಲ್ಲಿ? ಹಲೋ,
ಯಾರ ಹತ್ರ ಡೈಮಂಡ್ ಇದೆ, ಈ ಒಂದು ಟೆಕ್ನಾಲಜಿ ತಗೊಳ್ಳೋ ಮುಖಾಂತರ ನಿಮ್ಮ ಹತ್ರ ಡೈಮಂಡ್ ಫ್ರೀಕ್ವೆನ್ಸಿನ ಯೂಸ್ ಮಾಡ್ಬೋದು ಅಲ್ವಾ. ಇವ್ರಿಗೆ ಬೇಕಾಗಿರುವಂತ ಜರ್ಮ್ ಸ್ಟೋನ್ ರೈಟ್ ನಾವು ಈ ಮೂಮೆಂಟ್ಗೆ ಡೈಮಂಡ್. ಸೊ ಬ್ರಿಂಗ್ಸ್ ಕ್ಲಾರಿಟಿ ಟು ದಿ ಸಿಕ್ಸ್ತ್ ಚಕ್ರ, ಹಾರ್ಮೋನೈಸಸ್ ಡಿವೈನ್ ಅಂಡ್ ಪರ್ಸನಲ್ ವಿಲ್, helps us activate personal will in its highest form, strengthens our ability to act in alignment with divine process. ಸೊ ಯೂನಿವರ್ಸ್ ಇವ್ರಿಗೋಸ್ಕರ ಏನೋ ಬೆಸ್ಟ್ ಕೊಡ್ಬೇಕಂತ ಪ್ರಯತ್ನ ಪಡ್ತಾ ಇದೆ, ಬಟ್ ಇವ್ರಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಮೈಂಡ್ ಸೆಟ್ ಇಲ್ಲ. ಅದೇನೋ ಹೇಳ್ತಾರಲ್ಲ, ಮನೆ ಬಾಗ್ಲವರೆಗೂ ಬಂತು ತೊಗೊಳಕ್ಕಾಗ್ಲಿಲ್ಲ ಅಂತ, ಆತರ. ಅದಕ್ಕೆ ಇವ್ರಿಗೆ ಡೈಮಂಡ್ ನ ಫ್ರೀಕ್ವೆನ್ಸಿ ಹೀಲಿ ಇವ್ರಿಗೆ ಕೊಟ್ಟು ಅದನ್ನ ಆಕ್ಟಿವೇಟ್ ಮಾಡಿಸುತ್ತೆ. ಎಷ್ಟು ಅದ್ಭುತಕರವಾಗಿದೆಯಲ್ಲ, ಓದಕ್ಕೆ ಚೆನ್ನಾಗಿದೆ. ಸೊ ಬ್ಲ್ಯಾಕ್ ಟರ್ಮಲಿನ್ ಫ್ರೀಕ್ವೆನ್ಸೀಸ್ ಬೇಕಾಗಿದೆ. ಹೆಲ್ಪ್ಸ್ ಅಸ್ ರಿಪ್ಲೇಸ್ ಓಲ್ಡ್ ಅಂಡ್ ಅನ್ವಾಂಟೆಡ್, ಎಷ್ಟೋ ವರ್ಷದ ಓಲ್ಡ್ ಸ್ಟಾಕ್ ಎನರ್ಜಿ, ಓಲ್ಡ್ ಮೆಮೊರೀಸು, ಓಲ್ಡ್ ಯಾರೋ ಏನೋ ಬೈದಿದ್ರು ಅದೆಲ್ಲ ಮೆಮೊರಿಲಿ ಇಟ್ಕೊಂಡ್ಬಿಟ್ಟಿರ್ತೀರಾ. ಆ ಬಾಸ್ ಅಂದಂಗಿದ್ರು, ಈ ಬಾಸ್ ಈ ತರ ಹೇಳಿದ್ರು, ಎಲ್ಲ ಇಟ್ಕೊಂಡ್ಬಿಟ್ಟಿರ್ತೀರ. ಅದನ್ನೆಲ್ಲ ಹೊರಡೆ ಬರ್ಬೇಕು. ಹೊರಡೆ ಬಾ ಅಂತ ಬರಕ್ಕಾಗುತ್ತಾ? ಬರಲ್ಲ. ಮೈಂಡ್ ಹಂಗ್ ಮರೆಯುತ್ತಾ? 10 ವರ್ಷದಿಂದ ಆಗಿರೋ ಒಂದು ಘಟನೆನೂ ಕೂಡ ನಿಮ್ ಮೈಂಡ್ ಅಲ್ಲಿ ಇನ್ನೂ ನಾಪ್ಕ ಇದೆ. ಅದರಿಂದ ಎಲ್ಲ ಮೈಂಡ್ನ ತೆಗೆದ್ರೇನೆ ಅಲ್ವಾ, ಸಬ್ ಕಾನ್ಶಿಯಸ್ ತೆಗೆದ್ರೇನೆ ಅಲ್ವಾ ಹೀಲಿಂಗ್ ಆಗಕ್ಕೆ ಸಾಧ್ಯ. ಹೆಲ್ಪ್ಸ್ ಅಸ್ ರಿಪ್ಲೇಸ್ ಓಲ್ಡ್ ಎನರ್ಜಿ, ಎಲ್ಲ ಅನ್ವಾಂಟೆಡ್ ತೆಗ್ದಾಕ್ಬಿಡುತ್ತೆ ಬ್ಲ್ಯಾಕ್ ಟರ್ಮಲಿನ್. ಓಕೆನಾ? ಇಲ್ಲಿ ಅದೇ ತರನೇ ಪ್ರತಿಯೊಂದು ಕೂಡ ನೀವು ಓದ್ಬೋದು. ರೋಸ್ ಕ್ವಾರ್ಟಲ್ಸ್ ನೋಡಿ, ಓಪನ್ಸ್ ಸೂಟ್ಸ್ ಅಂಡ್ ಕಾಮ್ಸ್ ದಿ ಹಾರ್ಟ್ ಚಕ್ರನ ಓಪನ್ ಮಾಡುತ್ತೆ. ಹೆಲ್ಪ್ಸ್ ಅಸ್ ಟು ಕನೆಕ್ಟ್ ಟು ಅಂಡ್ ನರ್ಚರ್ ಅವರ್ ಇನ್ನರ್ ಚೈಲ್ಡ್ ಹೀಲಿಂಗ್ ಬೇಕಾಗಿದೆ ಪ್ರತಿಯೊಬ್ಬರಿಗೂ ಕೂಡ. ಹಾರ್ಮೋನೈಸ್ ದಿ ಫೋಕಸ್ ಆಫ್ ದಿ ಹಾರ್ಟ್, ಹೆಲ್ಪಿಂಗ್ ಅಸ್ ಟು ಸ್ಟೇ ಕನೆಕ್ಟೆಡ್ ಟು ಅವರ್ ಸೆಲ್ಸ್ ಅಂಡ್ ಅದರ್ಸ್. ಸೊ ವೈಬ್ರೇಟ್ ಅಂತ ಕ್ಲಿಕ್ ಮಾಡಿದ್ರೆ ಇದರ ಸ್ಪೆಸಿಫಿಕ್ ಫ್ರೀಕ್ವೆನ್ಸೀಸ್ ಈ ವ್ಯಕ್ತಿಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರ್ಯಾರು ಅಲಸ್ಕನ್ ಜರ್ಮ್ ಸ್ಟೋನ್ ಫ್ರೀಕ್ವೆನ್ಸೀಸ್ ತೊಗೊಳೋದಕ್ಕೆ ರೆಡಿ ಇದ್ದೀರಾ ಇವಾಗ? ಯಾರು ಅಲಸ್ಕನ್ ಜರ್ಮ್ ಸ್ಟೋನ್ಸ್ ಫ್ರೀಕ್ವೆನ್ಸಿ ತೊಗೊಳೋದಕ್ಕೆ ರೆಡಿ ಇದ್ದೀರಾ ಇವಾಗ? ಓಕೆ, ಅಶೋಕ್ ಕುಮಾರ್ ಅವರು, ಶಿವಾಜಿರಾವ್ ಅವರು, ಮುಕುಂದ ಅವರು, ಮಂಜುನಾಥ್ ಅವರು, ಮತ್ತೆ ಕೃಷ್ಣ ಅವರು, ಮಹಾದೇಶ್ವರ್ ಅವರು, ಫೋನ್ ಅವರು, ಸಾಕಷ್ಟು ಜನ ಹೇಳ್ತಿದ್ದಾರೆ. ವೆರಿ ಗುಡ್ ಯಾರ್, ಬಹಳ ಇಂಟ್ರೆಸ್ಟಿಂಗ್ ಕ್ರೌಡ್ ಇದ್ದಾರೆ, ಬಹಳ ಇಂಟ್ರೆಸ್ಟಿಂಗ್. ಸಂತೋಷ್ ಅವರು ಇದ್ದಾರೆ, ಬಹಳ ಇಂಟ್ರೆಸ್ಟಿಂಗ್ ಕ್ರೌಡ್ ಇದ್ದಾರೆ ಇಲ್ಲಿ. ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್. ಇದು ಬಂದು ಅಲಸ್ಕನ್ ಜೋಮ್. ಶ್ರೀಪತಿ ಅವರು, ಸಾಕಷ್ಟು ಜನ. ಆಸ್ಟ್ರೇಲಿಯನ್ ಬುಷ್ ಫ್ಲವರ್ಸ್, ನಜೀರ್ ಅವರು. ಅಲಸ್ಕನ್ ಬುಷ್ ಫ್ಲವರ್ಸ್ ಅಂದ್ರೆ ಏನು? ಎಮೋಷನಲ್ ಹೀಲಿಂಗ್. ಬ್ಯಾಚ್ ಫ್ಲವರ್ಸ್ ಅಂದ್ರೆ ಏನು? ಎಮೋಷನಲ್ ಕರೇಜ್. ಎಷ್ಟೋ ಜನಕ್ಕೆ ಏನೋ ಒಂದು ಡಿಸಿಷನ್ ತಗೋಬೇಕಾಗಿರುತ್ತೆ, ನೀವು ಆ ಡಿಸಿಷನ್ನ ತೊಗೊಳೋದಕ್ಕೆ ಕರೇಜೇ ಇರಲ್ಲ ನಿಮ್ಗೆ. ಅಯ್ಯೋ ಏನಾಗ್ಬಿಡುತ್ತೋ, ಒಳ್ಳೇದೇ ಆಗುತ್ತೆ, ಬಟ್ ಆದ್ರೂ ಕೂಡ ನಿಮ್ಗೆ ಏನೋ ಒಂಥರ ಭಯ. ಆಫೀಸಿಗೆ ಲೇಟಾಗಿ ಹೋಗ್ಬಿಟ್ಟಿರ್ತೀರಾ, ಆದ್ರೂ ಜಸ್ಟ್ ಏನ್ ಮಾಡ್ಬೋದು ಅನ್ನೋದೊಂದು ಜಸ್ಟ್ ಒಂದು ಟೆನ್ಷನ್ ಇದ್ಬಿಟ್ಟಿರ್ತೀರಾ, ಕರೇಜ್ ಇರಲ್ಲ. ಏನೋ ಒಂದು ಚಾಲೆಂಜ್ ನೀವು ಅಂಡರ್ಗೋ ಮಾಡ್ಬೇಕಾಗುತ್ತೆ, ಆ ಚಾಲೆಂಜ್ ಅಲ್ಲಿ ಇದೀರಾ ಆಲ್ರೆಡಿ, ಅದನ್ನ ಕಂಪ್ಲೀಟ್ಲಿ ಫೇಸ್ ಮಾಡಿ ಹೊರಗಡೆ ಬರೋದಕ್ಕೆ ಕರೇಜ್ ಇರಲ್ಲ. ಅದಕ್ಕೆ ಕರೇಜ್ ರಿಲೇಟೆಡ್ ಜಸ್ಟ್ ಸ್ಟಾರ್ಟ್ ಅಂತ ಕೊಟ್ರೆ, ಇದು ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ನಿಮ್ಗೆ ಕರೇಜ್ ಬೇಕಾಗಿದೆ, ಅದಕ್ಕೆ ಬೇಕಾಗಿರುವಂತ ಹೀಲಿಂಗ್ ನು ಕೊಟ್ಟು ಅದು ನಿಮ್ಗೆ ಕರೇಜ್ ಅನ್ನ ನಿಮ್ ಕರೇಜ್ ಬೇಕಾಗಿರುವಂತ ಫ್ರೀಕ್ವೆನ್ಸೀಸ್ ನಿಮಗೆ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಕರೇಜ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಡಿಸಿಷನ್ ತಗೊಳ್ಳೋದಕ್ಕೆ ಆಗಿರ್ಲಿ, ಒಂದು ಮಧ್ಯರಾತ್ರಿಯಲ್ಲಿ ಏನಾದ್ರೂ ಹೊರಗಡೆ ಹೋಗೋದಕ್ಕೆ ಆಗಿರ್ಲಿ, ನಿಮ್ಮ ಓನ್ ಡಿಸಿಷನ್, ನಿಮ್ಮ ಓನ್ ಪ್ರಿನ್ಸಿಪಲ್ಸ್ ಆಫ್ ಲೈಫ್, ನಿಮ್ಮ ನಿಮ್ಮ ಡಿಸಿಷನ್ ಮೇಲೆ ನೀವು ಸ್ಟ್ಯಾಂಡ್ ಮಾಡೋದಕ್ಕೆ ಆಗಿರ್ಲಿ. ಅಮ್ಮ ನನಗೆ ಈ ತರ ಬೇಡ, ಅಪ್ಪ ನನಗೆ ಈ ತರ ಬೇಡ, ನಾನು ಈ ತರ ಮಾಡೋದಕ್ಕೆ ಇಷ್ಟಪಡಲ್ಲ, ಇದೇ ನನ್ನ ಭಾವನೆ, ಇದೇ ತರ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂತ ಹೇಳೋದಕ್ಕೆ ಆಗಿರ್ಲಿ, ಕರೇಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ ಒಂದು ವ್ಯಕ್ತಿಗೆ. ಎಲ್ಲ ಆಸ್ಪೆಕ್ಟ್ ಆಫ್ ಲೈಫ್ ಆಫ್ ದಿ ಕರೇಜ್ನು ಕೂಡ ಇದು ನಿಮ್ಗೆ ರೆಕ್ಟಿಫೈ ಮಾಡುತ್ತೆ. ಫೈನಾನ್ಷಿಯಲ್ ಬ್ಲಾಕೇಜಸ್ ಇದ್ರೂ ಕೂಡ ಆ ಕರೇಜ್ ಅನ್ನು ಕೂಡ ಇದು ನಿಮ್ಗೆ ಸಾರ್ಟ್ ಔಟ್ ಮಾಡುತ್ತೆ. ಬಹಳ ಅದ್ಭುತಕರವಾದ ಪ್ರೋಗ್ರಾಮ್ಸ್. ಎಷ್ಟೋ ಜನ ಆ ಎಷ್ಟೋ ಜನ ಅವ್ರ ಬಾಸ್ ಜೊತೆ ಮಾತಾಡ್ತಾ ಇರ್ಲಿಲ್ಲ, ಜಸ್ಟ್ ಅವ್ರಿಗೆ ಭಯ ಇದ್ದಿದ್ದಂತ ಕಾರಣದಿಂದ. ಅವ್ರ MD ಜೊತೆಗೆ ಮಾತಾಡ್ತಾ ಇರ್ಲಿಲ್ಲ, ಅವ್ರ ಸೀನಿಯರ್ ಜೊತೆ ಮಾತಾಡ್ತಾ ಇರ್ಲಿಲ್ಲ. ಕರೇಜ್ ಅನ್ನುವಂಥ ಪ್ರೋಗ್ರಾಮ್ ಅನ್ನ ತೋರ್ಡ್ ನಂತರ ಅವರು ಲಿಟ್ರಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಹಳ ಪವರ್ಫುಲ್ ಆದಂತ ಪ್ರೋಗ್ರಾಮ್. ಯಾರಾದ್ರೂ 4 ಜನ ಹೋಗ್ಬಿಟ್ರೆ ನೀವು ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತೀರಾ. ಅವರು ಏನ್ ಚಾಲೆಂಜ್ ಇಲ್ಲ ಅಂದ್ರೂ ಕೂಡ ನಿಮ್ ಮನಸ್ಸಲ್ಲಿ ಏನೋ ಒಂಥರ ಭಯ. ಸೊ ಕರೇಜ್ ಅನ್ನುವಂಥ ಪ್ರೋಗ್ರಾಮ್ ಇದರಿಂದ ಎಲ್ಲ ಹೊರಗಡೆ ಬರುತ್ತೆ. ಕರೇಜ್ ಟು ಬಿ ಸೀರಿಯಸ್ ಅಂದ್ರೆ ಏನು? ಈ ವ್ಯಕ್ತಿ ಬಹಳ ಫನ್ ಆಗಿರ್ತಾರೆ, ಆತರ ಫನ್ ಆಗಿ ಎಲ್ಲ ಟೈಮಲ್ಲೂ ಇರಬಾರ್ದು, ಸ್ವಲ್ಪ ಸೀರಿಯಸ್ನೆಸ್ ಬರಲಿ. 62% ರಿಕ್ವೈರ್ಮೆಂಟ್ ಅಂದ್ರೆ ಹೀಲಿಂಗ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಕರೇಜ್ ಟು ಎಕ್ಸ್ಪ್ರೆಸ್ ಯುವರ್ ಟೇಸ್ಟ್. ಹಂಗಿದ್ರು ಪರವಾಗಿಲ್ಲ, ಹಿಂಗಿದ್ರು ಪರವಾಗಿಲ್ಲ, ನನ್ಗೆ ಯಾವ್ದಿದ್ರು ಪರವಾಗಿಲ್ಲ, ನಿಮ್ಗೆ ಏನ್ ಬೇಕಾಗಿದೆ ಅದನ್ನ ವ್ಯಕ್ತಪಡಿಸಿ. ನಿಮ್ಗೆ ಯೂನಿವರ್ಸ್ ಕೊಡುತ್ತೆ, ನಿಮ್ಮ ಇಷ್ಟಪಡೋರೆ ನಿಮ್ಮ ಮನೇಲಿ ಇರೋರು ಅವರು ಕೂಡ ನಿಮ್ಗೆ ಕೊಡ್ತಾರೆ. ಸೊ ವ್ಯಕ್ತ ಅಟ್ಲೀಸ್ಟ್ ಪಡಿಸಿ ಅಂತ. ಕರೇಜ್ ಟು ಎಕ್ಸ್ಪ್ರೆಸ್, ಇವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಕರೇಜ್ ಟು ಶೋ ಕಮಿಟ್ಮೆಂಟ್ಸ್, ಕರೇಜ್ ಟು ಎಂಗೇಜ್ ಇನ್ ಕಾನ್ಫ್ಲಿಕ್ಟ್. ಏನಾದ್ರು ಚಾಲೆಂಜಸ್ ಬಂದಾಗ, ಏನಾದ್ರು ಇಶ್ಯೂಸ್ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿ ಅದನ್ನ ರಿಸಾಲ್ವ್ ಮಾಡಿ ಅನ್ನೋದ್ರ ಕುರಿತಾಗಿ ಇರುವಂತ ಕರೇಜ್. ಇವ್ರು ಇನ್ವಾಲ್ವ್ ಆಗಲ್ಲ, ಏನಾದ್ರು ಜನಗಳಿದ್ದ 4 ಜನ ಓಡೋಗ್ಬಿಡ್ತಾರೆ ಹಂಗೆ.
ಸೊ ಕರೇಜ್ ಟು ಬಿ ಲಾಯಲ್. ಲಾಯಲ್ಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ವೈಬ್ರೇಟ್ ಅಂತ ಕೊಟ್ರೆ ಇದ್ರದ್ದು ಫ್ರೀಕ್ವೆನ್ಸೀಸ್ ಇವ್ರಿಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಇವಾಗ ಫ್ರೀಕ್ವೆನ್ಸೀಸ್ ಕೊಡೋದ ಬಿಕಾಸ್ ಇನ್ನು ನಾವು ಬೇರೆದನ್ನು ಕೂಡ ಕವರ್ ಮಾಡಬೇಕಾಗಿದೆ. ಇಲ್ಲಿ ಸಿಸ್ಲರ್ ಸಾಲ್ಟ್ ಅನ್ನುವಂಥ ಒಂದು ಅಮೇಝಿಂಗ್ ಐಚಿನ್ ಅನ್ನುವಂಥ ಪ್ರೋಗ್ರಾಮ್ ಇದೆ. ಐಚಿನ್ ಅನ್ನೋಂಥ ಪ್ರೋಗ್ರಾಮ್ ಎಂತಕ್ಕೆ, ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ರಿಲೇಶನ್ಶಿಪ್ ರಿಲೇಟೆಡ್ ಏನಾದ್ರು ಚಾಲೆಂಜಸ್ ನಿಮ್ಮೊಳಗೆ ಇದ್ರೆ ಅದು ಕ್ಲೆನ್ಸ್ ಆಗುತ್ತೆ. ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಯಾವಾಗ ಆಗುತ್ತೆ ಅಂದ್ರೆ, ನೀವು ನಿಮ್ಮ ಸ್ವಂತ ಇನ್ನರ್ ಚೈಲ್ಡ್ಗೆ ನೀವು ಹೀಲ್ ಮಾಡಲಿಲ್ಲ ಅಂದ್ರೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಆಗೋದಕ್ಕೆ ಚಾಲೆಂಜಿಂಗ್ ಆಗುತ್ತೆ. ಇದು ಅದು ಆ ಆಸ್ಪೆಕ್ಟ್ ನ ಹೀಲ್ ಮಾಡುತ್ತೆ. ಪರ್ಸನಲ್ ಗ್ರೋತ್, ಪ್ಲಾಂಟ್ ಪವರ್ ಅನ್ನುವಂಥ ಒಂದು ಅದ್ಭುತಕರವಾದ ಪ್ಲಾಂಟ್ ಪವರ್ ಆದಂತ ಒಂದು ಹೀಲಿಂಗ್ ಸಿಗುತ್ತೆ. ಪರ್ಸನಲ್ ಗ್ರೋತ್, ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ನಿಮ್ಗೆ ಹೀಲಿಂಗ್ ಬೇಕಾಗಿದೆ ಅದನ್ನು ಕೂಡ ನಿಮ್ಗೆ ಹೀಲ್ ಆಗುತ್ತೆ. ಬಹಳ ಅತ್ಯದ್ಭುತಕರವಾದ ಪ್ರೋಗ್ರಾಮ್ಸ್, ಬಹಳ ಸಿಸ್ಲರ್ ಸಾಲ್ಟ್, ಕ್ರಿಯೇಟಿವ್ ಹೋಮಿಯೋಪತಿ. ನೀವು ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋದಾಗ ಅವ್ರು ನಿಮ್ಗೆ ಹೋಮಿಯೋಪತಿ ರಿಲೇಟೆಡ್ ಪಿಲ್ಸ್ ಕೊಡ್ತಾರೆ. ಇಲ್ಲಿ ನಿಮ್ಗೆ ಇವರು ಹೋಮಿಯೋಪತಿ ರಿಲೇಟೆಡ್ ಫ್ರೀಕ್ವೆನ್ಸೀಸ್ ನ ಕೊಡ್ತಾರೆ. ಏನ್ ಕೊಡ್ತಾರೆ? ಹೋಮಿಯೋಪತಿ ರಿಲೇಟೆಡ್ ಫ್ರೀಕ್ವೆನ್ಸೀಸ್ ನ ಕೊಟ್ಟು ನಿಮ್ನ ಹೀಲ್ ಮಾಡ್ತಾರೆ. ಏನಂತೀರಾ? ಅದ್ಭುತ ಅಲ್ಲ ಇದು? ಅತ್ಯದ್ಭುತ ಅನ್ಬೋದು. ಜಸ್ಟ್ ನಾನು ಯಾವ್ದು ಒಂದೇ ಒಂದು ತೋರಿಸ್, ನಿಮ್ ಪರ್ಸನಲ್ ಗ್ರೋತ್ ಕುರಿತಾಗಿ ಪ್ಲಾಂಟ್ ಪವರ್ ಇಂದ ಕೂಡ ನೀವು ಹೀಲ್ ಮಾಡ್ಕೋಬಹುದು. ಪ್ಲಾಂಟ್ಸ್ ಫ್ರೀಕ್ವೆನ್ಸ್ ಇಂದನೂ ಕೂಡ ನೀವು ಹೀಲ್ ಮಾಡ್ಕೋಬಹುದು. ಎಷ್ಟೋ ಜನ ಒಂದು ಸ್ಪೆಸಿಫಿಕ್ ಪ್ಲಾಂಟ್ಸ್ ಯೂಸ್ ಮಾಡ್ತಾರೆ ಒಂದು ಡಿಫ್ರೆಂಟ್ ಆದಂತ ಹೆಲ್ತ್ ಚಾಲೆಂಜಸ್ಗೋಸ್ಕರ ಅಲ್ವಾ. ಇಲ್ಲೂ ಕೂಡ ನಿಮ್ಗೆ ಈ ತರ ಚಾಲೆಂಜಸ್ ಇಂದ ನೀವು ಹೊರಗಡೆ ಬರೋದಕ್ಕೆ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಪರ್ಸನಲ್ ಗ್ರೋತ್ ಅಂದ್ರೆ ಏನು? ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ನೀವು ಹೀಲ್ ಮಾಡ್ಕೋಬಹುದು. ನಾನು ನಿಮ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ಇಷ್ಟೊಂದು ಪ್ರೋಗ್ರಾಮ್ ತೋರಿಸ್ತಾ ಇದೀವಿ. ಇಷ್ಟೆಲ್ಲ ಪ್ರೋಗ್ರಾಮ್ಸ್ನ ನೀವು ಅಟ್ಲೀಸ್ಟ್ ಒಂದು 25 ದಿನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ದೆ ಆದ್ರೆ ನಿಮ್ಮ ಲೈಫ್ ಇಲ್ಲಿರೋದಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗಿರುತ್ತೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನೀವೇ ನನಗೆ ಹೇಳ್ತೀರಾ, ಅಶ್ಮಿ ಮೇಡಮ್ ನನಗೆ ಸಾಕಷ್ಟು ಬದಲಾವಣೆ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ನೀವೇ ಬಂದು ಹೇಳ್ತೀರಾ. ಓಕೆನಾ? ನೀವು ಹೀಲಿ ಯೂಸ್ ಮಾಡಬೇಕು, ಹೀಲಿ ನೀವು ತಗೋಬೇಕು. ನಿಮ್ಮ ಲೈಫ್ ಕಂಟ್ರೋಲ್ ತಪ್ಪೋಗಿದೆ, ನಿಮ್ಮ ಲೈಫ್ ಅಲ್ಲಿ ಏನು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ, ಚಾಲೆಂಜಸ್ ಸಿಚುವೇಶನ್ಸ್ ಇದಿಲ್ಲಿದ್ರ ಅಂದ್ರೆ ಯು ಡಿಸರ್ವ್ ದಿಸ್ ಟೆಕ್ನಾಲಜಿ ವಿತ್ ಯು. ನಿಮ್ಮ ಹತ್ರ ಈ ಟೆಕ್ನಾಲಜಿ ಬರಲೇಬೇಕು. ಇಟ್ಸ್ ಅ ಯೂನಿವರ್ಸಲ್ ಮೆಸೇಜ್ ಟು ಯು ಅಂತಾನೆ ಅನ್ಕೊಳ್ಳಿ. ಓಕೆನಾ? ಐ ಆಮ್ ಡಿವೋಟೆಡ್ ಅಂಡ್ ಡೆಡಿಕೇಟೆಡ್ ಟು ಮೈ ಮಿಷನ್. ಅವ್ರ ಏನ್ ಅವ್ರಿಗೆ ಏನ್ ಮಿಷನ್ ಇದೆ ಅದನ್ನ ಅವ್ರು ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಅದಕ್ಕೆ ಹೀಲಿ ಅವ್ರಿಗೆ ಫ್ರೀಕ್ವೆನ್ಸಿ ಕೊಡ್ತಾ ಇದೆ, ಐ ಆಮ್ ಡಿವೋಟೆಡ್ ಅಂಡ್ ಡೆಡಿಕೇಟೆಡ್ ಟು ಮೈ ಮಿಷನ್ ಅನ್ಬಿಟ್ಟು. ಐ ಕ್ಯಾನ್ ಲಾಫ್ ಅಬೌಟ್ ಮೈ ಸೆಲ್ಫ್. ಎಷ್ಟೋ ಜನ ತಮ್ಮ ಜೀವನದಲ್ಲಿ ನಗು ಅನ್ನೋದನ್ನೇ ಬಿಟ್ಬಿಟ್ಟಿರ್ತಾರೆ. ಚಿಕ್ಕ ಮಕ್ಳು ಇದ್ದಾಗ ನಕ್ಕಿದ್ ಮಾತ್ರ ಜ್ಞಾಪಕ. ಬೆಳಿಗ್ಗೆಯಿಂದ ಎಷ್ಟು ಸರಿ ನಕ್ಕಿದ್ರಿ? ಹಲೋ, ಬೆಳಿಗ್ಗೆಯಿಂದ ಎಷ್ಟು ಸರಿ ನಕ್ಕಿದ್ದೀರಾ? ದೊಡ್ಡವರಾಗ್ತಾ ಆಗ್ತಾ ಕಡಿಮೆ ಆಗುತ್ತೆ. ಐ ಆಮ್ ಪ್ರೊಫೆಷನಲ್ ಅಂಡ್ ಕಾಂಪಿಟೆಂಟ್, ಸ್ಟಡಿ ಅಂಡ್ ಇನ್ವೆಂಟಿವ್ ಅನ್ನುವಂಥ ಫ್ರೀಕ್ವೆನ್ಸಿನ ಕೊಡುತ್ತೆ. ಐ ಕನೆಕ್ಟ್ ಟು ದಿ ಡಿವೈನ್ ಫ್ಲೋ ಆಫ್ ಎವ್ರಿಥಿಂಗ್ ಹ್ಯಾಪನಿಂಗ್. ಎಲ್ಲಾನು ಲೈಫಲ್ಲಿ ರಿಸೀವ್ ಆಗ್ತಾ ಇದೆ, ಬಟ್ ಆ ಫ್ಲೋನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತಯಾರಿ ಇರಲ್ಲ. ಆ ಸ್ಪೆಸಿಫಿಕ್ ಫ್ರೀಕ್ವೆನ್ಸೀಸ್ ನ ಕೊಡುತ್ತೆ. ಎಷ್ಟು ಈ ಅಫರ್ಮೇಶನ್ ಓದೋದಕ್ಕೆ ಚೆನ್ನಾಗಿದೆ, ಅದ್ರ ಫ್ರೀಕ್ವೆನ್ಸಿ ಬರುತ್ತಂದ್ರೆ ಇನ್ನೂ ಅತ್ಯದ್ಭುತ. ಯೂಸ್ ಮಾಡಿದವ್ರಿಗೆ ಗೊತ್ತು ಯಾವ ಮಟ್ಟಕ್ಕೆ ಟ್ರಾನ್ಸ್ಫರ್ಮೇಶನ್ ತಗೊಬರ್ಬೋದು ಅಂತ ಅಲ್ವಾ. ಬಹಳ ಅತ್ಯದ್ಭುತಕರವಾದ ಪ್ರೋಗ್ರಾಮ್ಸ್ ಇವೆಲ್ಲ. ಐಚಿನ್ ಆಗ್ಲಿ, ಕ್ರಿಯೇಟಿವ್ ಹೋಮಿಯೋಪತಿ ಆಗ್ಲಿ, ಸಿಸ್ಲರ್ ಸಾಲ್ಟ್ ಆಗ್ಲಿ, ಬಹಳ ಅತ್ಯದ್ಭುತವಾದದ್ದು. ಇವಾಗ ನೆಕ್ಸ್ಟ್ ನೋಡೋಣ. ರೆಸೊನೆನ್ಸ್ ಡೇಟಾ ಬೇಸ್ ಆಯ್ತು. ಮೇಡಮ್ ನೀವು ಇಷ್ಟೊತ್ತು ಎಮೋಷನ್ಸ್ ಬಗ್ಗೆ ಮಾತಾಡಿದ್ರಿ, ನಮ್ಮ ಬಾಡಿಯಲ್ಲಿ ಇರೋದು ಬರೀ ಆರ್ಗನ್ಸ್. ಮೇಡಮ್ ಆರ್ಗನ್ಸ್ ಬಗ್ಗೆ ಹೇಳಿ ನನಗೆ. ಯಾರ ಹತ್ರ ಹೇಳಕ್ ಇಷ್ಟಪಡ್ತೀರಾ? ಇವಾಗ ಆಲ್ ಹೀಲಿ ಪ್ರೋಗ್ರಾಮ್, ಈ ವ್ಯಕ್ತಿಗೆ ಈ ನಿಮಿಷದಲ್ಲಿ ಯಾವ ಬಾಡಿ ಆರ್ಗನ್ಸ್ ಹತ್ರ ಹೀಲಿಂಗ್ ಬೇಕಾಗಿದೆ, ಅದೇ ಆಲ್ ಹೀಲಿ ಪ್ರೋಗ್ರಾಮ್ಸ್. ನೀವು ಹೀಲಿ ತಗೊಂಡ ನಂತರನು ಕೂಡ ಫಸ್ಟ್ ನಿಮ್ಗೆ ಗೋಲ್ಡ್ ಸೈಕಲ್ ಅನ್ನುವಂಥ ಪ್ರೋಗ್ರಾಮ್ ಅನ್ನ ನಾವು ರನ್ ಮಾಡಿಸ್ತೀವಿ. ಅದಾದ ನಂತರ ನನಗೆ ರನ್ ಮಾಡಿಸುವಂತ ಪ್ರೋಗ್ರಾಮೇ ನಿಮ್ಮ ಬಾಡಿ ರಿಕ್ವೈರ್ಮೆಂಟ್ಗೆ ಎಲ್ಲಿ ಹೀಲಿಂಗ್ ಬೇಕಾಗಿದೆ ಆ ಹೀಲಿಂಗ್ ಪ್ರೋಗ್ರಾಮ್ಸ್ ಅನ್ನೇ ರಿಕ್ವೈರ್ಡ್ ಮಾಡಿಸೋದು. ಗೋಲ್ಡ್ ಸೈಕಲ್ ಅಂದ್ರೆ ಏನು? ಗೋಲ್ಡ್ ಸೈಕಲ್ ಕಂಪ್ಲೀಟ್ಲಿ ಒಂದು ಡಿಟಾಕ್ಸಿಫಿಕೇಶನ್ ಪ್ರೋಗ್ರಾಮ್ ಆಗಿರುತ್ತೆ. ಆಲ್ ಇಲಿ ಪ್ರೋಗ್ರಾಮ್ಸ್ ಅಂದ್ರೆ ಏನು? ನಾನು ಕರೆಂಟ್ಲಿ ಹಾಲ್ ಇಲಿ ಪ್ರೋಗ್ರಾಮ್ಸ್ ಕುರಿತಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಲ್ ಇಲಿಯಲ್ಲಿ ಇವ್ರಿಗೆ ಏನೇನ್ ಬಂದಿದೆ? ಇವ್ರಿಗೆ ಹಾಲ್ ಇಲಿಯಲ್ಲಿ ಮೈಂಡ್ ವೇವ್ ಪ್ರೋಗ್ರಾಮ್ ಬಂದಿದೆ. ಓಕೆ, ಇನ್ನೊಂದ್ಸರಿ ಅನಾಲಿಸ್ ಮಾಡ್ಬಿಟ್ಟೆ, ದಟ್ಸ್ ಫೈನ್. ಮೈಂಡ್ ವೇವ್ ಪ್ರೋಗ್ರಾಮ್ ಬಂದಿದೆ, ಎನರ್ಜಿ ಸೈಕಲ್ ಪ್ರೋಗ್ರಾಮ್ ಬಂದಿದೆ, ಮೆಲಿಡಿಯನ್ಸ್ ಪ್ರೋಗ್ರಾಮ್ ಬಂದಿದೆ, ವೆಲ್ ಬೀಯಿಂಗ್ ಪ್ರೋಗ್ರಾಮ್ ಬಂದಿದೆ, ಬಯೋಜೆಟಿಕ್ ವೈಟಲೈಸೇಷನ್ ಪ್ರೋಗ್ರಾಮ್ ಬಂದಿದೆ. ಏನೇ ಕೂಡ 30% ಅಲ್ಲಿದ್ರೆ ಯಂಗೆಸ್ಟ್ ಫಾರ್ಮ್ ಆಫ್ ಸೆಲ್ಸ್ ನಮ್ಮ ಬಾಡಿಯಲ್ಲಿ ಬಂದು -70 ಮಿಲಿವೋಲ್ಟ್ ಇಂದ -90 ಮಿಲಿವೋಲ್ಟ್ ಅಲ್ಲಿ ಇದ್ರೆ ದಟ್ ಇಸ್ ಸಮಥಿಂಗ್ ಹೆಲ್ತಿ ಅಂಡ್ ಯಂಗ್ ಸೆಲ್ಸ್. -70 -90 ಮೀರಿ ಹೋದ್ರೆ ದಟ್ ಇಸ್ ಸಮಥಿಂಗ್
ಇನ್ನು ಕಡಿಮೆ ಹೋದ್ರೆ ಇನ್ಫ್ಲಮೇಷನ್, ಬ್ರೋಂಕ್ಯಾಟಿಕ್ಸ್ ಎಲ್ಲಾ ತರದ ಚಾಲೆಂಜಸ್ ಅಲ್ಲಿ ಬರೋದಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿ ನೀವು ಮೈಂಡ್ ವೇವ್ ಪ್ರೋಗ್ರಾಮ್ಸ್ ನೋಡಕ್ ಹೋದಾಗ ಬಹಳ ಅತ್ಯದ್ಭುತವಾದ ಪ್ರೋಗ್ರಾಮ್ಸ್. ಇದು ನಿಮ್ಗೆ ಮೈಂಡ್ ಲೆವೆಲ್ ಅಲ್ಲಿ ನಿಮ್ಗೆ ಕಾಮ್ನೆಸ್ ನ ತೊಂಬಡುತ್ತೆ, ಮೈಂಡ್ ಲೆವೆಲ್ ಅಲ್ಲಿ ಥಾಟ್ ಲೆವೆಲ್ ಅಲ್ಲಿ ಹೀಲಿಂಗ್ ನ ಕೊಡುತ್ತೆ. ದಿಸ್ ಪ್ರೋಗ್ರಾಮ್ ಮೈಂಡ್ ವೇವ್ ಸೆಲ್ ವೇವ್ ಅನ್ನುವಂತ ಪ್ರೋಗ್ರಾಮ್ ಬಂದು ಲಾಂಚ್ ಆಗಿದ್ದು ಪ್ರಿವಿಯಸ್ ಆಗಸ್ಟ್ ಮಂತ್ ಅಲ್ಲಿ, ಇದೇ ಆಗಸ್ಟ್ ಮಂತ್ ಅಲ್ಲಿ. ಬಹಳ ಅತ್ಯದ್ಭುತವಾದ್ದು, ಬಹಳ ಪವರ್ಫುಲ್ ಆದಂತದ್ದು, ಸಾಕಷ್ಟು ಜನ ಯೂಸ್ ಮಾಡ್ತಿದ್ದಾರೆ. ಬಯೋಜೆನಿಕ್ ವೈಟಲೈಸೇಷನ್ ಪ್ರೋಗ್ರಾಮ್ ಬಂದು ಎಷ್ಟೋ ಜನ ಇರ್ತಾರೆ ಸೆಲ್ಲರ್ ರಿಜುವಿನೇಷನ್ ಯಂಗೆಸ್ಟ್ ಆಗಿ ಕಾಣಿಸ್ತಾರೆ, ಇವೆಂತಕ್ಕೆ ಅವ್ರ ಸೆಲ್ ರಿಜುವಿನೇಟ್ ಆಗ್ತಾ ಇರುತ್ತೆ. ದಟ್ ಈಸ್ ಸಮಥಿಂಗ್ ಬಯೋಜೆನಿಕ್ ವೈಟಲೈಸೇಷನ್. ಇದೇ ತರನೇ ಪ್ರತಿಯೊಂದು ಕೂಡ ನೀವು ಅನಾಲಿಸಿಸ್ ಮಾಡಿ ನೀವು ಪ್ರೋಗ್ರಾಮ್ ನ ತಗೋಬಹುದು. ಇವಾಗ ಇಷ್ಟನ್ನು ಕುರಿತಾಗಿ ಡೀಟೇಲ್ಡ್ ಆಗಿ ನಾನು ಪಿಂಕ್ ಆಪ್ ಅಲ್ಲಿ ಮಾತಾಡ್ತೀನಿ, ಹೇಗೆ ಇದು ಡೀಪರ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಪಿಂಕ್ ಆಪ್ ಅಲ್ಲಿ ಮಾತಾಡ್ತೀನಿ. ಇಷ್ಟೊತ್ತು ನೀವು ತಿಳ್ಕೊಂಡಿದ್ದೇನು ಅನಾಲಿಸಿಸ್ ಕುರಿತಾಗಿ, ಡಿಸ್ಟೆಂಟ್ ಹೀಲಿಂಗ್ ಕುರಿತಾಗಿ, ಅವರ ಕ್ಲೆನ್ಸಿಂಗ್ ತಿಳ್ಕೊಂಡ್ರಿ, ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೋಸ್ಕರ ಕೋಚ್ ಅನಾಲಿಸಿಸ್ ತಿಳ್ಕೊಂಡ್ರಿ, ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಇನ್ನೊಂದು ಟೂಲ್ ಇದೆ ಎಸೆನ್ಷಿಯಲ್ ಆಯಿಲ್ ಅಂದ್ಬಿಟ್ಟು, ಇನ್ನೂ ಪವರ್ಫುಲ್ ಆದಂಥದ್ದು. ಅದ್ರ ಬಗ್ಗೆನೂ ಕೂಡ ಹೇಳ್ಕೊಡ್ಬೋದಾಯ್ತು, ಸಮಯದ ಅಭಾವದಿಂದ ನಾನು ನೆಕ್ಸ್ಟ್ ಹೋಗೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೆಕ್ಸ್ಟ್ ನಾನು ಪಿಂಕ್ ಆ್ಯಪ್ ಕುರಿತಾಗಿ ಹೇಳ್ತೀನಿ, ಬಾಡಿನ ಹೇಗೆ ಹೀಲ್ ಮಾಡ್ಕೋಬಹುದು ಅನ್ನೋದ್ರ ಕುರಿತಾಗಿ ತಿಳ್ಕೊಂಡ್ರಿ. ಇವಾಗ ನಾನು ಪಿಂಕ್ ಆ್ಯಪ್ ಬಗ್ಗೆ ನಿಮಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಪಿಂಕ್ ಆ್ಯಪ್ ಹೇಗೆ ಒಂದು ಹೀಲಿಂಗ್ನ ಮಾಡ್ಬೋದು ನಿಮ್ಮಲ್ಲಿ ಅನ್ನೋದ್ರ ಕುರಿತಾಗಿ. ಹೀಲ್ ಮಾಡ್ಕೋಬೇಕಂತ ಇಷ್ಟಪಡ್ತೀರಾ? ಎಸ್, ಹೀಲ್ ಮಾಡ್ಕೋಬೇಕಂತ ನೀವು ಇಷ್ಟಪಟ್ಟಿದೆ ಆದರೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ನೀವು ಹೀಲ್ ಮಾಡ್ಕೋಬಹುದು ಅಂತ. ಇವಾಗ ಇಷ್ಟೊತ್ತು ಡಿಸ್ಟೆಂಟ್ ಹೀಲಿಂಗ್ ಬಗ್ಗೆ ತಿಳ್ಕೊಂಡ್ರಿ, ಇವಾಗ ನೀವು ತಿಳ್ಕೊತೀರಾ ಹೇಗೆ ನೀವು ನಿಮ್ಮ ಆರ್ಗನ್ ಲೆವೆಲ್ ಹೀಲಿಂಗ್ನ ನೀವು ತಗೋಬಹುದು ಅನ್ನೋದ್ರ ಕುರಿತಾಗಿ. ಆರ್ಗನ್ ಲೆವೆಲ್, ಸೆಲ್ಯುಲರ್ ಲೆವೆಲ್ ಹೀಲಿಂಗ್ನ ನೀವು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ಹೇಳ್ತೀನಿ. ಇವಾಗ ನಾನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡಕ್ ಹೋದಾಗ ಗೋಲ್ಡ್ ಸೈಕಲ್ ಬರುತ್ತೆ. ಫಸ್ಟು ಗೋಲ್ಡ್ ಸೈಕಲ್ ಅಂತ ಅರ್ಥ ಏನು? ಗೋಲ್ಡ್ ಸೈಕಲ್ ಬಂದು ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಬಂದು ನಿಮ್ಮ ಡಿಟಾಕ್ಸಿಫಿಕೇಶನ್ ಪ್ರೋಗ್ರಾಮ್ಸ್ ಆಗಿರುತ್ತೆ ಗೋಲ್ಡ್ ಸೈಕಲ್. ಫಸ್ಟ್ ನಿಮ್ಮ ಕೈಗೆ ಹೀಲಿ ಡಿವೈಸ್ ಬಂದ ನಂತರ ನಾವು ನಿಮಗೆ ಫಸ್ಟ್ ಹೇಳದೆ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅನ್ನ ರನ್ ಮಾಡಿ ಅನ್ಬಿಟ್ಟು. ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅಂದ್ರೆ ಏನು? ಇಟ್ಸ್ ಸಮಥಿಂಗ್ ಡಿಟಾಕ್ಸಿಫೈಸ್ ಯು ಅಟ್ ದಿ ಸೆಲ್ಯುಲಾರ್ ಲೆವೆಲ್. ನಿಮ್ಮ ಸೆಲ್ಸ್ ಅನ್ನ ಆಗಿರ್ಲಿ, ನಿಮ್ಮ ಎಮೋಷನ್ಸ್ ನ ಆಗಿರ್ಲಿ ಕಂಪ್ಲೀಟ್ಲಿ ಹೀಲ್ ಮಾಡುತ್ತೆ. ಪ್ಯೂರ್ ಬಂದು ನಿಮ್ಮ ಸೆಲ್ಸ್ ಅನ್ನ ಪ್ಯೂರಿಫೈ ಮಾಡುತ್ತೆ. ಕೇರ್ ಅನ್ನುವಂಥದ್ದು ನಿಮಗೆ ಸೆಲ್ಫ್ ಲವ್ ಕೊಡುತ್ತೆ. ಬ್ಯಾಲೆನ್ಸ್ ಅನ್ನುವಂಥದ್ದು ಬಾಡಿ ಮೈಂಡ್ ಸೋಲ್ ಮಧ್ಯೆ ಬ್ಯಾಲೆನ್ಸಿಂಗ್ ತೊಗೊಂಬರುತ್ತೆ. ಬೀಯಿಂಗ್ ಅನ್ನುವಂಥದ್ದು ಇಟ್ ಇಸ್ ಸಮಥಿಂಗ್ ಕ್ಲೆನ್ಸಸ್ ದಿ ರಿಲೇಶನ್ಶಿಪ್ ಚಾಲೆಂಜಸ್. ರಿಲ್ಯಾಕ್ಸ್, ನಿಮ್ಮ ಥಾಟ್ಸ್ ನ ಕಾಮ್ ಡೌನ್ ಮಾಡುತ್ತೆ. ಒಂದು ವ್ಯಕ್ತಿಗೆ 60,000 ಥಾಟ್ಸ್ ಬರುತ್ತೆ ಪರ್ ಡೇ. ಮೇಜರ್ಲಿ ಎಲ್ಲಾನು ಕೂಡ ನೆಗೆಟಿವ್ ಥಾಟ್ಸೇ ಆಗಿರುತ್ತೆ. ಅದನ್ನ ಪಾಸಿಟಿವ್ ನೀವು ಹೇಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ನೀವು ಈ ತರ ಏನಾದ್ರೂ ಯೂಸ್ ಮಾಡಿದಾಗ ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಂದ್ರೆ 24/7 ನೀವು ಮೆಡಿಟೇಷನ್ ಕೂತ್ಕೊಂಡಾಗ ಪಾಸಿಟಿವ್ ಥಾಟ್ಸ್ ಬರೋದಕ್ಕೆ ಸಾಧ್ಯ. ಎಷ್ಟು ಜನಕ್ಕೆ ಮೆಡಿಟೇಷನ್ ಕೂತ್ಕೊಂಡಾಗಲೂ ಕೂಡ ನೆಗೆಟಿವ್ ಥಾಟ್ಸ್ ಇರುತ್ತೆ, ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ವಿ ಮೆಡಿಟೇಷನ್ ಅಲ್ವಾ. ಬಟ್ ನೀವು ಹೀಲಿ ಯೂಸ್ ಮಾಡೋ ಮುಖಾಂತರ ಇಷ್ಟೆಲ್ಲ ಏರಿಯಾಸ್ ಆಫ್ ಲೈಫ್ ಅಲ್ಲಿ ನೀವು ಪಾಸಿಟಿವಿಟಿ ಕಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ರಿಲೀಸ್ ಬಂದು ಆಲ್ ನೆಗೆಟಿವಿಟಿನ ತೆಗ್ದಾಕತ್ತೆ. ಎನರ್ಜಿ ನಿಮ್ಗೆ ನಿಮ್ಮ ದೈನಂದಿನ ಜೀವನನ ಸಕ್ಸಸ್ಫುಲ್ ಮಾಡೋದಕ್ಕೆ, ನಿಮ್ಮ ಎವ್ರಿ ಡೇನ ನೀವು ಸಕ್ಸಸ್ಫುಲ್ ಆಗಿರೋದಕ್ಕೆ ನಿಮ್ಗೆ ಎನರ್ಜಿ ಬೇಕಾಗತ್ತೆ. ಎನರ್ಜಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎನರ್ಜಿ ಅನ್ನೋಂಥ ಪ್ರೋಗ್ರಾಮ್ ನಿಮ್ಮನ್ನ ಎನರ್ಜೈಸ್ ಮಾಡುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಹೋದಾಗ ಎಲ್ಲ ಸ್ಟಿಮ್ಯುಲೇಷನ್ ಪ್ರೋಗ್ರಾಮ್. ಎಷ್ಟು ಜನಕ್ಕೆ ಸ್ಲೀಪಿಂಗ್ ಡಿಸಾರ್ಡರ್ಸ್ ಇರುತ್ತೆ, ನೀವು ಒಂದು ಕಾಸ್ಟ್ಲಿ ಆದ ಬೆಡ್ ಅನ್ನ ಯೂಸ್ ಮಾಡ್ಬೋದು, ಬಟ್ ನೀವು ಕಾಸ್ಟ್ಲಿ ಆದ ಬೆಡ್ ಅನ್ನ ಯೂಸ್ ಮಾಡಿದ ನಂತರ ನೀವು ನಿದ್ದೆನ ಬೈ ಮಾಡೋದಕ್ಕಾಗಲ್ಲ. ಇಲ್ಲಿ ನಿಮ್ಗೆ ಸ್ಲೀಪಿಂಗ್ ಪ್ರೋಗ್ರಾಮ್ ಇದೆ. ಈ ಸ್ಲೀಪಿಂಗ್ ಡಿಸಾರ್ಡರ್ಸ್ ಇಂದ ಹೊರಗಡೆ ಬರೋದಕ್ಕೋಸ್ಕರ ಸ್ಲೀಪ್ ಅನ್ನುವಂಥದ್ದು ಬಹಳ ದೊಡ್ಡ ಚಾಲೆಂಜ್ ದಿನಕ್ಕೆ. ಆಲ್ಮೋಸ್ಟ್ 40 to 50% ಆಫ್ ಪೀಪಲ್ ಅವರ ಸ್ಟ್ರೆಸ್ ಲೈಫ್ ಇಂದ, ಥಾಟ್ಸ್ ಇಂದ, ಎಮೋಷನಲ್ ಇಂಬ್ಯಾಲೆನ್ಸಸ್ ಇಂದ ಅವರು ಕಂಪ್ಲೀಟ್ಲಿ ಸ್ಲೀಪ್ ನ ಮರ್ತೇ ಬಿಟ್ಟಿದ್ದಾರೆ. ಆನ್ ಟೈಮ್ ಮಲ್ಕೊಳ್ಳಲ್ಲ, ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ ಅಷ್ಟೇ. 10 ಗಂಟೆಗೆ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡಿದೆ 3 ಗಂಟೆಗೆ, ಮತ್ತೆ 5 ಗಂಟೆ 6 ಗಂಟೆಗೆ ಎದ್ದು ಮತ್ತೆ ಅವ್ರು ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ಅವ್ರ ಸ್ಲೀಪ್ ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ ಆಗ್ಬಿಟ್ಟಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ಏನು ಲೋಕಲ್ ಸ್ಟಿಮ್ಯುಲೇಷನ್, ಬಾಡಿ ಪೇನ್ಸ್, ನೀ ಪೇನ್ಸ್, ಅವೆಲ್ಲ ಪೇನ್ಸ್ಗಳಿರ್ತವೆ. ಅವೆಲ್ಲ ಪೇನ್ಸ್ ಇಂದ ಹೊರಗಡೆ ಬರೋದಕ್ಕೋಸ್ಕರ ಬೇಕಾಗಿರುವಂತ ಪ್ರೋಗ್ರಾಮ್ ಇದು. ಲರ್ನಿಂಗ್, ಎಷ್ಟು ಜನಕ್ಕೆ ಮಕ್ಳಿರ್ತಾರೆ, ನಿಮ್ಗೆ ನಿಮ್ಮ ಆಸಕ್ತಿ ಇದೆ ನಿಮ್ಮ ಮಕ್ಳು ಚೆನ್ನಾಗಿ ಓದ್ಬೇಕನ್ಬಿಟ್ಟು, ಆದ್ರೆ ಅವರು ಚೆನ್ನಾಗಿ ಓದ್ತಾ ಇರಲ್ಲ. ಅವ್ರಿಗೆ ಎಲ್ಲ ಚೆನ್ನಾಗಿ ಓದಿಸ್ಬಿಟ್ಟು ಕಳ್ಸಿರ್ತೀರ ನಿಮ್ಮ ಮಕ್ಳಿಗೆ, ನೀವು ಎಕ್ಸಾಮ್ ಬರೆಯೋದಕ್ಕಂತ. ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಎಲ್ಲ ಮರ್ತ್ಬಿಟ್ಟಿರ್ತಾರೆ. ಮೆಮೊರಿ ಅನ್ನೋಂಥ ಪ್ರೋಗ್ರಾಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್, ಟೀಚರ್ ಏನಾದ್ರು ಹೇಳ್ಕೊಡ್ತಾ ಇರೋ ಕಡೆ ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ. ಕಾನ್ಸಂಟ್ರೇಷನ್ ಅನ್ನೋಂಥ ಪ್ರೋಗ್ರಾಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೆಸ್,
ಎಲ್ಲದಕ್ಕೂ ಮೇನ್ ರೀಸನ್ ಆ ಜೀವನದಲ್ಲಿ ಏನು ಸ್ಟ್ರೆಸ್. ಇನ್ನೊಂದು ನೆಕ್ಸ್ಟ್ 10 ಮಿನಿಟ್ಸ್ ಅಲ್ಲಿ ನಾನು ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ನಿಮ್ಮ ಎಲ್ಲ ಕ್ವಶನ್ಸ್ ಅನ್ನು ನೀವು ನನಗೆ ಕೇಳ್ಬೋದು. ಫಿಟ್ನೆಸ್, ನೀವು ವರ್ಕೌಟ್ ಮಾಡ್ತೀರಾ ಆದ್ರೂ ಕೂಡ ಮೊದಲು ಬಿಲ್ಟ್ ಆಗ್ತಾ ಇರಲ್ಲ, ವೆಯ್ಟ್ ಲೂಸ್ ಆಗ್ತಾ ಇರಲ್ಲ, ನಿಮ್ಮ ಸ್ಟ್ರೆಂತ್ ನಿಮಗೆ ಸಿಗ್ತಾ ಇರಲ್ಲ, ಸ್ಟ್ಯಾಮಿನಾ ನಿಮಗೆ ಬರ್ತಾ ಇರಲ್ಲ. ಏಂತಕ್ಕೆ? ಅದು ನೀವು ಇಂಟೆನ್ಸ್ ಆಗಿ ಮಾಡ್ತಾ ಇರಲ್ಲ. ಮೇ ಬಿ ಕಾರಣ ಇರ್ಬೋದು, ಫೋಕಸ್ ಇರಲ್ಲ, ಕಾರಣ ಇರ್ಬೋದು. ಅದೇ ನೀವು ಹೀಲೆ ಯೂಸ್ ಮಾಡ್ಕೊಂಡೇ ನೀವು ಫಿಟ್ನೆಸ್ ಕಡೆ ಫೋಕಸ್ ಮಾಡಿದ್ದೆ ಆದ್ರೆ ನಿಮ್ಮ ಓವರ್ ಆಲ್ ವೆಯ್ಟ್ ಕಡೆಗೂ ಕೂಡ ನಿಮಗೆ ಅಡ್ರೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಅನ್ನೋಂಥ ಪ್ರೋಗ್ರಾಮ್, ಬ್ಯಾಲೆನ್ಸ್ ನ ಫ್ಯಾಟಿಗ್ ಯಾವಾಗಲೂ ಲೇಸಿನೆಸ್ ಇರುತ್ತೆ ಆ ಥರ ಪ್ರೋಗ್ರಾಮ್. ಎಕ್ಸ್ಟ್ರೀಮ್ ಟೆನ್ಷನ್, ಯಾವಾಗಲೂ ಬಿಸಿ ಬಿಸಿ ಇರ್ತಾರೆ ಕೆಲವು ವ್ಯಕ್ತಿಗಳು, ದೋಸೆ ಬಿಸಿ ಇರೋದಿರ್ಲಿ, ವ್ಯಕ್ತಿಗಳು ಕೂಡ ಬಿಸಿ ಇರ್ತಾರೆ. ದಿಸ್ ಸಮಥಿಂಗ್ ಬಿಸಿ ಅಲ್ಲ, ಬಿಸಿ ಬಿಸಿ. ಎಕ್ಸ್ಟ್ರೀಮ್ ಟೆನ್ಷನ್ ಅನ್ನೋಂಥ ಪ್ರೋಗ್ರಾಮ್ ಬಂದು ಸ್ಟ್ರೆಸ್ಫುಲ್ ಆಗಿರ್ತಾರೆ, ಅವಾಗ ಅವಾಗ ಯೂಸ್ ಮಾಡ್ಕೋಬಹುದು. ಮೆಂಟಲ್ ಬ್ಯಾಲೆನ್ಸ್, ಇದು ನೀವು ಪ್ರೋಗ್ರಾಮ್ ಯಾವ್ದು ತಗೋಬೇಕು ಹೇಗೆ ಗೊತ್ತಾಗುತ್ತೆ? ನೀವು ಆಲ್ ಇಲಿ ಅನಾಲಿಸಿಸ್ ನಾನು ತೋರಿಸ್ನಲ್ಲ, ಅದ್ರ ಬೇಸ್ ಮೇಲೆ ಇಲ್ಲಿ ಪ್ರೋಗ್ರಾಮ್ ತಗೋತೀರಾ. ಇನ್ನರ್ ಸ್ಟ್ರೆಂತ್ ಇಸಿಸ್ಟ್ ಅನ್ನೋಂಥ ಪ್ರೋಗ್ರಾಮು ನಿಮ್ಗೆ ವಿಲ್ ಪವರ್ನ ತೊಗೊಂಬಂದು ಕೊಡುತ್ತೆ. ಎಮೋಷನಲ್ ವೆಲ್ ಬೀಯಿಂಗ್, ಎಲ್ಲ ಚಾಲೆಂಜಿಂಗ್ ಸಿಚುವೇಶನ್ ಆಫ್ ಲೈಫ್ ಅಲ್ಲೂ ಕೂಡ ಎಮೋಷನಲ್ ಬ್ಯಾಲೆನ್ಸ್ ಇದ್ದಾಗ ನೀವು ಆ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ಬೋದು. ಆ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಕರೇಜ್ ಅನ್ನ ತೊಗೊಂಬಂದು ಕೊಡುತ್ತೆ ವೆಲ್ ಬೀಯಿಂಗ್ ಪ್ರೋಗ್ರಾಮ್. ಫೀಲ್ ಗುಡ್ ಸಿಸ್ಟಮ್, ಎಷ್ಟೋ ಜನಕ್ಕೆ ತಮ್ಮ ಬಗ್ಗೆನೇ ಒಂದು ಒಳ್ಳೆ ಅಭಿಪ್ರಾಯ ಇರಲ್ಲ. ತಮ್ಮ ಓನ್ ಕೆಲ್ಸದ ಬಗ್ಗೆ ಆಗಿರ್ಲಿ, ತಾವು ಮಾಡ್ತಾ ಇರೋಂಥ ಹೆಲ್ಪ್ ಆಗಿರ್ಲಿ ಬೇರೆಯವ್ರಿಗೆ, ಅದ್ರ ಬಗ್ಗೆನೇ ಒಂದು ಒಳ್ಳೆ ಅಭಿಪ್ರಾಯ ಇರಲ್ಲ ಅವ್ರಿಗೆ. ಅವ್ರ ಬಗ್ಗೆನೇ ಏನೋ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅದಕ್ಕೆ ಫೀಲ್ ಗುಡ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೆಲ್ ಬೀಯಿಂಗ್ ಸೋಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬ್ಯೂಟಿ ಅಂಡ್ ಸ್ಕಿನ್, ಇನ್ನರ್ ಬ್ಯೂಟಿ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ ಔಟರ್ ಬ್ಯೂಟಿ ಮೇಲೆ ಅಲ್ವಾ? ಇನ್ನರ್ ಬ್ಯೂಟಿ ಬಹಳ ಇಂಪಾರ್ಟೆಂಟ್ ಆಗಿರೋದು. ಹೇರ್, ನೀವು ಹೇರ್ ಪ್ರೋಗ್ರಾಮ್ ಯೂಸ್ ಮಾಡಿದ್ಮೇಲೆ ನಿಮ್ಮ ಹೇರ್ ಸುದೀಪ್ ಅವ್ರ ತರ ಆಗ್ಬಿಡುತ್ತೆ ಅಂತ ಅಲ್ಲ, ಬಟ್ ಇಟ್ ಬಿಕಮ್ಸ್ ಬೆಟರ್ ಅಲ್ವಾ? ಸ್ಕಿನ್ ಆಗಿರ್ಲಿ, ಏಜಿಂಗ್ ಆಗಿರ್ಲಿ, ನೇಲ್ ಆಗಿರ್ಲಿ, ಸ್ಕಿನ್ ಎನರ್ಜಿ ಆಗಿರ್ಲಿ, ಬಹಳ ಅದ್ಭುತಕರವಾದ ಪ್ರೋಗ್ರಾಮ್ಸ್. ಬಯೋಎನರ್ಜೆಟಿಕ್ ಹಾರ್ಮೋನ್, ನಿಮ್ಮ ಹಾರ್ಮೋನ್ ಲೆವೆಲ್ ಅಲ್ಲಿ ಹೈಸ್ ಹಾರ್ಮೋನಿ, ನರ್ವ್ ಹಾರ್ಮೋನಿ ಫಾರ್ ಮೆಚೂರ್ ವುಮೆನ್ಸ್. ಎಷ್ಟು ಜನಕ್ಕೆ ಫಿಮೇಲ್ಸ್ಗೆ ಪೀರಿಯಡ್ಸ್ ಟೈಮಲ್ಲಿ ಅವ್ರಿಗೆ ಆ ಒಂದು ಬಹಳ ಒಂದು ಐ ಮೀನ್ ಅನ್ಬೇರೇಬಲ್ ಪೇನ್ ಬರುತ್ತೆ. ಅವ್ರು 2-3 ಡೇಸ್ ಅವ್ರ ಕೆಲಸಗಳನ್ನ ಸ್ಟಾಪ್ ಮಾಡ್ಬಿಟ್ಟು ಕುತ್ಕೊಂಡ್ಬಿಟ್ಟಿರ್ತಾರೆ. ಫಾರ್ ಮೆಚೂರ್ ವುಮೆನ್, ಫಾರ್ ವುಮೆನ್ ಲೋಕಲ್ ಅನ್ನೋಂಥ ಪ್ರೋಗ್ರಾಮ್ ಅನ್ನ ನೀವು ತಗೊಂಡಿದ್ದೆ ಆದ್ರೆ ನಿಮ್ಮಲ್ಲಿ ಆ ಮೂಮೆಂಟ್ ಅಲ್ಲಿ ಒಂದು ಬ್ಯಾಲೆನ್ಸಿಂಗ್ ಇರುತ್ತೆ, ಫ್ಲೋ ನಾರ್ಮಲ್ ಆಗುತ್ತೆ, ಜೊತೆಗೆ ನಿಮ್ಗೆ ಸ್ಟ್ರೆಸ್ಫುಲ್ ಅನ್ಸಲ್ಲ, ಎನರ್ಜೆಟಿಕ್ ಆಗೇ ಇರ್ತೀರಾ. ಓಕೆನಾ? ಸೊ ದಿಸ್ ಇಸ್ ಸಮಥಿಂಗ್ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಹಾರ್ಮೋನಿ. ಗ್ಯಾಸ್ಟ್ರೋ ಇಂಟೆಸ್ಟೈನ್ ಹಾರ್ಮೋನಿ ಸಮಥಿಂಗ್ ಲೇಟ್ ಟು ಡೈಜೆಷನ್, ಸಮಥಿಂಗ್ ಲೇಟ್ ಟು ಕ್ಲೆನ್ಸಿಂಗ್ ಯುವರ್ ಸ್ಟಮಕ್. ಎಷ್ಟೋ ಜನಕ್ಕೆ ಡೈಜೆಷನಲ್ ಇಶ್ಯೂಸ್ ಇರುತ್ತೆ, ಅದ್ರ ರಿಲೇಟೆಡ್ ಹೆಲ್ಪ್ ಮಾಡುತ್ತೆ. ಟಾನ್ಸಿಲ್ ಇವತ್ತಿನ ದಿನಕ್ಕೆ ಬಹಳ ಕಾಮನ್ ಆಗ್ಬಿಟ್ಟಿರುತ್ತೆ. ಮಕ್ಕಳಿಗೆ ಗಂಟ್ಲು ನೋವು, ಗಂಟ್ಲಿಂದ ಟಾನ್ಸಿಲ್ಸ್ ಇಶ್ಯೂಸ್ ಎಲ್ಲ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಟಾನ್ಸಿಲ್ಸ್, ಎಷ್ಟು ಜನಕ್ಕೆ ಡಾಕ್ಟರ್ ಸರ್ಜರಿ ಸಜೆಸ್ಟ್ ಮಾಡಿದ್ರು ಮಕ್ಕಳಿಗೆ, ಅವ್ರ ತಂದೆ ತಾಯಿಗರು ಏನ್ ಮಾಡಿದ್ರು, ಎಚ್ಚರಿಕೆಯಿಂದ ಹೀಲಿ ಡಿವೈಸ್ ಯೂಸ್ ಮಾಡಿ ಟಾನ್ಸಿಲ್ ಹಾರ್ಮೋನಿ ಪ್ರೋಗ್ರಾಮ್ ಅನ್ನ ಕೊಡೋಕ್ ಶುರು ಮಾಡಿದ ನಂತರ ಅವ್ರು ಅದರಿಂದ ಹೊರಗಡೆ ಬಂದಿದ್ದಾರೆ. ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಟಾನ್ಸಿಲ್ ಸರ್ಜರಿ ಬೇಕಾಗಿಲ್ಲ ಅನ್ಬಿಟ್ಟು. ADHD ಕಿಡ್ಸ್ ಗಳಿಗೆ ಹೆಡ್ ಹಾರ್ಮೋನಿ ಅನ್ನೋಂಥ ಪ್ರೋಗ್ರಾಮ್ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆನಾ? ಇಲ್ಲಿ ಮೆರಿಡಿಯನ್ ಅಂತ ನೋಡಕ್ ಹೋದಾಗ ಬ್ಲಾಡರ್, ಯೂರಿನ್ ರಿಲೇಟೆಡ್ ಚಾಲೆಂಜಸ್ ಇರುತ್ತೆ, ಅವ್ರಿಗೆ ಇದನ್ನು ಕೂಡ ಅಡ್ರೆಸ್ ಮಾಡುತ್ತೆ. ಲಾರ್ಜ್ ಇನ್ ದ ಸ್ಟ್ರೈನ್, ಗಾಲ್ ಬ್ಲಾಡರ್, ಸ್ಮಾಲ್ ಇನ್ ದ ಸ್ಟ್ರೈನ್, ಕನೆಕ್ಟಿವ್ ಟಿಶ್ಯೂ, ಅಲರ್ಜಿ ಮೆಲಡಿ, ಇವೆಲ್ಲ ಒಂದು ಬಹಳ ಅದ್ಭುತಕರವಾದ ಪ್ರೋಗ್ರಾಮ್ಸ್. ಹಾರ್ಟ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗೋಸ್ಕರ ಇದು ಹಾರ್ಟ್ ಮೆಲಡಿಯನ್ದು ಬಹಳ ಅದ್ಭುತಕರವಾದ ಪ್ರೋಗ್ರಾಮ್ಸ್ ಇವೆಲ್ಲ. ಆರ್ಗನ್ ಮೆಲಿಡಿಯನ್, ಕಿಡ್ನಿ, ನರ್ವ್ ಮೆಲಿಡಿಯನ್, ಪ್ಯಾಂಕ್ರಿಯಸ್ ರಿಲೇಟೆಡ್, ಸ್ಟಮಕ್, ಲೆಂಪೆಟಿಕ್ ಸಿಸ್ಟಮ್, ಹಾರ್ಮೋನಲ್ ಬ್ಯಾಲೆನ್ಸ್, ಸರ್ಕ್ಯುಲೇಷನ್, ಬಹಳ ಅತ್ಯದ್ಭುತಕರವಾದ ಪ್ರೋಗ್ರಾಮ್ಸ್. ಲಿವರ್, ಇವೆಲ್ಲ ಬಹಳ. ಚಕ್ರಾಸ್, ಜಸ್ಟ್ ನಾನು ಹೇಳ್ದೆ ಏನಂತ, ಏನೇ ಒಂದು ಇಶ್ಯೂನ ರೆಕ್ಟಿಫೈ ಮಾಡೋದಕ್ಕೂ ಕೂಡ ನಿಮ್ಮ ಚಕ್ರಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ಬಿಟ್ಟು. ಇಲ್ಲಿ ಸ್ಪೆಸಿಫಿಕ್ ಚಕ್ರ ರಿಲೇಟೆಡ್ ಪ್ರೋಗ್ರಾಮ್ಸ್ ನಿಮಗೋಸ್ಕರ ಸಿಗುತ್ತೆ. ಏನು ಸ್ಪೆಸಿಫಿಕ್ ಚಕ್ರ ರಿಲೇಟೆಡ್ ಪ್ರೋಗ್ರಾಮ್ಸ್ ನಿಮಗೆಲ್ಲರಿಗೋಸ್ಕರ ಸಿಗುತ್ತೆ. ಬಯೋಜೆಟಿಕ್ ಡಿಫೆನ್ಸ್, ನೀವು ಸಾಕಷ್ಟು ಜನಗಳಿಗೆ ಮಾತಾಡ್ತೀರಾ, ಸಾಕಷ್ಟು ಜನಗಳ ಜೊತೆ ಇರ್ತೀರಾ, ಪಾಸಿಟಿವ್ ಎನರ್ಜಿಸ್ ಮ್ಯಾನಿಫೆಸ್ಟ್ ಮಾಡ್ತೀರಾ, ನೆಗೆಟಿವ್ ಎನರ್ಜಿಸ್ ಕೂಡ ಮ್ಯಾನಿಫೆಸ್ಟ್ ಮಾಡ್ತೀರಾ. ಅದನ್ನೆಲ್ಲ ಹೊರಗಡೆ ಬರೋದಕ್ಕೆ, ಕ್ಲೆನ್ಸ್ ಮಾಡೋದಕ್ಕೆ ಇದು ನಿಮ್ಗೆ ರಿಕ್ವೈರ್ಮೆಂಟ್ ಆಗುತ್ತೆ. ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮೆಂಟಲ್ ಆಗಿರ್ಲಿ, ಜನರಲ್ ಪ್ರೊಟೆಕ್ಷನ್ ಆಗಿರ್ಲಿ, ಮೊಬೈಲ್ ನಿಂದ ಬರುವಂತ ರೇಡಿಯೇಷನ್ಸ್ನು ಕೂಡ ಎಲೆಕ್ಟ್ರೋ ಸೆನ್ಸಿಟಿವಿಟಿ ಅನ್ನೋಂಥ ಪ್ರೋಗ್ರಾಮ್ ನಿಮ್ಮನ್ನ ಸೇಫ್ ಗಾರ್ಡ್ ಮಾಡುತ್ತೆ. ಎಲೆಕ್ಟ್ರೋ ಸೆನ್ಸಿಟಿವ್ ಪ್ರೋಗ್ರಾಮ್ ರನ್ ಮಾಡಿದ್ದೆ ಆದ್ರೆ ಯಾವುದೇ ತರದ ಎಲೆಕ್ಟ್ರಾನಿಕ್ ಐಟಮ್ಸ್ ಇಂದ ಏನ್ ನೆಗೆಟಿವಿಟಿ, ಏನ್ ರೇಡಿಯೇಷನ್ಸ್ ಬರುತ್ತೆ, ಅದು ಇಂಪ್ಯಾಕ್ಟ್ ನಿಂದ ಎಲ್ಲ ನೀವು ಹೊರಗಡೆ ಬರ್ಬೋದು. ಮೆಂಟಲ್,
ನಿದ್ದೆ, ಸ್ಲೀಪಿಂಗ್ ಟೈಮಲ್ಲಿ ಎಷ್ಟು ಜನಕ್ಕೆ ಸಾಕಷ್ಟು ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ, ನೆಗೆಟಿವ್ ಡ್ರೀಮ್ಸ್ ಬರ್ತಾನೆ ಇರುತ್ತೆ. ಅವೆಲ್ಲ ಒಂದು ನೆಗೆಟಿವ್ ಎನರ್ಜೀಸ್, ಪ್ಲಾನೆಟ್ಸ್ ಇಂದ ಬರುವಂತದ್ದು, ಜಿಯೋಪತಿ ನೀವಿರೋ ಜಾಗದಿಂದ ಬರುವಂತದ್ದು, ಇವೆಲ್ಲ ಒಂದು ಬಹಳ ಪ್ರೂವನ್ ಮೆಥಡಾಲಜಿ. ಇವೆಲ್ಲ ಬಯೋಸ್ಟಿಕ್ ಬೂಸ್ಟ್, ಕಾಸ್ಮಿಕ್ ಗ್ರೋತ್. ನೀವು ಏನೇ ಮ್ಯಾನಿಫೆಸ್ಟ್ ಮಾಡೋದಕ್ಕೂ ಕೂಡ ಕಾಸ್ಮಿಕ್ ಸಪೋರ್ಟ್ ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತ ಪ್ರೋಗ್ರಾಮ್ಸ್ ನಿಮ್ಗೆ ಕಾಸ್ಮಿಕ್ ಗ್ರೋತ್ ಮುಖಾಂತರವಾಗಿ ನಿಮ್ಗೆ ಸಿಗುವಂತದ್ದು. ಕೋಹರೆನ್ಸ್, ನೀವು ಕೋಚ್ ಆಗಿರ್ಲಿ, ನೀವು ಮ್ಯಾನಿಫೆಸ್ಟೇಷನ್ ಮಾಸ್ಟರ್ ಆಗಿರ್ಲಿ, ನಿಮ್ಗೆ ನೀವು ಸೆಷನ್ಸ್ ನ ಕಂಡಕ್ಟ್ ಮಾಡುವಂತವ್ರೆ ಆಗಿರ್ಲಿ, ನಿಮ್ಗೆ ಈ ಒಂದು ಕೋಹರೆನ್ಸ್ ಅನ್ನುವಂತ ಪ್ರೋಗ್ರಾಮ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಪ್ರೋಗ್ರಾಮ್ ಅನ್ನ ರನ್ ಮಾಡಿದ್ದೇ ಆದ್ರೆ ಈ ಪ್ರೋಗ್ರಾಮ್ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಕೋಹರೆನ್ಸ್ ನಿಮ್ಗೆ ಅವ್ರ ಥಾಟ್ಸ್ ನ ಹೀಲ್ ಮಾಡೋದಕ್ಕೆ ಆಗಿರ್ಲಿ, ಅವ್ರ ಎಮೋಷನ್ಸ್ ನ ಹೀಲ್ ಮಾಡೋದಕ್ಕೆ ಆಗಿರ್ಲಿ, ನಿಮ್ಗೆ ಇದು ಖಂಡಿತವಾಗ್ಲೂ ನಿಮ್ಗೆ ಇದು ಹೆಲ್ಪ್ ಮಾಡೇ ಮಾಡುತ್ತೆ. ಇನ್ನು ಇವಾಗ ನೆಕ್ಸ್ಟ್ ನೋಡಕ್ ಹೋದಾಗ ಬಯೋಎನರ್ಜೆಟಿಕ್ ವೈಟಲೈಸೇಷನ್. ಏನ್ ಬಯೋಎನರ್ಜೆಟಿಕ್ ವೈಟಲೈಸೇಷನ್ ಅಂದ್ರೆ ರೀಜನರೇಷನ್ 1, ರೀಜನರೇಷನ್ 2, ರೀಜನರೇಷನ್ 3 ಅಂತ ಎಲ್ಲ ನೋಡ್ತಾ ಇದ್ದೀರಾ. ಏನಿದು ರೀಜನರೇಷನ್ ಅಂದ್ರೆ ನಿಮ್ಮ ಸೆಲ್ಯುಲರ್ ಲೆವೆಲ್ ಅಲ್ಲಿ ರಿಜುವಿನೇಟ್ ಆಗುವಂತದ್ದು. ಅವಾಗ್ಲೇ ನಾನು ಏನ್ ಹೇಳಿದೆ, -70 ಇಂದ -90 ವರೆಗೂ ಒಂದು ಸೆಲ್ ಪರ್ಫಾರ್ಮ್ ಮಾಡುತ್ತೆ. ಅದನ್ನ ಹೆಲ್ತಿ ಸೆಲ್ ಅಂತ ಕರಿತೀವಿ. -70 ಇನ್ನು ಕೆಳಗಡೆ ಹೋದಾಗ ಇಟ್ ಈಸ್ ನಾಟ್ ದಟ್ ಗ್ರೇಟ್ ಹೆಲ್ತಿ ಸೆಲ್. ಅದನ್ನ ಮತ್ತೆ ಹೆಲ್ತಿ ಸೆಲ್ ಆಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಸೆಲ್ಸ್ ನ ಹೀಲ್ ಮಾಡ್ಬೇಕಾಗುತ್ತೆ. ನಮ್ಮ ಬಾಡಿ ಬಂದು ಟ್ರಿಲಿಯನ್ಸ್ ಟುಗೆದರ್ಸ್ ಆಫ್ ಸೆಲ್ಸ್ ಇಂದ ತುಂಬಿರುವಂತದ್ದು ಅಲ್ವಾ. ಅದನ್ನ ಹೇಗೆ ಹೀಲ್ ಮಾಡುತ್ತೆ, ನೀವು ಯಾವಾಗ ರಿಜುವಿನೇಷನ್ ಪ್ರೋಗ್ರಾಮ್ಸ್ ಅನ್ನ ತಗೊಂಡಾಗ. ಇವಾಗ ನಾವು ನೆಕ್ಸ್ಟ್ ನೋಡಕ್ ಹೋದಾಗ ಡೀಪ್ ಸೈಕಲ್ ಎಚ್ ಪ್ರೋಗ್ರಾಮ್ ಅಂದ್ರೆ ಏನು, ನಿಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಏನ್ ಹೀಲಿಂಗ್ ಬೇಕಾಗಿದೆ ಆ ಹೀಲಿಂಗ್ ಅನ್ನ ಕೊಡುವಂತದಕ್ಕೇನೆ ಡೀಪ್ ಸೈಕಲ್ ಎಚ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಸೆನ್ಸಿಟಿವ್, ಪ್ಯೂರ್ ಎನರ್ಜಿ, ಎನರ್ಜಿ ವರ್ಕ್, ಬ್ರೆತ್ ಆಫ್ ಲೈಫ್ ಅಂದ್ರೆ ಏನು, ಯಾವುದೇ ಒಂದು ವ್ಯಕ್ತಿಗೂ ಕೂಡ ಡಿಪ್ರೆಷನ್ ಅಲ್ಲಿ ಇದ್ದಾಗ ಅವ್ರಿಗೆ ಬ್ರೆತ್ ಆಫ್ ಲೈಫ್ ಅನ್ನುವಂಥ ಪ್ರೋಗ್ರಾಮ್ ನ ಕೊಟ್ಟಾಗ ಅವರು ಕ್ಲೆನ್ಸ್ ಡೀಪರ್ ಲೆವೆಲ್ ಅಲ್ಲಿ ಆಗ್ತಾರೆ. ಕ್ಲೀನ್ ಆಲ್ ಡೈಜೆಷನ್ ರಿಲೇಟೆಡ್, ಡೈಜೆಸ್ಟ್ ಆಲ್ ಡೈಜೆಷನ್ ರಿಲೇಟೆಡ್, ಫ್ರೀ ಫ್ಲೋ ಅನ್ನೋಂಥ ಬಹಳ ಅದ್ಭುತಕರವಾದ ಪ್ರೋಗ್ರಾಮ್ಸ್ ಇವೆಲ್ಲ. ರಿನಿವಲ್, ಕಿಡ್ನಿ ಹಾರ್ಮೋನ್ ಫಿಮೇಲ್, ಕಿಡ್ನಿ ಹಾರ್ಮೋನ್ ಮೇಲ್, ಇವೆಲ್ಲ ಒಂದು ಬಹಳ ಅದ್ಭುತಕರವಾದ ಪ್ರೋಗ್ರಾಮ್ಸ್. ಇವೆಲ್ಲ ಬಹಳ ಡೀಪಲ್. ಪ್ಯೂರ್ ಕಾಮ್ ಬಂದು ADHD ಕಿಡ್ಸ್ ಆಗಿರ್ಲಿ, ಆರ್ಟಿಸಮ್ ಕಿಡ್ಸ್ ಆಗಿರ್ಲಿ, ಅವ್ರು ಬಹಳ ಹೈಪರ್ ಇರ್ತಾರೆ, ಕಿರ್ಚಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಪದಾರ್ಥಗಳನ್ನೇ ತೆಸಿಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಕಚ್ಚಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಲ್ ಆಫ್ ಸಡನ್ ಆಗಿ. ಈ ತರ ಎಲ್ಲ ಇದ್ದಾಗ ಅವ್ರಿಗೆ ಬ್ಯಾಲೆನ್ಸಿಂಗ್ ಇರಲ್ಲ. ಅವ್ರಿಗೆ ರಿಲ್ಯಾಕ್ಸೇಷನ್ ಪ್ರೋಗ್ರಾಮ್ ಅಂತ ಆಗಿರ್ಲಿ, ಪ್ಯೂರ್ ಕಾಮ್ ಅನ್ನೋಂಥ ಪ್ರೋಗ್ರಾಮ್ ಆಗಿರ್ಲಿ, ಇವೆಲ್ಲ ಅದಕ್ಕೆ ಅವ್ರಿಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ಹಾಕಿದ್ದೆ ಆದ್ರೆ ಅವ್ರು ಚೆನ್ನಾಗಿ ಕಾಮ್ನೆಸ್ ಲೆವೆಲ್ ಇರೋದನ್ನ ನೀವು ನೋಡ್ತೀರಾ. ಸಾಕಷ್ಟು ADHD ಕಿಡ್ಸ್ ಕೂಡ ಟ್ರಾನ್ಸ್ಫಾರ್ಮ್ ಆಗಿರುವಂತ ಸಾಕಷ್ಟು ಟೆಸ್ಟಿಮೋನೀಸ್ ನ ನೀವು ಇಲ್ಲಿ ತಿಳ್ಕೋಬಹುದು. ಡಿಜಿಟಲ್ ನ್ಯೂಟ್ರಿಷನ್ ಮಿಕ್ಸ್ಚರ್ 1 ಅಂದ್ರೆ ಏನು, ಇದು ನಮ್ಮ ಬಾಡಿಯಲ್ಲಿ ನಾವು ಏನೇನ್ ಸಪ್ಲಿಮೆಂಟ್ಸ್ ತಗೋತೀವಿ ಅದರ ಅಬ್ಸಾರ್ಪ್ಷನ್ ಬಂದು 10 to 15% ಅಷ್ಟೇ. ಆದ್ರೆ ನೀವು ಹೀಲೆ ಮುಖಾಂತರ ನ್ಯೂಟ್ರಿಷನ್ಸ್ ನ ನೀವು ತಗೊಂಡಾಗ ನಿಮ್ಗೆ ಅಬ್ಸಾರ್ಪ್ಷನ್ ರೇಟ್ ಬಂದು ಇನ್ಕ್ರೀಸ್ ಆಗುತ್ತೆ. ನೀವು ಸೇಮ್ ದಾಲ್ ಚಾವಲ್ ರೋಟಿ ಮುಖಾಂತರ ಏನ್ ನ್ಯೂಟ್ರಿಷನ್ಸ್ ತಗೋತಾ ಇದ್ದೀರಾ ಅದೇ ನ್ಯೂಟ್ರಿಷನ್ಸ್ ಮುಖಾಂತರನೇ ನಿಮ್ಮ ಹೆಲ್ತ್ ಅನ್ನ ಕೂಡ ನೀವು ಚೆನ್ನಾಗಿ ಇನ್ನು ಮಾಡ್ಕೋಬಹುದು. ಡೆಫಿನೆಟ್ಲಿ ಪಾಸಿಬಲ್ ಆಗುತ್ತೆ. ಆ ತರ ಸಾಕಷ್ಟು ಟೆಸ್ಟಿಮೋನೀಸ್ ನಮ್ಮಲ್ಲಿದೆ. ಬ್ರೈನ್ ಹಾರ್ಮೋನಿ ಆಗಿರ್ಲಿ, ಹೇರ್ ಹಾರ್ಮೋನಿ ಆಗಿರ್ಲಿ, ಸ್ಕಿನ್ ಹಾರ್ಮೋನಿ ಆಗಿರ್ಲಿ, ಹಾರ್ಟ್ ಹಾರ್ಮೋನಿ ಆಗಿರ್ಲಿ, ಹೆಡ್ ಹಾರ್ಮೋನಿ, ಗ್ಯಾಸ್ಟ್ರೋ ಇಂಡಸ್ಟ್ರೈನ್ ಸಿಸ್ಟಮ್ ಹಾರ್ಮೋನಿ, ಮಸಲ್ ಹಾರ್ಮೋನಿ, ಬಹಳ ಒಳ್ಳೆ ಒಳ್ಳೆ ತರದ ಪ್ರೋಗ್ರಾಮ್. ಏಜ್ ಆಗಿರ್ಲಿ, ಅಮಿನೋ ಆಸಿಡ್, ಅಲ್ಕಲೈನ್ ಪೌಡರ್, ಕನೆಕ್ಟಿವ್ ಟಿಶ್ಯೂ ಹಾರ್ಮೋನಿ, ಬ್ಲಡ್ ಹಾರ್ಮೋನಿ, ವೇಟ್, ವಿಟಮಿನ್ ಬಿ ಕಾಂಪ್ಲೆಕ್ಸ್, ವಿಟಮಿನ್ ಇಂಟೇಕ್, ಬಹಳ ಪವರ್ಫುಲ್ ಆದಂತ ಪ್ರೋಗ್ರಾಮ್ಸ್ ಇವೆಲ್ಲ. ಆಲ್ಕೋಹಾಲ್ ಇಂಟೇಕ್ ಅಂದ್ರೆ ನಿಮ್ಗೆ ಆಲ್ಕೋಹಾಲ್ ಕುಡಿಸುತ್ತೆ ಅಂತ ಅಲ್ಲ, ಯಾವುದೇ ತರದ ಇಂಬ್ಯಾಲೆನ್ಸ್ ಇದ್ರೂ ಕೂಡ ಅದರಿಂದ ಹೊರಗಡೆ ತೊಗೊಂಬರುತ್ತೆ. ಆಲ್ಕೋಹಾಲ್ ಇಂಟೇಕ್ ಅನ್ನುವಂಥದ್ದು ನಿಮ್ಮಲ್ಲಿ ಯಾವುದೇ ಕೂಡ ಒಂದು ಅಡಿಕ್ಷನ್ ಅಂತದ್ದು ಇದ್ರೆ ಅಡಿಕ್ಷನ್ ಇಂದ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಕರ್ಸ್ ಅದನ್ನ ಕುಡಿಬೇಕು, ಅದನ್ನ ತಿನ್ಬೇಕು, ಅದನ್ನ ಸ್ಮೋಕ್ ಮಾಡ್ಬೇಕು ಅನ್ನುವಂತ ಒಂದು ಆಸಕ್ತಿ ಏನಿರುತ್ತೆ ಅದರಿಂದ ನೀವು ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಇಲ್ಲಿ ನೀವು ಎನರ್ಜಿ, ಫ್ಯಾಟಿಗ್, ಹೈಸೈಟ್, ಸ್ಪೋರ್ಟ್ಸ್, ಮೆನ್ ರಿಲೇಟೆಡ್ ಡಿಜಿಟಲ್ ನ್ಯೂಟ್ರಿಷನ್, ಸೈಕಿಕ್ ರಿಲೇಟೆಡ್ ಡಿಜಿಟಲ್ ನ್ಯೂಟ್ರಿಷನ್, ವುಮೆನ್ ರಿಲೇಟೆಡ್ ಡಿಜಿಟಲ್ ನ್ಯೂಟ್ರಿಷನ್, ಬಹಳ ಪವರ್ಫುಲ್ ಆದಂಥದ್ದು ಇವೆಲ್ಲ. ಬ್ರೆತ್, ಸರ್ಕ್ಯುಲೇಷನ್, ಎಕ್ಸ್ಕ್ರೀಷನ್, ಲೈಫ್ ಸ್ಟೈಲ್, ರಿಜಿಡಿಟಿ, ಬಹಳ ಪವರ್ಫುಲ್. ಬಯೋ ಇನ್ಫಾರ್ಮೇಶನ್, ಎಕ್ಸಾಷನ್, ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀರಾ, ಅಯ್ಯೋ ಏನೋ ಬೇಡಪ್ಪ ನಂಗೆ ಲೈಫಲ್ಲಿ ಅಂತ ಅನ್ಸುತ್ತೆ, ಪ್ಯಾಷನ್ನೇ ಇರಲ್ಲ.
ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪವರ್ ಆಫ್ 3 ಅನ್ನುವಂಥದ್ದು ಕಂಪ್ಲೀಟ್ಲಿ ಆಯುರ್ವೇದಿಕ್ ಬೇಸ್ಡ್ ಪ್ರೋಗ್ರಾಮ್ಸ್. ಒಂದು ಆಯುರ್ವೇದಿಕ್ ಬೇಸ್ಡ್ ಅಂತ ಪ್ರೋಗ್ರಾಮ್ ಡೀಪರ್ ಲೆವೆಲ್ ಆಫ್ ಕ್ಲೆನ್ಸಿಂಗ್ಗೆ ಬಹಳ ಹೆಲ್ಪ್ ಆಗುವಂಥದ್ದು. ಓಕೆನಾ? ಇಷ್ಟು ಕೂಡ ನೀವೆಲ್ಲರಿಗೂ ಏನ್ ನೋಡಿದ್ರಿ, ಇಷ್ಟು ಕೂಡ ಒಂದು ಅದ್ಭುತಕರವಾದ ಪ್ರೋಗ್ರಾಮ್ಸ್ ಇವೆಲ್ಲ, ಬಹಳ ಅತ್ಯದ್ಭುತಕರವಾದ ಪ್ರೋಗ್ರಾಮ್ಸ್ ಇವೆಲ್ಲ. ಇಷ್ಟು ನೀವೇನೇನ್ ನೋಡಿದೀರಾ. ಇವಾಗ ನಾನು ಜಸ್ಟ್ ಸೆಕೆಂಡ್ ಇನ್ನೊಂದು ಡಿವೈಸ್ಗೆ ಕನೆಕ್ಟ್ ಮಾಡಿ ನಾನು ನಿಮಗೆ ಸೆಲ್ ವೇವ್ ಮೈಂಡ್ ವೇವ್ ಪ್ರೋಗ್ರಾಮ್ ನಾನು ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ. ಇದು ಬಂದು ಯಾವ್ದ್ರಲ್ಲಿ ಸಿಗುತ್ತೆ ನಿಮಗೆ ಸೆಲ್ ವೇವ್ ಮೈಂಡ್ ವೇವ್ ಪ್ರೋಗ್ರಾಮು? ಸೆಲ್ ವೇವ್ ಮೈಂಡ್ ವೇವ್ ಪ್ರೋಗ್ರಾಮ್ ಬಂದು ನಿಮಗೆ ಬ್ಲ್ಯಾಕ್ ವರ್ಷನ್ ಆಫ್ ಹೀಲಿಯಲ್ಲಿ ಸಿಗುವಂಥದ್ದು. ನನ್ನ ಕೈಯಲ್ಲಿ ಕಟ್ಕೊಂಡಿದ್ದೆಲ್ಲ ಬ್ಲ್ಯಾಕ್ ವರ್ಷನ್ ಆಫ್ ಹೀಲಿಯಲ್ಲಿ, ಅದರಲ್ಲಿ ನಿಮಗೆ ಸೆಲ್ ವೇವ್ ಮೈಂಡ್ ವೇವ್ ಪ್ರೋಗ್ರಾಮ್ ಸಿಗುವಂಥದ್ದು. ಇದ್ರ ಕುರಿತಾಗಿ ಇವಾಗ ನಾನು ಡೀಟೇಲ್ಡ್ ಆಗಿ ಇಲ್ಲಿ ತೋರಿಸ್ತೀನಿ. ಜಸ್ಟ್ ನಾನು ಇಷ್ಟೊತ್ತು ವೈಟ್ ಡಿವೈಸ್ಗೆ ಕನೆಕ್ಟ್ ಆಗಿದ್ದೆ, ಇವಾಗ ನಾನು ಬ್ಲ್ಯಾಕ್ ಡಿವೈಸ್ಗೆ ಕನೆಕ್ಟ್ ಆಗಿ ನಿಮಗೆ ಸಿಗುವಂತ ಎಕ್ಸ್ಟ್ರಾ ಪ್ರೋಗ್ರಾಮ್ಸ್ ಏನಕ್ಕೆ ನೀವು ಬ್ಲ್ಯಾಕ್ ಡಿವೈಸ್ಗೆ ಹೋಗಬೇಕು ಅನ್ನೋದ್ರ ಕುರಿತಾಗಿ ನಿಮಗೆ ನಾನು ಡೀಟೇಲ್ ಆಗಿ ಇವಾಗ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಸೆಲ್ ವೇವ್ ಮೈಂಡ್ ವೇವ್ ಪ್ರೋಗ್ರಾಮ್, ಆಕ್ಟಿವ್ ಅಟೆನ್ಷನ್, ಕ್ರಿಯೇಟಿವಿಟಿ, ಇವೆಲ್ಲ ಬಹಳ ರಿಲ್ಯಾಕ್ಸ್ಡ್ ಅವೇರ್ನೆಸ್, ರಿಕ್ರಿಯೇಷನ್, ಪ್ರೆಸೆನ್ಸ್, ಕಾನ್ಸ್ಟಿನೇಟಿವ್ ಎಬಿಲಿಟಿ ಅನ್ನುವಂಥ ಒಂದು ಫ್ರೀಕ್ವೆನ್ಸೀಸ್ ನ ಕೊಡುತ್ತೆ. ಪ್ಯೂರಿಫೈ, ಸೆಲ್ ವೈಟಲೈಸೇಷನ್, ಸೆಲ್ ಕೇರ್, ಜನರಲ್ ಸರ್ಕ್ಯುಲೇಷನ್, ಸೆಲ್ ಇಂಟಿಗ್ರಿಟಿ, ಅರ್ತ್ ಕನೆಕ್ಷನ್, ಬಹಳ ಪವರ್ಫುಲ್ ಪ್ರೋಗ್ರಾಮ್ಸ್ ಎಲ್ಲ ಸೆಲ್ ವೇವ್ ಮೈಂಡ್ ವೇವ್ ಅನ್ನೋಂಥದ್ದು. ಇದರಲ್ಲಿ ನಿಮಗೆ ನೇಚರ್ ಸೈಕಲ್, ಎನರ್ಜಿ ಸೈಕಲ್, ಸೋಲ್ ಅನ್ನುವಂಥ ಪ್ರೋಗ್ರಾಮ್ ಸಿಗುತ್ತೆ. ಸಾಕಷ್ಟು ಜನ ತಮ್ಮ ಲೈಫ್ ಅಲ್ಲಿ ಏನೇನ್ ಚಾಲೆಂಜಸ್ ಇರುತ್ತೆ ಅಷ್ಟೆಲ್ಲಾನು ಕೂಡ ಸೋಲ್ ಲೆವೆಲ್ ಅಲ್ಲೇ ತೊಗೊಂಬಂದಿರುವಂತದ್ದು. ನಿಮ್ಮ ಸೋಲ್ ಕ್ಲೆನ್ಸ್ ಆಗ್ಬೇಕು, ಅಕ್ಸೆಪ್ಟೆನ್ಸ್ ಏನೇ ಇದ್ರು ಕೂಡ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಳ್ಳೆ ಜನಗಳು ಅಪ್ರಿಶಿಯೇಟ್ ಮಾಡಿದ್ರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಇಲ್ಲ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳ್ಬಿಡ್ತೀರಾ. ಅಂದ್ರೆ ಏನು, ಒಂದು ಒಳ್ಳೇದ್ ಬಂದ್ರೆ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ರೆ ಸೋಲ್ ಕ್ಲೆನ್ಸಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಂತಕ್ಕೆ ನೀವು 5 lakh ಪ್ಯಾಕೇಜ್ ಪ್ರೋಗ್ರಾಮ್ಗೆ ತಗೋಬೇಕು ಅಂತ ನೀವು ನೋಡಕ್ ಹೋದಾಗ, ಇದರಲ್ಲಿ ನಿಮ್ಗೆ ಎಲ್ಲಾ ತರದ ಪ್ರೋಗ್ರಾಮ್ಸ್ ಫ್ಯೂಚರ್ ಅಲ್ಲಿ ಏನೇ ಬಂದ್ರು ಕೂಡ ನಿಮ್ಗೆ ರಿಫಂಡ್ ಸಿಗುತ್ತೆ, ಏನೇ ಬಂದ್ರು ಕೂಡ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ನೀವು 5 lakh ಪ್ಯಾಕೇಜ್ ಹೋದ್ರೆ ಅಲ್ಟಿಮೇಟ್ ಅದ್ರಲ್ಲಿ ನಿಮ್ಗೆ ಮ್ಯಾಗಿಲಿನೂ ಕೂಡ ಸಿಗೋವಂಥದ್ದು ಕಾನ್ಫಿಡೆನ್ಸ್ ಆಗಿರ್ಲಿ, ಎಮೋಷನ್ಸ್ ಆಗಿರ್ಲಿ, ಬರ್ಡನ್, ಔರಾ ಪ್ಯೂರ್, ಸ್ಟಿಮ್ಯುಲೇಷನ್ ಅಂದ್ರೆ ಯಾವ್ಯಾವ್ದೋ ತರ ಪೇನ್ ಇಂದ ಒದ್ಲಾಡ್ತಾ ಇರ್ತೀರಾ, ಮನ್ಸಿನಲ್ಲೇ ಆ ಪೇನ್ ಇಂದ ಒದ್ಲಾಡ್ತಾ ಇರ್ತೀರಾ, ಅದರಿಂದ ಹೊರಗಡೆ ಬರೋದಕ್ಕೆ ಪಾಸಿಬಲ್ ಆಗುತ್ತೆ. ಏನೇ ಮಾಡಿದ್ರು ಕೂಡ ನಿಮ್ಗೆ ಖುಷಿ ಅಂತ ಅನಿಸ್ತಾ ಇರಲ್ಲ, ಹ್ಯಾಪಿ ಅನ್ನೋ ಪ್ರೋಗ್ರಾಮ್ ತಗೊಂಡಾಗ ನಿಮ್ಗೆ ಅದರಿಂದ ನೀವು ಹೊರಗಡೆ ಬರಕ್ ಪಾಸಿಬಲ್ ಆಗುತ್ತೆ. ನ್ಯಾಚುರಲ್ ಸೈಕಲ್, ಬಹಳ ಅದ್ಭುತಕರವಾದ ಪ್ರೋಗ್ರಾಮ್ಸ್ ಇವೆಲ್ಲ, ನ್ಯಾಚುರಲ್ ಸೈಕಲ್ ಇವೆಲ್ಲ. ಆಮೇಲೆ ಅಲ್ಟಿಮೇಟ್ ಬ್ಲ್ಯಾಕ್ ಹೀಲಿ ಅಂತೂ ಇಟ್ಸ್ ಅಲ್ಟಿಮೇಟ್. ನೀವು ಇದಕ್ಕೆ ಹೋಗ್ಬೇಕಂತ ನಾನು ನಿಮ್ಗೆ ಹೇಳಕ್ ಹೇಳಲ್ಲ, ಬಟ್ ನೀವು ಯಾವುದೇ ಹೀಲಿ ಸ್ಟಾರ್ಟ್ ಆಗುತ್ತೆ 43,000 ಇಂದ 5 lakh ವರ್ಗೂ ವರ್ಷನ್ ಇದೆ. 90,000 ಇಂದ ಅನಾಲಿಸಿಸ್ ಸ್ಟಾರ್ಟ್ ಆಗುತ್ತೆ. 2,52,000 ಬಂದು ಅಲ್ಟಿಮೇಟ್ ಟಾಪ್ ಮೋಸ್ಟ್ ಮಾಡೆಲ್ ಆಗುತ್ತೆ. ಇಲ್ಲಿ ನೀವು ನೋಡಕ್ ಹೋದಾಗ ನಿಮ್ಗೆ ಬ್ಲ್ಯಾಕ್ ಹಿಲಿಯಲ್ಲಿ 300 ಪ್ರೋಗ್ರಾಮ್ಗೆ ಆಕ್ಸೆಸ್ ಸಿಗುತ್ತೆ. 300 ಪ್ರೋಗ್ರಾಮ್ಸ್ ಆಕ್ಸೆಸ್ ಅಂತ ನಾವು ನೋಡಕ್ ಹೋದಾಗ ಒಂದು ಪ್ರೋಗ್ರಾಮ್ ನಿಮ್ಗೆ 2,000 ರುಪೀಸು ಕೂಡ ಕಾಸ್ಟ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನಿಮ್ಗೆ ಅದ್ಭುತವಾದಂತ ನಿಮ್ಗೆ ಮ್ಯಾಗಿಲಿ ಆಕ್ಸೆಸ್ ನಿಮ್ಗೆ ಸಿಗೋವಂಥದ್ದು. ಮ್ಯಾಗಿಲಿ ಅಂದ್ರೆ ಏನು, ಮ್ಯಾಗಿಲಿ ಕಂಪ್ಲೀಟ್ಲಿ ನಿಮ್ಮ ಎಮೋಷನಲ್ ಕ್ಲೆನ್ಸಿಂಗ್ ಅನ್ನ ಮಾಡುವಂಥದ್ದು. ನಿಮ್ಮ ಎಮೋಷನ್ಸ್ ಏನೇ ಇದ್ರು ಕೂಡ, ನಿಮ್ಮ ಅಟ್ಮಾಸ್ಫಿಯರ್ ಏನೇ ಇದ್ರು ಕೂಡ ಅದ್ರ ಕುರಿತಾಗಿ ನಿಮ್ಗೆ ಹೀಲ್ ಮಾಡುವಂಥದ್ದು. ಬಹಳ ಪವರ್ಫುಲ್ ಆದಂತ ಮ್ಯಾಗಿಲಿ ಪ್ರೋಗ್ರಾಮ್ಸ್ ಆಕ್ಸಿಸ್ ಕೂಡ ನಿಮ್ಗೆ 5 lakh ವರ್ಷನ್ ಅಲ್ಲಿ 3,82,000 ವರ್ಷನ್ ಅಲ್ಲಿ ಸಿಗುವಂಥದ್ದು. ಇಲ್ಲ ಅಂದ್ರೆ ಬಿಡ ನಂಗೆ ಬರೀ ಹೀಲ್ನೇ ತಗೋತೀನಿ ಅಂದ್ರೂ ಕೂಡ ನೀವು ಬರೀ ಹೀಲ್ನೇ ತಗೊಂಡು ನಿಮ್ಮ ಹೀಲಿಂಗ್ ಜರ್ನಿನ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ನಿಮ್ಮ ಹೀಲಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ, ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ. ಡಿಲೇ ಮಾಡೋದ್ರಿಂದ ನಿಮ್ಗೆ ಏನು ಸಿಗಲ್ಲ. ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬಹಳ ಇಂಪಾರ್ಟೆಂಟು, ನಿಮ್ಮ ಹೀಲಿಂಗ್ ಜರ್ನಿನ ನೀವು ಚೆನ್ನಾಗಿ ನಡೆಸ್ಬೇಕಂದ್ರೆ ನಿಮ್ಗೆ ಹೀಲಿ ಎರಡೂ ಕೂಡ ರಿಕ್ವೈರ್ಮೆಂಟ್ ಆಗುತ್ತೆ. ಇವಾಗ ಇಷ್ಟಕ್ಕೆ ಪಿಂಕ್ ಆ್ಯಪ್ ಕಂಪ್ಲೀಟ್ ಆಗುತ್ತೆ. ನಾನು ವೈಟ್ ಆ್ಯಪ್ ಅಲ್ಲಿ 2 minutes ಕಂಪ್ಲೀಟ್ ಮಾಡ್ಬಿಟ್ಟು ನಾನು ಮ್ಯಾಗಿಲಿನೂ ಕೂಡ ನಿಮ್ಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಡೀಟೇಲ್ಡ್ ಆಗಿ ಹೇಳ್ತೀನಿ. ಏನಂತೀರಾ, ತಿಳ್ಕೊಳಕ್ ಆಸೆ ಇದೆಯಾ? ನಾನು ವೈಟ್ ಆ್ಯಪ್ ಕುರಿತಾಗಿ ತೋರಿಸ್ತೀನಿ. ಇದೇ ವೈಟ್ ಆ್ಯಪ್ ಅನ್ನುವಂಥದ್ದು ಕಂಪ್ಲೀಟ್ಲಿ ನಿಮಗೆ ಯಾವ್ದಾದ್ರು ಹೆಲ್ತ್ ಚಾಲೆಂಜ್ ಇದ್ದಾಗ ಆ ಸ್ಪೆಸಿಫಿಕ್ ಚಾಲೆಂಜ್ಗೋಸ್ಕರ ನೀವು ಇದನ್ನ ಯೂಸ್ ಮಾಡ್ಬೋದು. ವೈಟ್ ಆ್ಯಪ್ ಏನ್ ಹೇಳ್ತೀವಿ ನಾವು ಜನರಲ್ ಆಗಿ ನೀವು ಗೋಲ್ಡ್ ಸೈಕಲ್ ಯೂಸ್ ಮಾಡಿ. ಗೋಲ್ಡ್ ಸೈಕಲ್ ಯೂಸ್ ಮಾಡಿದ ನಂತರ ಆಮೇಲಿಂದ ನೀವು ಥ್ಯಾಂಕ್ ಯು ಮುರುಡೇಶ್ವರ್ ಅವರೇ, ಬಹಳ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದೀರಾ. ಸೋ ಹ್ಯಾಪಿ ಕನೆಕ್ಟಿಂಗ್ ವಿತ್ ಯು. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಟ್ ಎಂಕರೇಜ್ಮೆಂಟ್. ರೈಟ್, ಇವಾಗ ವೈಟ್ ಆ್ಯಪ್ ಅಲ್ಲಿ ನೀವು ಏನೇ ಹೆಲ್ತ್ ಚಾಲೆಂಜ್ ಬಗ್ಗೆ ನೀವು ಟೈಪ್ ಮಾಡಿದ್ರು ಕೂಡ ಅದಕ್ಕೆ ರಿಕ್ವೈರ್ಡ್ ಪ್ರೋಗ್ರಾಮ್ಸ್ ಏನಿದೆ
ಅನ್ನೋದ್ರ ಕುರಿತಾಗಿ ಹೀಲಿ ನಿಮ್ಗೆ ಸಜೆಸ್ಟ್ ಮಾಡುತ್ತೆ. ಆ ಪ್ರೋಗ್ರಾಮ್ಸ್ ನೀವು ತೋಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಡೀಪರ್ ಲೆವೆಲ್ ಅಲ್ಲಿ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ಜಸ್ಟ್ ಇವಾಗ ನೀವು ಸ್ಲೀಪಿಂಗ್ ಡಿಸಾರ್ಡರ್ ಅಂತ ಹಾಕಿದ್ರೆ ಸ್ಲೀಪಿಂಗ್ ಡಿಸಾರ್ಡರ್ಗೆ ಏನೇನ್ ಪ್ರೋಗ್ರಾಮ್ ರಿಕ್ವೈರ್ಮೆಂಟ್ ಇದೆ ಅದೆಲ್ಲನೂ ಕೂಡ ನಿಮ್ಗೆ ಒಂದು ಪ್ಯಾಕೇಜ್ ನೇಮ್ ನಲ್ಲಿ ಬರುತ್ತೆ. ಪ್ರೋಗ್ರಾಮ್ ಪ್ಯಾಕೇಜ್ 24 ಅಥವಾ ಹಾರ್ಮೋನಿ 24 ಹತ್ರ ಬರುತ್ತೆ. ಅದನ್ನ ನೀವು ತೋಳಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಿಮ್ಗೆ ಹೀಲಿಂಗ್ ಆಟೋಮೆಟಿಕಲಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲರ್ನಿಂಗ್ ಅಕ್ಯೂಟ್, ಲರ್ನಿಂಗ್ ಸಿಸ್ಟ್, ಬ್ರೈನ್ ಹಾರ್ಮೋನಿ, ಕಾನ್ಸಂಟ್ರೇಷನ್ ಹಾರ್ಮೋನಿ, ಸೈಕಿಕ್, ಬ್ಯಾಲೆನ್ಸ್, ಕೇರ್, ಇನ್ನರ್ ಯೂನಿಟಿ, ಬಯೋ ಇನ್ಫಾರ್ಮೇಶನ್, ಆಕ್ಟಿವೇಶನ್, ನರ್ವ್ಸ್ ಹಾರ್ಮೋನಿ, ಇಷ್ಟು ಪ್ರೋಗ್ರಾಮ್ ಅನ್ನ ಹೀಲಿ ಒಂದು ವ್ಯಕ್ತಿಗೆ ಸಜೆಸ್ಟ್ ಮಾಡುತ್ತೆ. ಸ್ಲೀಪಿಂಗ್ ಡಿಸಾರ್ಡರ್ ಅಂತ ಬಂದಾಗ ಸಾಕಷ್ಟು ಇದೇ ತರನೇ ಪ್ರೋಗ್ರಾಮ್ಸ್ ಇರುತ್ತೆ. ಡಯಾಬಿಟಿಸ್ ಅಂತ ನೀವು ಟೈಪ್ ಮಾಡಿದ್ರು ಕೂಡ ಡಯಾಬಿಟಿಸ್ಗೆ ನಾರ್ಮಲ್ ಆಗಿ ಬರೋದಕ್ಕೆ ಎಷ್ಟೋ ಜನಕ್ಕೆ ಡಯಾಬಿಟಿಸ್ 400 ಆ ಥರ ಎಲ್ಲ ಇರುತ್ತೆ. ಹೀಲಿ ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಅವ್ರಿಗೆ ಬೆಟರ್ ನಾರ್ಮಲೈಸ್ ಆಗ್ತಾ ಇದೆ. ಅವೆಲ್ಲ ಹೇಗಾಗೋದಕ್ಕೆ ಸಾಧ್ಯ? ರೆಗ್ಯುಲರ್ ಆಗಿ ಹೀಲಿ ಯೂಸ್ ಮಾಡಿದಾಗ ಮಾತ್ರ. ಪ್ರೋಗ್ರಾಮ್ ಪ್ಯಾಕೇಜ್ 18 ಅಂತ ತೋರಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದರಿಂದ ಹೀಲ್ ಆಗೋದಕ್ಕೆ ಯಾವ್ಯಾವ ಪ್ರೋಗ್ರಾಮ್ಸ್ ನೀವು ತಗೋಬೇಕು ಆ ಪ್ರೋಗ್ರಾಮ್ ಹೆಡಿಂಗ್ ನೇಮ್ ಕೊಡುತ್ತೆ, ಜೊತೆಗೆ ಪ್ರೋಗ್ರಾಮ್ ಹೆಸರನ್ನು ಕೂಡ ಕೊಡುತ್ತೆ. ಸ್ಪಿನ್ ಪ್ಯಾಂಕ್ರಿಯಾಸ್, ಲಿವರ್ ಹಾರ್ಮೋನಿ, ಟಿಶ್ಯೂ ಹಾರ್ಮೋನಿ, ಹಾರ್ಮೋನ್ ಹಾರ್ಮೋನಿ, ಸರ್ಕ್ಯುಲೇಷನ್, ರಿಡಕ್ಷನ್, ಬ್ಯಾಲೆನ್ಸ್, ನರ್ವ್ ಹಾರ್ಮೋನಿ, ಸರ್ಕ್ಯುಲೇಷನ್, ಪ್ಯೂರ್ ಕೇರ್, ಬ್ಯಾಲೆನ್ಸ್, ಕಂಫರ್ಟ್, ವೇಟ್, ಇಷ್ಟು ಪ್ರೋಗ್ರಾಮ್ ಅನ್ನು ಕೂಡ ಹೀಲಿ ಆ ವ್ಯಕ್ತಿಗೆ ಸಜೆಸ್ಟ್ ಮಾಡುತ್ತೆ. ಇದನ್ನ ನೀವು ಹೆಂಗೆ ತಗೋಬಹುದು? ಹ್ಯಾಡ್ ರಿಸಲ್ಟ್ಸ್ ಟು IMF ಶೆಡ್ಯೂಲ್ ಅಂತ ಕ್ಲಿಕ್ ಮಾಡಿದಾಗ, ಕ್ರಿಯೇಟ್ IMF ಶೆಡ್ಯೂಲ್ ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕಲ್ಲಿ ಹೀಲಿನೇ ಒಂದು ಶೆಡ್ಯೂಲ್ ನಿಮ್ಮೆಲ್ಲರಿಗೋಸ್ಕರ ಕ್ರಿಯೇಟ್ ಮಾಡುತ್ತೆ. ಒಂದು ದಿನಕ್ಕೆ ಎಷ್ಟು ಪ್ರೋಗ್ರಾಮ್ ಬೇಕು ಅನ್ನೋದ್ರ ಕುರಿತಾಗಿ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ಟೈಮಿಂಗ್ಸ್ ಹಾಕ್ಬೋದು, ರಿಮೈಂಡರ್ ಹಾಕ್ಬೋದು. ಚೇಂಜ್ ರಿಮೈಂಡರ್ ಟೈಮ್ ಅಂತ ಕ್ಲಿಕ್ ಮಾಡಿ ಹ್ಯಾಡ್ ರಿಮೈಂಡರ್ ಅಂತ ಆ್ಯಡ್ ಮಾಡಿ. ಎವ್ರಿ ಡೇ ನಿಮ್ಗೆ 5 ಗಂಟೆಗೆ ಪ್ರೋಗ್ರಾಮ್ ತಗೋಬೇಕು ಅಂತ ರಿಮೈಂಡರ್ ಬೇಕಾ? 5 ಗಂಟೆಗೆ ಪ್ರೋಗ್ರಾಮ್ ಹಾಕ್ಬೋದು. ನಿಮಗೆ ಪ್ರೋಗ್ರಾಮ್ಗೆ ಏನು ಪ್ರೋಗ್ರಾಮ್ ತಗೋಬೇಕಂತ ರಿಮೈಂಡರ್ ಬೇಕಾಗಿದೆ? ಹೀಲಿಂಗ್ ಅಂತ ಜಸ್ಟ್ ಒಂದು ಹೆಸರು ಕೊಡ್ತೀನಿ. ಹೀಲಿಂಗ್ ಅಂತ ಕೊಟ್ಟು ನಾನಿಲ್ಲಿ ಜಸ್ಟ್ ನಾನು ಟೈಪ್ ಮಾಡಿದ್ದೆ ಆದರೆ ಅದೇ ನಿಮ್ಗೆ ಹೇಳುತ್ತೆ ಎಲ್ಲಿ ನಿಮ್ಗೆ ಹೀಲಿಂಗ್ ಬೇಕಾಗಿದೆ. ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ. 5 ಡೇಸ್ ಯೂಸ್ ಮಾಡ್ತೀನಿ ಅಶ್ವಿನಿ, 1 ಡೇ ನಾನು ರೆಸ್ಟ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್, ಅಬ್ಸಲ್ಯೂಟ್ಲಿ ಫೈನ್. ಇಲ್ಲ ನಾನು 7 ಡೇಸು ಯೂಸ್ ಮಾಡ್ತೀನಿ ಅಶ್ವಿನಿ, ಅಬ್ಸಲ್ಯೂಟ್ಲಿ ಫೈನ್. ನೀವು ಸೇವ್ ಅಂತ ಕೊಟ್ಟಾಗ ಇಲ್ಲಿ ಹ್ಯಾಡ್ ರಿಮೈಂಡರ್ ಅಂತ ಕೊಟ್ಟಾಗ ಆಟೋಮೆಟಿಕಲಿ ಅದು ರಿಮೈಂಡರ್ಗೆ ಹೋಗುತ್ತೆ. ರಿಮೈಂಡರ್ ಸೆಟ್ಟಿಂಗ್ ಸೆಟ್ ಆಗುತ್ತೆ. ಜೊತೆಗೆ ನೀವು ಇಲ್ಲಿ ಹೀಲಿಂಗ್ ಡೇಟ್ಸ್ ಅನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಆಟೋಮೆಟಿಕಲಿ ಕಮ್ಮಿಂಗ್ ವೀಕ್ ಇಂದ ನಿಮ್ಗೆ PM, P ಅಂದ್ರೆ ಮಂಡೇ ನೀವೇನ್ ಪ್ರೋಗ್ರಾಮ್ ತಗೋಬೇಕು ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಆಟೋಮೆಟಿಕಲಿ ಅದೇ ನಿಮ್ಗೆ ಪ್ರೋಗ್ರಾಮ್ ಪೇಜ್ಗೆ ತಗೊಂಡೋಗುತ್ತೆ. ನೀವೇನು ಎಕ್ಸ್ಟ್ರಾರ್ಡಿನರಿ ಆಗಿ ನೀವು ಮತ್ತೆ ಅದನ್ನ ರೀಕಾಲ್ ಮಾಡ್ಕೋಬೇಕು ಅನ್ನೋಂಥ ರಿಕ್ವೈರ್ಮೆಂಟ್ ಇಲ್ಲ. ಪರ್ ಡೇ ನೀವು 2 ಪ್ರೋಗ್ರಾಮ್ ತಗೋಬೇಕಂತ ಇಷ್ಟಪಟ್ಟರೆ 2ನ್ನ ಚೂಸ್ ಮಾಡ್ಕೋಬಹುದು. ನಿಮಗೆ 3 ತಗೋಬೇಕಂತ ಇಷ್ಟ ಇದ್ರೆ ನೀವು ಮತ್ತೆ ಎಡಿಟ್ ಅಂತ ಕೊಟ್ಟು ಮತ್ತೆ ಅಲ್ಲೂ ನೀವು ಒಂದು 3ನೇ ಪ್ರೋಗ್ರಾಮು ಕೂಡ ಸಜೆಸ್ಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಎಷ್ಟೊತ್ತಿಗೆ ಈ ಶೆಡ್ಯೂಲ್ ರಿಮೈಂಡರ್ ಬೇಕಾಗಿದೆ ಅಷ್ಟನ್ನು ಕೂಡ ನೀವು ಇಲ್ಲಿ ಕೊಡಬಹುದು. ಸೊ ಬಹಳ ಪವರ್ಫುಲ್ ಆದಂಥ ಪ್ರೋಗ್ರಾಮ್. ನೀವು 2 ವೀಕ್ ತೊಗೊಳಕ್ಕೆ ಇಷ್ಟಪಡ್ತೀರಾ? ಪರ್ ಡೇ ಟ್ಯೂಸ್ಡೇ ಏನು ಪ್ರೋಗ್ರಾಮ್ ತಗೋಬೇಕು? ಟ್ಯೂಸ್ಡೇ ಡಿಜಿಟಲ್ ನ್ಯೂಟ್ರಿಷನ್ ಇಂದ ಕಂಫರ್ಟ್ ಅನ್ನೋಂಥ ಪ್ರೋಗ್ರಾಮ್ ತಗೋಬೇಕು. ಸೊ ವೆನಸ್ಡೇ ಏನು ಪ್ರೋಗ್ರಾಮ್ ತಗೋಬೇಕು? ಸರ್ಕ್ಯುಲೇಷನ್ ಅನ್ನೋಂಥ ಪ್ರೋಗ್ರಾಮ್ ಬಯೋಸ್ಟಿಕ್ ಹಾರ್ಮೋನಿ 1 ಇಂದ ತಗೋಬೇಕು. ಮತ್ತೆ ಥರ್ಸ್ಡೇ ಏನು ಪ್ರೋಗ್ರಾಮ್ ತಗೋಬೇಕು? ಲಿವರ್ ಹಾರ್ಮೋನಿ ಬಯೋಸ್ಟಿಕ್ ಹಾರ್ಮೋನ್ 2 ಇಂದ ತಗೋಬೇಕು. ಅದೇ ತಾನಾಗಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮತ್ತೆ ಥರ್ಸ್ಡೇ ಸೆಕೆಂಡ್ ಪ್ರೋಗ್ರಾಮ್, ಫಸ್ಟ್ ಪ್ರೋಗ್ರಾಮ್ ಏನು ತಗೋಬೇಕು? ಮಂಡೇ ಬಂದು ಅವರು ಟೈಮ್ ಶೆಡ್ಯೂಲ್ ಪ್ರಕಾರ ಟಿಶ್ಯೂ ಹಾರ್ಮೋನಿ ತಗೋಬೇಕು. ಸೆಕೆಂಡ್ ಪ್ರೋಗ್ರಾಮ್ ಏನು ತಗೋಬೇಕು? P13, P14, P15, 16 ಕರೆಕ್ಟಾಗಿ ನೇಮ್ ಬಂದಿದೆ ನೋಡ್ತಾ ಇದ್ದೀರಾ. P14 ಅಂತ ಕ್ಲಿಕ್ ಮಾಡಿದಾಗ ಸರ್ಕ್ಯುಲೇಷನ್ ತಗೋಬೇಕು ಡಿಜಿಟಲ್ ನ್ಯೂಟ್ರಿಷನ್ ಇಂದ. ಮತ್ತೆ ಟ್ಯೂಸ್ಡೇ P15 ಬಂದೇನಿದೆ? ಕಂಫರ್ಟ್. ಟ್ಯೂಸ್ಡೇ ಇನ್ನೊಂದು ಪ್ರೋಗ್ರಾಮ್ ರನ್ ಮಾಡಬೇಕು, P16 ಹಾರ್ಮೋನಿ. ಎಲ್ಲ ಆಟೋಮೆಟಿಕಲಿ ಅದೇ ನಿಮಗೆ ರಿಮೈಂಡರ್ಸ್ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ದೈನಂದಿನ ಜೀವನದಲ್ಲಿ. ಜೊತೆಗೆ ನೀವು ಹೀಲಿನೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಇದಕ್ಕೋಸ್ಕರವಾಗಿ ನೀವು ಸ್ಪೆಷಲ್ ಆದಂಥ ಟೈಮ್ ತೊಗೊಳ್ಳುವಂಥ ರಿಕ್ವೈರ್ಮೆಂಟ್ ಇಲ್ಲ. ಅಲಾರಾಮ್ ಹಾಕಿ ನೀವು ತಗೋಬೋದು ಹೀಲಿನ. ನೀವು ನಿಮ್ಮ ಆಫೀಸಲ್ಲಿದ್ದು ಕೂಡ ನಿಮ್ಮ ಹೀಲಿಂಗ್ ನಡಿಬೋದು. ನೀವು ನಿದ್ದೆ ಮಾಡ್ತಾ ಇರ್ಬೇಕಾದ್ರೂ ಕೂಡ ನಿಮ್ಮ ಹೀಲಿಂಗ್ ನಡಿಬೋದು. ಇದಕ್ಕಿನ್ನು ಈಸಿಯೆಸ್ಟ್ ಮೆಥಡ್ ಏನು ನಮಗೆ ಯೂನಿವರ್ಸ್ ತೊಗೊಂಬಂದು ಕೊಡೋದಕ್ಕೆ ಸಾಧ್ಯ? ನೀವೇ ಹೇಳಿ. ಇದಕ್ಕಿನ್ನು ಈಸಿ ಆದದ್ದು ನಾವೇನಾದ್ರು ಕೇಳಕ್ ಸಾಧ್ಯನಾ ಯೂನಿವರ್ಸ್ಗೆ? ಹಲೋ, ಖಂಡಿತವಾಗ್ಲೂ ಇಲ್ಲ. ದಿಸ್ ಇಸ್ ಸಮಥಿಂಗ್ ಅಲ್ಟಿಮೇಟ್ ಮತ್ತೆ ಬೆಸ್ಟ್. ಯಾರು ಹೇಳ್ತೀರಾ ಇದು ಅಲ್ಟಿಮೇಟ್ ಮತ್ತೆ ಬೆಸ್ಟ್ ಅಂತ? ಯಾರ ನನ್ನ ಜೊತೆ ಅಗ್ರಿ ಮಾಡ್ತೀರಾ? ಇಷ್ಟೊತ್ತು ತಿಳ್ಕೊಂಡ ನಂತರ ಹೀಲ್ ಈಸ್ ದಿ ಈಸಿಯೆಸ್ಟ್ ವೇ ಟು ಹೀಲ್.
ಅಶೋಕ್ ಅವ್ರು ಹೇಳ್ತಾ ಇದಾರೆ, ಮತ್ತೆ ಅಶೋಕ್ ಕುಮಾರ್ ಅವರು, ಮಂಜುನಾಥ್ ಅವರು, ಶಿವಾಜಿರವರು, ಶ್ರೀಪತಿ ಅವರು, ಓ ಮೈ ಗಾಡ್, MSK ಅವರು, ಸಾಕಷ್ಟು ಜನ ರಿಪ್ಲೈ ಕೊಡ್ತಿದ್ದಾರೆ. ವೆರಿ ಟ್ರೂ, ಹೀಲ್ ಈಸ್ ದಿ ಬೆಸ್ಟ್ ವೇ ಟು ಹೀಲ್ ಅಲ್ವಾ? ಸೊ ಬಹಳ ಅದ್ಭುತವಾಗಿ ನಿಮ್ಮ ಹೀಲಿಂಗ್ ನ ನೀವು ಮಾಡ್ಕೋಬಹುದು. ಇವಾಗ ಇದರಿಂದ ಕಿರಣ್ ಅವರು ಕೂಡ ಹೇಳ್ತಾ ಇದ್ದಾರೆ, ಸಾಕಷ್ಟು ಜನ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಎ ಲವ್ಲಿ ಆಡಿಯನ್ಸ್. ಇವಾಗ ನಾನು ಇದರಿಂದ ಹೊರಗಡೆ ಬಂದು ಮ್ಯಾಗಿಲಿ ಕುರಿತಾಗಿ ಇನ್ನೊಂದು 2 ನಿಮಿಷ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಮ್ಯಾಗಿಲಿ ಕುರಿತಾಗಿ ನಾನು ಮಾತಾಡಿದ ನಂತರ ನಿಮ್ಮ ಎಲ್ಲ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಕೂಡ ನಾನು ತೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು 5 ಮಿನಿಟ್ಸ್ ಅಲ್ಲಿ ಸೆಷನ್ ನಾನು ಕಂಪ್ಲೀಟ್ ಮಾಡ್ತೀನಿ. ಎಲ್ಲರೂ ನನ್ನ ಜೊತೆನೆ ಇರ್ತೀರಾ ಅಂತ ಭಾವಿಸ್ತೀನಿ. ಜಸ್ಟ್ 5 ಮಿನಿಟ್ಸ್, ಅದಕ್ಕಿನ್ನೂ ಜಾಸ್ತಿ ಇಲ್ಲ. ಯಾಕಂದ್ರೆ ಆಲ್ರೆಡಿ ಸಾಕಷ್ಟು ಟೈಮ್ ಆಗಿರೋ ಕಾರಣದಿಂದ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನಾನು ಟೈಮನ್ನ ತಗೋತೀನಿ, ಮತ್ತೆ ನಿಮ್ ಕ್ವಶನ್ಸ್ ನ ತಗೋತೀನಿ. ಓಕೆನಾ? ಮ್ಯಾಗಿಲಿ ನಾವ್ ಏನೇನ್ ನೋಡ್ತಿದೀವಿ ಇವಾಗ? ಮ್ಯಾಗಿಲಿ ಬಂದು ದಿಸ್ ಇಸ್ ಕಾಲ್ಡ್ ಮ್ಯಾಗಿಲಿ. ಇದೇ ಬಂದು ಮ್ಯಾಗಿಲಿ. ಈ ಮ್ಯಾಗಿಲಿಯಲ್ಲಿ ನಾವೇನ್ ಮಾಡ್ಬೋದು? ನಮ್ಮ ಬಾಡಿ ಮೈಂಡ್ ಸೋಲ್ ಅನ್ನ ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಹೀಲಿ ಬೇಕು. ಮ್ಯಾಗಿಲಿ ನಿಮ್ಮ ಅಟ್ಮಾಸ್ಫಿಯರ್ ಅನ್ನ ಹೀಲ್ ಮಾಡುತ್ತೆ, ನಿಮ್ಮ ಎನ್ವಿರಾನ್ಮೆಂಟ್ ನ ಹೀಲ್ ಮಾಡುತ್ತೆ. ನೀವು ಕುಡಿಯುವಂತ ವಾಟರ್ನ ಎನರ್ಜೈಸ್ ಮಾಡಿ ಕುಡಿಬಹುದು. ಕ್ಲಾಸಿಕ್ ಪ್ರೋಗ್ರಾಮ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಸೆಲ್ ಹಾರ್ಮೋನಿ ಅನ್ನೋಂಥ ಪ್ರೋಗ್ರಾಮ್ ಸಿಗುತ್ತೆ. ಇದು ಬೆಲ್ಲಿ ಬಟನ್ ಮೇಲೆ ಎಲ್ಲಿಡಬೇಕು ಅದೇ ತೋರಿಸುತ್ತೆ. ಬರೀ 36 ಮಿನಿಟ್ಸ್ ಪ್ರೋಗ್ರಾಮ್ ಅಷ್ಟೇ ಇದು ಸೆಲ್ ಹಾರ್ಮೋನಿ ಅನ್ನುವಂಥದ್ದು. ಅನಾಲಿಸಿಸ್ ಮಾಡಿ ಇದನ್ನ ನೀವು ಯೂಸ್ ಮಾಡ್ಬೋದು. ರಿಜನರೇಷನ್, ವೈಟಲಿಟಿ, ಹೆಡ್ ಹಾರ್ಮೋನಿ, ಜಾಯಿಂಟ್, ಟೈರ್ಡ್ನೆಸ್, ಸ್ಲೀಪ್ ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಬಂದು ನಿಮ್ಮ ಬಾಡಿನೂ ಕೂಡ ಹಾರ್ಮೋನೈಸ್ ಮಾಡುತ್ತೆ, ನಿಮ್ಮ ಎನ್ವಿರಾನ್ಮೆಂಟ್ನು ಕೂಡ ಹಾರ್ಮೋನೈಸ್ ಮಾಡುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೋಗ್ರಾಮ್. ನಿಮ್ಮನೇಲಿ ಮಕ್ಕಳು ಓದ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರಿಗೂ 5 ನಿಮಿಷ ಬುಕ್ ಇಟ್ಕೊಂಡು ಅವ್ರ ಬುಕ್ ಮಾತ್ರ ಓಪನ್ ಮಾಡಿರ್ತಾರೆ, ಬಟ್ ಅವ್ರ ಮೈಂಡ್ ಎಲ್ಲ ಬೇರೆ ಕಡೆ ಇರುತ್ತೆ. ಈ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಅವರು ಓದಕ್ ಕೂತ್ಕೊಂಡಾಗ ಸ್ಟಡಿ ಅನ್ನುವಂಥ ಪ್ರೋಗ್ರಾಮ್ ಅನ್ನ ನೀವು ಹಾಕಿದ್ದೆ ಆದ್ರೆ ಅವರ ಫೋಕಸ್ ಡೀಪರ್ ಲೆವೆಲ್ ಅಲ್ಲಿ ಇರುತ್ತೆ. ಅವರು 10 ನಿಮಿಷ ಕುತ್ಕೊಂಡು ಓದೋಂಥವ್ರು ತುಂಬಾ ಹೊತ್ತು ಕುತ್ಕೊಂಡು ಓದೋಂಥ ಪಾಸಿಬಿಲಿಟೀಸ್ಗಳಿರುತ್ತೆ. ಇಲ್ಲಿ ಸಾಕಷ್ಟು ಜನ ತಮ್ಮ ಮಕ್ಕಳು 40% ತಗೊಳ್ಳೋದಕ್ಕೆ ಕಷ್ಟ ಪಡ್ತಾ ಇದ್ರು. ಇವಾಗ ಅದೇ ಮಕ್ಕಳು 60%, 70% ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗಿದೆ ಸ್ಟಡಿ ಅನ್ನೋಂಥ ಪ್ರೋಗ್ರಾಮ್ನಿಂದ. ಕ್ರಿಯೇಟಿವಿಟಿ, ತಮ್ಮಲ್ಲಿ ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗುತ್ತೆ. ನೀವು ಆಫೀಸಲ್ಲಿ ಇದ್ದಾಗ ನಿಮ್ಮ ಮೈಂಡ್ ಹೆಂಗಿರ್ಬೇಕು ಅದಕ್ಕೆ ರಿಲೇಟೆಡ್ ಫ್ರೀಕ್ವೆನ್ಸೀಸ್ ಕೊಡುತ್ತೆ. ಪ್ರಾಸ್ಪ್ಯಾರಿಟಿ ಬಗ್ಗೆ ಎಕ್ಸ್ಪ್ಲನೇಷನ್ ಯಾರ್ಯಾರು ಬೇಕು ಅಂತ ಇಷ್ಟಪಡ್ತೀರಾ? ಹಲೋ, ಯಾರ್ಯಾರು ಬೇಕು ಅಂತ ಇಷ್ಟಪಡ್ತೀರಾ? ಪ್ರಾಸ್ಪ್ಯಾರಿಟಿ ಬಂದು ನೀವು ಮಾಡೋ ಅಂತ ಕೆಲಸದಲ್ಲಿ ನಿಮ್ಗೆ ಎಲ್ಲಾ ತರದ ಒಂದು ಇನ್ಕಮ್ನಾಗಿರ್ಲಿ. ಫೋನ್ ಅವ್ರು ರಿಪ್ಲೈ ಮಾಡ್ತಿದ್ದಾರೆ. ಓಕೆ, ಮಹದೇಶ್ವರ್, ಮುಕುಂದ್ ಅವರು, ಓ ಮೈ ಗಾಡ್, ಅಶೋಕ್ ಕುಮಾರ್ ಅವರು, ಸಾಕಷ್ಟು ಇಂಟ್ರೆಸ್ಟಿಂಗ್ ಕ್ರೌಡ್ ಇದ್ದಾರೆ ಇಲ್ಲಿ, ಸಾಕಷ್ಟು ಇಂಟ್ರೆಸ್ಟಿಂಗ್. ಮಂಜುನಾಥ್ ಅವರು, ಓ ಮೈ ಗಾಡ್, ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಈಚ್ ಒನ್ ಆಫ್ ಯು ಗೈಸ್ ಟುಡೇ. ಐ ಆಮ್ ರಿಯಲಿ ಬ್ಲೆಸ್. ಸೊ ಲೆಟ್ಸ್ ಟ್ರಾನ್ಸ್ಫಾರ್ಮ್. ವಿಜಯಲಕ್ಷ್ಮಿ ಅವರು ಕೂಡ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ವೆರಿ ಗುಡ್. ಸೊ ಪ್ರಾಸ್ಪ್ಯಾರಿಟಿ ಅನ್ನುವಂಥದ್ದು ಯಾವುದೋ ಮನಿ ಸ್ಟ್ರಕ್ ಆಗಿರುತ್ತೆ, ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಅಮೌಂಟ್ ಬರೋದಕ್ಕೆ ಲೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ನಿಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತ ಇಂಬ್ಯಾಲೆನ್ಸಸ್, ಜಿಯೋಪತಿ ಸ್ಟ್ರೆಸ್ ಆಗಿರ್ಬೋದು, ನಿಮ್ಮ ಎನರ್ಜಿ ಇಂಬ್ಯಾಲೆನ್ಸಸ್ ಆಗಿರ್ಬೋದು. ಮನೇಲಿ ಎಲ್ಲರೂ ಒಂದೇ ಲೆವೆಲ್ ಥಿಂಕ್ ಮಾಡಿದಾಗ ಹಾರ್ಮೋನಿ ಚೆನ್ನಾಗಿರುತ್ತೆ. ಹಾರ್ಮೋನಿ ಇದ್ದಷ್ಟು ನಿಮ್ಗೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ, ಏನೇ ಆಗಿರ್ಲಿ ಅಲ್ವಾ? ಇಲ್ಲ ಅಂದ್ರೆ ಚಾಲೆಂಜಿಂಗ್ ಆಗುತ್ತೆ. ಇದಕ್ಕೆಲ್ಲ ಹೀಲಿಂಗ್ ಪ್ರಾಸ್ಪ್ಯಾರಿಟಿ ರಿಕ್ವೈರ್ಮೆಂಟ್ ಆಗುತ್ತೆ. ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಫೋಕಸ್, ಫ್ಯಾಮಿಲಿ ಹಾರ್ಮೋನಿ, ಫುಡ್ ಕ್ಲೆನ್ಸಿಂಗ್, ಕಿಚನ್, ಬಹಳ ಅದ್ಭುತಕರವಾದದ್ದು. ಕೋಹರೆನ್ಸ್, ಎಲೆಕ್ಟ್ರೋಸೆನ್ಸಿಟಿವಿಟಿ, ಎನರ್ಜಿ ಕ್ಲಿಯರಿಂಗ್, ಚಕ್ರ ಬ್ಯಾಲೆನ್ಸಿಂಗ್, ರಿಲೇಶನ್ಶಿಪ್ ಆದಂತ ಒಂದು ಪ್ರೋಗ್ರಾಮ್, ಬಹಳ ಅದ್ಭುತಕರವಾದ ಅಟ್ಮಾಸ್ಫಿರಿಕ್ ಪ್ರೋಗ್ರಾಮ್ಸ್ ಇವೆಲ್ಲ. ವಾಟರ್ ಆಕ್ಟಿವೇಶನ್, ನಮ್ಮ ಬಾಡಿ 70% ಆದಷ್ಟು ವಾಟರ್ನೇ ತುಂಬಿರುವಂತದ್ದು. ಸೊ ವಾಟರ್ ಹೀಲಿಂಗ್ ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಏನಂತೀರಾ? ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಫಿಟ್ನೆಸ್ ಆಗಿರ್ಲಿ, ಸೆಲ್ ಹಾರ್ಮೋನಿ ಆಗಿರ್ಲಿ, ನ್ಯೂಟ್ರಿಷನ್ ಸಪೋರ್ಟ್ ಆಗಿರ್ಲಿ, ಕಿಡ್ನಿ ಆಗಿರ್ಲಿ, ಎನರ್ಜಿ ಸರ್ಕ್ಯುಲೇಷನ್ ಲೋಕಲ್ ಆಗಿರ್ಲಿ, ಎನರ್ಜಿ ಸರ್ಕ್ಯುಲೇಷನ್ ಸಿಸ್ಟಮೆಟಿಕ್ ಆಗಿರ್ಲಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಪ್ರೋಗ್ರಾಮ್ಸ್ಗಳು. ಇದರಿಂದ ನೀವು ಹೀಲಿಂಗ್ ತಗೋಬೇಕು. ಇವಾಗ ನೀವು ಕುಡಿಯುವಂತ ವಾಟರ್ನ ನೀವು ಜಸ್ಟ್ ಇಲ್ಲಿ ಇಟ್ಟು ಎನರ್ಜೈಸ್ ಮಾಡಿದ್ದೆ ಆದ್ರೆ ಕಂಪ್ಲೀಟ್ಲಿ ವಾಟರ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಚೇಂಜ್ ಆಗುತ್ತೆ, ನೀವು ಕುಡಿಯುವಂತ ವಾಟರ್ ಕೂಡ ಎನರ್ಜೈಸ್ ಆಗುತ್ತೆ. ಇದು ಬಂದು ಎನರ್ಜಿ. ಮೆಂಟಲ್ ಕ್ಲಾರಿಟಿ, ನೀವು ಮೆಂಟಲ್ ಕ್ಲಾರಿಟಿ ಆಗಿದ್ದಾಗ, ಮೆಂಟಲಿ ನೀವು ಸ್ಟೇಬಲ್ ಆಗಿದ್ದಾಗ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಹೆಲ್ಪ್ ಆಗುತ್ತೋ. ಮೆಂಟಲಿ ಸ್ಟೇಬಲ್ ಆಗಿ ಇರ್ಲಿಲ್ಲ ಅಂದ್ರೆ ನೀವು ಚೆನ್ನಾಗಿ ಮಾಡೋದಕ್ಕೆ ಇಷ್ಟ ಆಗಲ್ವೋ, ಪಾಸಿಬಲ್ ಆಗಲ್ವೋ?
ಮೆಂಟಲಿ ಸ್ಟೇಬಲ್ ಆಗಿದ್ದಾಗ ನೀವು ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಮೆಂಟಲ್ ಕ್ಲಾರಿಟಿ ಅನ್ನುವಂಥದ್ದು ಬಹಳ ಅದ್ಭುತಕರವಾದ ಪ್ರೋಗ್ರಾಮ್. ಹಾರ್ಟ್ ಓಪನಿಂಗು ಕೂಡ ಬಹಳ ಅದ್ಭುತಕರವಾದ ಪ್ರೋಗ್ರಾಮ್. ಪ್ಯೂರಿಫಿಕೇಶನ್ ಆಫ್ ನೆಗೆಟಿವ್ ಇನ್ಫೋ, 10 ವರ್ಷದ ಹೋಲ್ಡ್ ಇನ್ಫಾರ್ಮೇಶನ್ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಆ ಇನ್ಫಾರ್ಮೇಶನ್ ಇಂದ ನಿಮ್ಗೆ ಏನು ಆಗೋದೇನು ಇರಲ್ಲ, ಅದು ನಿಮ್ಗೆ ಇನ್ನೂ ಚಾಲೆಂಜಸ್ನೇ ಕ್ರಿಯೇಟ್ ಮಾಡುತ್ತೆ. ಪ್ಯೂರಿಫಿಕೇಶನ್ ಆಫ್ ನೆಗೆಟಿವ್ ಇನ್ಫೋ ಅದ್ರ ಬಗ್ಗೆ ಟೇಕ್ ಕೇರ್ ಮಾಡುತ್ತೆ. ಬಯೋಎನರ್ಜೆಟಿಕ್ ಡಿಟಾಕ್ಸ್ ಅನ್ನುವಂಥ ಪ್ರೋಗ್ರಾಮು ನಿಮ್ಮ ಬಾಡಿಯಲ್ಲಿ ಇರೋವಂಥ ಟಾಕ್ಸಿನ್ಸ್ ಅನ್ನ ತೆಗೆದಾಕುತ್ತೆ. ಸ್ಟ್ರೆಸ್ ಬಿಫೋರ್ ಸ್ಟ್ರೆಸ್ ಅನ್ನುವಂಥ ಪ್ರೋಗ್ರಾಮು ಕೂಡ ಬಾಡಿಯಲ್ಲಿ ಇರುವಂತ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ನ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮ್ಯಾಕ್ಮಿಕೇನ್ ಪ್ರೋಗ್ರಾಮ್, ಬಾಡಿ ಕಂಫರ್ಟ್, ಸ್ಕಿನ್ ಹಾರ್ಮೋನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ವ್ಯಾಗಸ್ ನರ್ವ್ ಹಾರ್ಮೋನಿ ಅಂತ ವಾಟರ್ ಎನರ್ಜೈಸಿಂಗ್ ಪ್ರೋಗ್ರಾಮ್. ಇದನ್ನ ಎಷ್ಟೋ ಜನಕ್ಕೆ ADHD ಕಿಡ್ಸ್ ಗಳಿಗೆ ಕೊಟ್ಟು ಅದರಿಂದ ಹೀಲ್ ಆಗಿರುವಂತ ಸಂಖ್ಯೆ ಬಹಳ ಜಾಸ್ತಿ ಅನ್ಬೋದು. ಇಲ್ಲಿ ನೀವು ನೋಡಕ್ ಹೋದಾಗ ಬಾಡಿ ಕಂಫರ್ಟ್, ಸ್ಕಿನ್ ಹಾರ್ಮೋನಿ, ಪ್ರೋಸ್ಟೇಟ್ ಹಾರ್ಮೋನಿ ಬಹಳ ಪವರ್ಫುಲ್ ಆದಂತ ಪ್ರೋಗ್ರಾಮ್ಸ್ ಇವೆಲ್ಲ, ಬಹಳ ಬಹಳ ಪವರ್ಫುಲ್ ಆದಂತ ಪ್ರೋಗ್ರಾಮ್. ಸ್ಲೀಪು ಕೂಡ ಅತ್ಯದ್ಭುತವಾದ ಪವರ್ಫುಲ್ ಪ್ರೋಗ್ರಾಮ್. ಸೊ ಡೈಜೆಷನ್ಸ್ ಹಾರ್ಮೋನಿ ಆಗಿರಲಿ, ಓವರ್ಲಿ ಹಾರ್ಮೋನಿ ಆಗಿರಲಿ, ಬಹಳ ಪವರ್ಫುಲ್ ಆದಂತ ಪ್ರೋಗ್ರಾಮ್ಸ್ ಇವೆಲ್ಲ. ಮೆರಿಡಿಯನ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇವೆಲ್ಲ. ಇದನ್ನೆಲ್ಲ ನಿಮ್ಮ ಬಿಸ್ನೆಸ್ ಅನ್ನ ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕಿರುವಂತ ಬಿಸ್ನೆಸ್ ರಿಲೇಟೆಡ್ ಪ್ರೋಗ್ರಾಮ್ಸ್. ಈ ಬಿಸ್ನೆಸ್ ಪ್ರೋಗ್ರಾಮ್ ಮಾತ್ರ ನಿಮ್ಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಲ್ಲಿ ಸಿಗುವಂತದ್ದು, ಬೇರೆ ಎಲ್ಲದಕ್ಕೂ ಕೂಡ ಲೈಫ್ ಟೈಮ್ ಆಕ್ಸೆಸ್ ಸಿಗುವಂತದ್ದು. ನಿಮ್ಗೆ ಒನ್ ಟೈಮ್ ನೀವು ತಗೊಂಡ್ರೆ ನಿಮ್ಗೆ ಲೈಫ್ ಟೈಮ್ ನೀವು ಹೀಲಿನ ಯೂಸ್ ಮಾಡೋದಕ್ಕೆ ಪಾಸಿಬಲ್ ಆಗುತ್ತೆ. ಇವಾಗ ನಾನು ಹೀಲಿ ಮ್ಯಾಗಿಲಿ ಕುರಿತಾಗಿ ಅಷ್ಟು ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇವಾಗ ನಿಮ್ಮ ಎಲ್ಲ ಕ್ವಶನ್ಸ್ ಅನ್ನು ನೀವು ನನ್ಗೆ ಕೇಳಬಹುದು. ಏನೋ ಒಂದು ಪುಟ್ಟದಾದ ಕ್ವಶನ್ ಇದ್ರೂ ಕೂಡ ನೀವು ನನ್ಗೆ ಕೇಳಬಹುದು, ಒಂದು ದೊಡ್ಡದಾದ ಕ್ವಶನ್ ಇದ್ರೂ ಕೂಡ ನೀವು ನನ್ಗೆ ಕೇಳಬಹುದು. ನೀವು ಕ್ವಶನ್ ಕೇಳುವ ಮುಖಾಂತರ ನಿಮ್ಗೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಗೆ ಒಂದು ಡಿಸಿಷನ್ ಆಗ್ತಾ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರತಿ ಒಂದೊಂದಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬೇಕು ಅನ್ನೋ ತರ ಇದ್ರೂ ಕೂಡ ನೀವು ಡಿಸಿಷನ್ ತಗೋಬೇಕಾಗತ್ತೆ. ನೀವು ಬೈ ಚಾನ್ಸ್ ಆಕಸ್ಮಿಕವಾಗಿ ನೀವು ಇಲ್ಲಿ ಸೆಷನ್ ನ ಅಟೆಂಡ್ ಮಾಡ್ತಾ ಇಲ್ಲ, ಯು ಆರ್ ಚೂಸನ್ ಬೈ ಯೂನಿವರ್ಸ್. ನೀವು ಅದ್ ಕಾರಣಕ್ಕೋಸ್ಕರವಾಗಿಯೇ ನೀವು ಸೆಷನ್ ನ ಅಟೆಂಡ್ ಮಾಡ್ತಿದ್ದೀರಾ. ಯು ಆರ್ ಚೂಸನ್ ಬೈ ಯೂನಿವರ್ಸ್. ಸೊ ಸಿನ್ಸ್ ಯು ಆರ್ ಚೂಸನ್, ನೀವು ನಿಮ್ಗೆ ಯೂನಿವರ್ಸ್ ಚೂಸ್ ಮಾಡ್ಕೊಂಡಿದಾರ ಅನ್ನೋ ಕಾರಣನೇ ನಿಜ ಆಗಿದ್ರೆ. ನಿಮ್ಮ ಕ್ವಶನ್ಸ್ ಅನ್ನ ಕೇಳಿ ಯಾರ್ಯಾರಲ್ಲಿ ಫಸ್ಟ್ ಟೈಮ್ ಬಂದಿದ್ದೀರಾ ಈ ಸೆಷನ್ಗೆ, ಫಸ್ಟ್ ಟೈಮ್ ಈ ಸೆಷನ್ ನ ಅಟೆಂಡ್ ಮಾಡ್ತಿದ್ದೀರಾ, ಅವರು ತಮ್ಮ ಕ್ವಶನ್ಸ್ ಅನ್ನ ಕೇಳೋ ಮುಖಾಂತರ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಕ್ವಶನ್ಸ್ ಅನ್ನ ನೀವು ಚಾಟ್ ಮುಖಾಂತರನು ಕೂಡ ಕೇಳ್ಬೋದು. ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿದ್ರೆ ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ, ಅದ್ರ ಮುಖಾಂತರದಿಂದನೂ ಕೂಡ ನಿಮ್ಮ ಕ್ವಶನ್ಸ್ ಅನ್ನ ನೀವು ನನಗೆ ಕೇಳಬಹುದು. ಸೊ ಎಲ್ಲಾರ್ಗು ಇಷ್ಟೊತ್ತು ಫೋಕಸ್ ಇಂದ ನೀವು ಕೇಳಿದ್ದೆ ಆದ್ರೆ ಗೋ ಅಹೆಡ್ ಅಂಡ್ ಆಸ್ಕ್ ಯುವರ್ ಕ್ವಶನ್ಸ್. ಯಾಕಂದ್ರೆ ನಿಮ್ಮ ಲೈಫ್ ಅನ್ನ ನೀವು ಬಿಟ್ರೆ ಬೇರೆ ಯಾರು ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ. ಬೇರೆ ಯಾರು ಟ್ರಾನ್ಸ್ಫರ್ ಮಾಡೋದಕ್ಕಾಗತ್ತಾ ನಿಮ್ ಲೈಫ್ನ? ಹೇಳಿ. ನಮ್ ಲೈಫಲ್ಲಿ ನಾವು ತೊಗೊಳ್ಳೋ ಡಿಸಿಷನ್ ಮುಖಾಂತರದಿಂದ, ಅಂದ್ರೆ ನಿಮ್ ಲೈಫಲ್ಲಿ ನೀವು ತೊಗೊಳ್ಳೋ ಡಿಸಿಷನ್ ಮುಖಾಂತರದಿಂದಾನೇ ಒಂದು ಟ್ರಾನ್ಸ್ಫಾರ್ಮೇಶನ್ ಬರೋದಕ್ಕೆ ಸಾಧ್ಯ. ಏನಂತೀರಾ? ಹೌದಾ ಅಲ್ವಾ? ಹಲೋ. ಎಸ್, ನೀವು ತೊಗೊಳ್ಳೋ ಡಿಸಿಷನ್ ಮುಖಾಂತರದಿಂದಾನೇ ಒಂದು ಟ್ರಾನ್ಸ್ಫಾರ್ಮೇಶನ್ ಬರೋದಕ್ಕೆ ಸಾಧ್ಯ. ಆ ಟ್ರಾನ್ಸ್ಫಾರ್ಮೇಶನ್ ಹೇಗೆ ಬರುತ್ತೆ? ನೀವು ತೊಗೊಳ್ಳೋ ಡಿಸಿಷನ್ ಮುಖಾಂತರದಿಂದ. ಸೊ ನಿಮ್ಗೆ ಏನೇ ನೀವು ಡಿಸಿಷನ್ ತೊಗೊಳೋದಕ್ಕೆ ನಿಮ್ಗೆ ಏನಿದೆ ಚಾಲೆಂಜ್, ಅದನ್ನ ಕೇಳಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಅಶೋಕ್ ಕುಮಾರ್ ಅವ್ರು ಥಮ್ಸ್ ಅಪ್ ಕೊಡ್ತಾ ಇದ್ದಾರೆ. ವಂಡರ್ಫುಲ್. ಐ ಬಿಲೀವ್ ಸೆಷನ್ ವಾಸ್ ರಿಯಲಿ ಗ್ರೇಟ್. ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಅವಿನ್ ಅವಿನಾಶ್ ಅವರು ಕೂಡ ರೆಸ್ಪಾಂಡ್ ಮಾಡ್ತಾರೆ, ಸೆಷನ್ ಬಹಳ ಚೆನ್ನಾಗಿದೆ ಅನ್ಬಿಟ್ಟು. ವೆರಿ ಗುಡ್. ನನಗೆ ಚಾಟ್ ಅಲ್ಲಿ ಒಂದು ಕ್ವಶನ್ ಬಂದಿದೆ, ಮೇಡಮ್ ಯಾವ್ದನ್ನ ಬೈ ಮಾಡ್ಲಿ, ವಿಚ್ ಒನ್ ಟು ಆರ್ಡರ್? 5 lakh ಪ್ಯಾಕೇಜ್ ಬಂದು ಬಹಳ ಅಲ್ಟಿಮೇಟ್. 5 lakh ಪ್ಯಾಕೇಜ್ ಹೋದ್ರು ಕೂಡ ನಿಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಇಲ್ಲ ನೀವು 2 lakh ಪ್ಯಾಕೇಜ್ ಹೋಗ್ತೀನಿ ಅಂದ್ರೂ ಕೂಡ ಪರವಾಗಿಲ್ಲ, ಬರೀ ಹೀಲಿ ಒಂದು ಸಿಗುತ್ತೆ. ಇಲ್ಲ ಅಂದ್ರೆ ನೀವು 5 lakh ಪ್ಯಾಕೇಜ್ ಬೇಡ ನನಗೆ ಅದಕ್ಕಿಂತ ಕಡಿಮೆ ಬೇಕು ಅಂದ್ರೆ 3 lakh 82 ಪ್ಯಾಕೇಜ್ ಅಲ್ಲಿ ನಿಮ್ಗೆ ಹೀಲಿ ಮತ್ತೆ ವೈಟ್ ಇಲ್ಲಿ ಎರಡು ಸಿಗುತ್ತೆ, ಹೀಲಿ ಮತ್ತೆ ಮ್ಯಾಗಿಲಿ ಎರಡು ಸಿಗುತ್ತೆ. ಇದನ್ನು ಕೂಡ ನೀವು ತಗೋಬಹುದು. 90,000 ಇಂದ ಅನಾಲಿಸಿಸ್ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾಕೇಜಸ್ ಅಂತ ನೀವು ನೋಡಕ್ ಹೋದಾಗ, ಪ್ಯಾಕೇಜಸ್ ಅಲ್ಲಿ ಡಿಫ್ರೆನ್ಸ್ ನಾವು ನೋಡಕ್ ಹೋದಾಗ ದಟ್ ಈಸ್ ಸಮಥಿಂಗ್ ಪ್ರೋಗ್ರಾಮ್ಸ್. ಕಡಿಮೆ ಅಮೌಂಟ್ 90,000 ಪ್ಯಾಕೇಜ್ ಅಲ್ಲಿ ನಿಮ್ಗೆ 90 ಪ್ರೋಗ್ರಾಮ್ಸ್ ಆಕ್ಸೆಸ್ ಸಿಗುತ್ತೆ. 1,52 ವರ್ಷನ್ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಏನು 124 ಪ್ರೋಗ್ರಾಮ್ಸ್ ಆಕ್ಸೆಸ್ ಸಿಗುತ್ತೆ. ಅದೇ ತರನೇ ನಿಮ್ಗೆ ಏನು 2,42,000 ಪ್ಯಾಕೇಜ್ ಅಲ್ಲಿ ನಿಮ್ಗೆ ಐ ಥಿಂಕ್
ಟೂ 230 ಪ್ರೋಗ್ರಾಮ್ಸ್ ಆಕ್ಸೆಸ್ ಸಿಗುತ್ತೆ. 5 lakh ಪ್ಯಾಕೇಜಲ್ಲಿ ನಿಮಗೆ ಮ್ಯಾಗಿಲಿ ಹೀಲಿ ಎರಡು ಸೇರಿ ಆಲ್ಮೋಸ್ಟ್ 350-400 ಪ್ರೋಗ್ರಾಮ್ಸ್ ಆಕ್ಸೆಸ್ ಸಿಗುತ್ತೆ. ಇಷ್ಟು ಪ್ರೋಗ್ರಾಮ್ಸ್ ನಮ್ಮ ಲೈಫನ್ನು, ನಿಮ್ಮ ಲೈಫನ್ನು ಖಂಡಿತವಾಗ್ಲೂ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಯಾವುದೇ ಪ್ಯಾಕೇಜ್ಗಾದ್ರೂ ತೊಗೋಬೋದು. ವಿಜಯಲಕ್ಷ್ಮಿ, ಬಿಟ್ವೀನ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಚಾಟಲ್ಲಿ ಬರೆದಿದ್ದಾರೆ. ಸರಿ, ಒಂದು ನಿಮಿಷ ಓದೋಣ. ಸೊ ಅವ್ರ ಚಾಟ್ ಕಾಣಿಸ್ತಾ ಇಲ್ಲ. ಕ್ಯಾನ್ ಸಮ್ವನ್ ಹೆಲ್ಪ್ ಮೀ ಟು ರೀಡ್ ಔಟ್? ಓಕೆ, ನೀವು ಬರ್ದಿರೋಂಥ ಚಾಟ್ ನನಗೆ ವಿಸಿಬಲ್ ಇಲ್ಲ. ಓಕೆ, ಪ್ರೈವೇಟ್ ಮೆಸೇಜ್ಗೆ ಹೋಗ್ಬಿಟ್ಟಿದೆ. 1 ಸೆಕೆಂಡ್ ಎವ್ರಿ ಒನ್. ಓಕೆ, ಸೊ ಏನೋ ಚಾಟ್ ಬಂದಿತ್ತು ವಿಜಯಲಕ್ಷ್ಮಿ ಅವ್ರ ಕಡೆಯಿಂದ. ಓಕೆ, ಸಿಕ್ಕಿದೆ. ಫೈನ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅವರ ಪ್ರೋಗ್ರಾಮ್ ಅಂಡ್ ಚಕ್ರ ಪ್ರೋಗ್ರಾಮ್? ಸಿ, ಅವರ ಪ್ರೋಗ್ರಾಮ್ ಅದಕ್ಕೆ ರಿಲೇಟೆಡ್ ಆದಂಥ ಎಮೋಷನ್ಸ್ನ ಹೀಲ್ ಮಾಡುತ್ತೆ. ಚಕ್ರ ಪ್ರೋಗ್ರಾಮ್ ಬಂದು ಆ ಚಕ್ರದ ಸ್ಪೆಸಿಫಿಕ್ ಫ್ರೀಕ್ವೆನ್ಸೀಸ್ ಅಲ್ಲಿ ಇಲ್ಲ ಅಂದ್ರೆ ಆ ಸ್ಪೆಸಿಫಿಕ್ ಫ್ರೀಕ್ವೆನ್ಸೀಸ್ನ ಕೊಟ್ಟು ಹೀಲ್ ಮಾಡುತ್ತೆ. ಇಟ್ ಈಸ್ ಸಮಥಿಂಗ್ ಹ್ಯಾಡ್ ಆನ್ ಅಂತ ಅನ್ಬೋದು. ಸಿ, ಚಕ್ರ ಅವರ ಎರಡು ತಗೊಂಡ್ರೆ ನಿಮ್ಗೆ ಬಹಳ ಪವರ್ಫುಲ್. ಇಲ್ಲ ನಾನು ಬರೀ ಚಕ್ರ ಒಂದೇ ತಗೋತೀನಿ ಅಂದ್ರೆ ಅದನ್ನು ನಿಮಗೆ ಹೀಲ್ ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ ಲಿಟಲ್ ಬಿಟ್ ಆಫ್ ಮೋರ್ ಟೈಮ್ ಅಂತ ಅನ್ಬೋದು. ಚಕ್ರ ಅವರ ಇಟ್ಸ್ ಲೈಕ್ ಒಂದೇ ಕಾಯಿನಿನ ಎರಡು ಮುಖಗಳು ಅಂತ ಅನ್ಬೋದು. ಚಕ್ರ ಅವರ ಬಂದು ಒಂದು ವ್ಯಕ್ತಿಗೆ ಡಿಪ್ರೆಷನಲ್ಲಿ ಹೋಗೋದಕ್ಕಿಂತ ಮುಂಚೆನೆ ಫಸ್ಟ್ ಅವರಾಗೆ ಬರುತ್ತೆ. ಅದು ನಿಮಗೆ ಅವರ ಕ್ಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ ವಿಜಯಲಕ್ಷ್ಮಿ ಅವರು, ನಿಮ್ಮ ಕ್ವಶನ್ನ ಕ್ಲಾರಿಫೈ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಮತ್ತೆ ಬೇರೆ ಯಾವುದಾದ್ರು ಕ್ವಶನ್ಸ್ ಇದೆಯಾ ಇಲ್ಲಿ? ನನಗೆ ಇನ್ನೊಂದು ಕ್ವಶನ್ ಇದೆ. ಮೇಡಮ್, ಡಯಾಬಿಟೀಸ್ ಕ್ಯೂರ್ ಆಗುತ್ತಾ? ವಿಲ್ ಇಟ್ ಹೆಲ್ಪ್ ಫಾರ್ ಡಯಾಬಿಟೀಸ್? ಖಂಡಿತವಾಗ್ಲೂ ಡಯಾಬಿಟೀಸ್ ನಿಮಗೆ ಖಂಡಿತವಾಗ್ಲೂ ನಾವು ಯಾರಿಗೂ ಕೂಡ ನಾವು ಪ್ರಾಮಿಸ್ ಮಾಡಲ್ಲ ಡಯಾಬಿಟೀಸ್ ನಿಮಗೆ ಕ್ಯೂರ್ ಆಗುತ್ತೆ ಅಂತ. ವಿ ಆರ್ ನಾಟ್ ಸಪೋಸ್ ಟು ಯೂಸ್ ದಿ ವರ್ಡ್ ಕ್ಯೂರ್, ಬಟ್ ನೀವು ಹೀಲಿ ಯೂಸ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಇಷ್ಟೊಂದು ಪ್ರೋಗ್ರಾಮು ಸೆಲ್ಯುಲಾರ್ ಲೆವೆಲ್ ಹೀಲಿಂಗ್ ಅಂದರೆ ನೀವೇ ಅರ್ಥ ಮಾಡ್ಕೋಬೋದು. ಓಕೆನಾ? ಸೊ 14 days ರಿಫಂಡ್ ಪೀರಿಯಡ್, ಎಸ್, ನಿಮ್ಗೆ ಯಾವುದೇ ಡಿವೈಸ್ ತೊಗೊಂಡ್ರು ಕೂಡ ನಿಮಗೆ 14 days ರಿಫಂಡ್ ಪೀರಿಯಡ್ ಇರುತ್ತೆ. ನೀವು ಹೀಲಿ ಆರ್ಡರ್ ಮಾಡಿದ ನಂತರ ಒನ್ ಆಫ್ ದಿ ಪವರ್ ಬಡಿ ವುಡ್ ಬಿ ಅಸೈನ್ ಟು ಯು. ಅವರು ನಿಮಗೆ ಡೀಟೇಲ್ಡ್ ಲೆವೆಲಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಹೌ ಟು ಯೂಸ್ ಇಟ್ ಅನ್ನೋದು ಕುರಿತಾಗಿ ಡೀಟೇಲ್ಡ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಅದ್ರ ಮುಖಾಂತರವಾಗಿ ನೀವು ಯೂಸ್ ಮಾಡಬೇಕು. ಇಟ್ ವಿಲ್ ಹೆಲ್ಪ್ ಯು ಫಾರ್ ಶ್ಯೂರ್. ಸೊ ಎಲ್ಲ ಕ್ವಶನ್ಸ್ ಕ್ಲಾರಿಫೈ ಆಗಿದೆ ಅಂತ ಭಾವಿಸ್ತೀನಿ. 14 days ರಿಫಂಡ್ ಪೀರಿಯಡ್ ಯಾವಾಗಿಂದ ಅಂತ ಕೇಳ್ತಾರೆ. ವೆನ್ ಆನ್ವರ್ಡ್ಸ್ 14 days ರಿಫಂಡ್ ಪೀರಿಯಡ್? ಒನ್ ಆಫ್ ದಿ ಪರ್ಸನ್ ಎಲ್ಲ ಕೇಳ್ತಾ ಇದ್ದಾರೆ. 14 days ರಿಫಂಡ್ ಪೀರಿಯಡ್ ಬಂದು ನಿಮಗೆ ಪ್ರಾಡಕ್ಟ್ ರಿಸೀವ್ ಆಗಿದ್ದ ದಿನದಿಂದ 14 days ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಸೊ ಎಲ್ಲ ಕ್ವಶನ್ಸ್ ಕ್ಲಾರಿಫೈ ಆಗಿದೆ ಅಂದರೆ ಐ ಬಿಲೀವ್ ಇಟ್ ವಾಸ್ ಎ ಗ್ರೇಟ್ ಸೆಷನ್. ಆ್ಯಂಡ್ ಯಾರು ಕೂಡ ತಮ್ಮ ವಿರ್ಚುವಲ್ ಹ್ಯಾಂಡನ್ನು ರೈಸ್ ಮಾಡಿಲ್ಲ ಅಂದರೆ ನಿಮ್ಗೆ ಯಾವುದು ಕ್ವಶನ್ಸ್ ಇಲ್ಲ ಅಂತ ಭಾವಿಸ್ತೀನಿ. ನಿಮಗೆ ಇನ್ನೂ ಆ ಕ್ವಶನ್ಸ್ ಲೇಟರ್ ಆನ್ ಬಂದರೂ ಕೂಡ ನಿಮಗೆ ಯಾರು ಈ ಝೂಮ್ ಲಿಂಕ್ ಸೆಷನ್ ಸೆಂಡ್ ಮಾಡಿದ್ದಾರೋ ಅವ್ರ ಜೊತೆಗೆ ಮಾತಾಡಿ ನಿಮ್ಮ ಕ್ವಶನ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ದಿ ಹೀಲಿ ಕಮ್ಯುನಿಟಿ. ನಿಮ್ಮೆಲ್ಲರಿಗೂ ಕೂಡ ಅಬೆಂಡೆನ್ಸ್ ಲೆವೆಲಲ್ಲಿ ಒಳ್ಳೇದಾಗಲಿ. ಲೆಟ್ ಇಟ್ ಬಿ ಅಮೇಝಿಂಗ್ ಡೇಸ್ ಫಾರ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಎ ಲವ್ಲಿ ಆಡಿಯನ್ಸ್. ನಿಮಗೆ ಯಾರು ಇನ್ವೈಟ್ ಮಾಡಿದ್ದಾರೋ ಅವರ ಮುಖಾಂತರದಿಂದಾನೇ ನಿಮ್ಮ ಹೀಲಿ ಡಿವೈಸ್ನ ಆರ್ಡರ್ ಮಾಡಿ. ಯಾತಕ್ಕಂದರೆ ವಾರಂಟಿ ಎಲ್ಲನೂ ಕೂಡ ಕನೆಕ್ಟೆಡ್ ಆಗಿರುತ್ತೆ. ನೀವು ಬೇರೆ ಎಲ್ಲೋ ಆರ್ಡರ್ ಮಾಡಿ ಬೇರೆ ಎಲ್ಲೋ ಟ್ರೈನಿಂಗ್ ತೊಗೊಳ್ಳೋದು ಪಾಸಿಬಲ್ ಆಗಲ್ಲ. ಯಾರು ನಿಮಗೆ ಇಲ್ಲಿ ಇನ್ವೈಟ್ ಮಾಡಿದ್ದಾರೋ ಅವ್ರ ಮುಖಾಂತರದಿಂದನೇ ತಗೊಳ್ಳಿ. ನಿಮಗೆ ಪ್ರಾಪರ್ ತೊಗೊಂಡ ನಂತರ ಟ್ರೈನಿಂಗ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಹೀಲ್ ಯೂಸ್ ಮಾಡೋದಕ್ಕೆ. ಯಾರೆಲ್ಲಿ ನಿಮ್ಗೆ ಇನ್ವೈಟ್ ಮಾಡಿದಾರೋ ಅವ್ರ ಮುಖಾಂತರದಿಂದ ನೀವು ತೊಗೊಳೋದ್ರಿಂದ ನಿಮಗೆ ಟ್ರೈನಿಂಗ್ ಸಪೋರ್ಟ್ ಎಲ್ಲ ಭಾಳ ಚೆನ್ನಾಗಿ ಸಿಗೋವಂಥದ್ದು. ಸೊ ಕೈಂಡ್ಲಿ ಕನೆಕ್ಟ್ ವಿತ್ ದಿ ಪರ್ಸನ್. ನಿಮಗೆ ಯಾರೆಲ್ಲಿ ಇನ್ವೈಟ್ ಮಾಡಿದಾರೋ ಈ ಸೆಷನ್ ಲಿಂಕ್ ಯಾರು ನಿಮಗೆ ಕೊಟ್ಟಿದ್ದಾರೋ ದೇ ಆರ್ ದಿ ಗಾಡ್ ಮೆಸೆಂಜರ್ ಫಾರ್ ಯು. ಅವ್ರ ಜೊತೆ ಕನೆಕ್ಟ್ ಆಗಿ ಪೂರ್ತಿ ಡೀಟೇಲ್ಸ್ನ ತಿಳ್ಕೊಳ್ಳಿ. ಆ್ಯಂಡ್ ಗೆಟ್ ಸ್ಟಾರ್ಟೆಡ್. ಆಲ್ ದಿ ವೆರಿ ಬೆಸ್ಟ್ ಟು ಯು. ಆಲ್ ದಿ ವೆರಿ ಬೆಸ್ಟ್ ಟು ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಎ ಲವ್ಲಿ ಆಡಿಯನ್ಸ್. And bye and good night for now. So thank you. Namaste. Good night. ಸೊ ಸಾಕಷ್ಟು ಜನ ತಮ್ಮ ಎಮೋಷನ್ಸ್ನ ಕಳಿಸ್ತಾರೆ. ಅವಿನಾಶ್ ಅವರು, ಶಿವಾಜಿರಾವ್ ಅವರು, ವಂಡರ್ಫುಲ್. ಥ್ಯಾಂಕ್ ಯು. ನಾನು ಸೆಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.
ಕುಮಾರ್ ಎಮ್ಮೆ ಅವರು ಓಕೆ, ವಿಜಯಲಕ್ಷ್ಮಿ ಅವರು ಓಕೆ, ಟೀಕೆ ವಂಡರ್ಫುಲ್. ಟೇಕ್ ಕೇರ್, ಆಲ್ ದಿ ಬೆಸ್ಟ್.